ಹಲೋ ಫ್ರೆಂಡ್ಸ್, ನಮ್ಮ ಎಲ್ಲ ಡಿಪಾಸಿಟರ್ಸ್ಗೆ ಸ್ವಾಗತ. ಇನ್ನು ಜನ ಬರ್ತಾ ಇದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಜನ ಬರಲಿ. ಹರಿ ಸರ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಸರ್ ಹೇಳಿ.
Hello. ಓಕೆ, ಇನ್ನೊಂದು 2 ನಿಮಿಷದಲ್ಲಿ ಲೈವ್ ಹೋಗೋಣ. ಮೂವತ್ತೆರಡು ಜನ ಬಂದಿದ್ದಾರೆ. ಇನ್ನೊಂದು 5-10 ಜನ ಸೇರ್ಲಿ. ಹರೀಶ್ ಪ್ರಜ್ವಲ್ ಅವ್ರು ಸಿಕ್ಕಿದ್ರ ಫೋನಲ್ಲಿ? ಇಲ್ಲ, ಸಿಕ್ಕಿಲ್ಲ. ನಂಗೆ ಟ್ರೈ ಮಾಡಿದೆ, ನಾನು ಆಗಿಲ್ಲ. ಎಷ್ಟ್ ಗಂಟೆಗೆ ಮಾಡಿದ್ರಿ ಟ್ರೈ? ಅರೌಂಡ್ 5 ಇಂದ 5:10 ತನಕ ಮಾಡಿದೆ. 2 ಸತಿ ಪ್ರಯತ್ನ ಪಟ್ಟೆ. Okay. Okay, so we will go live. 1 minute. ಪದ್ಮಜ ಅವರು ಹೋಗಿದ್ದಾರೆ ದೇವೇಗೌಡನ್ ಮೀಟ್ ಮಾಡಕ್ಕೆ. ಹೌದು. Okay, so we are going live on Facebook. Okay, so we are live on Facebook. ಓಕೆ, ಬೇಸಿಕ್ಲಿ ಇವತ್ತಿನ ಮುಖ್ಯ ಉದ್ದೇಶ, ನಾವು ಏನು everyone awaited for audit report to come, and everyone thought that audit report will come on 14th. 14ನೇ ತಾರೀಕು ನಮ್ಗೆ ಆಡಿಟ್ ರಿಪೋರ್ಟ್ ಕೊಡ್ತಾರೆ. ಒಂದು ಗತಿ ಕಾಣಿಸ್ತಾರೆ ನಮ್ಗೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇದುವರೆಗೂ ಆಡಿಟ್ ರಿಪೋರ್ಟಿನ ಒಂದು ಇದು ಸುಳಿವು ಕೊಡ್ತಾ ಇಲ್ಲ ಇದು. ಮತ್ತೆ ಅಡ್ಮಿನಿಸ್ಟ್ರೇಟರ್ ಸಾಹೇಬ್ರು ಇನ್ನು ಕೊಡ್ತಾನೆ ಇಲ್ಲ ಯಾವ್ದು. ಜೊತೆಗೆ ಈಗ ಕೇಳಿದ್ರೆ, ಈಗ ಸೆಪ್ಟೆಂಬರ್ 25 ತನಕ ಟೈಮ್ ಇದೆ. ಸೆಪ್ಟೆಂಬರ್ 25 ಮೇಲೆ ನೋಡೋಣ. ಇನ್ನು ಯಾವುದೇ ರೀತಿಯಾದಂತಹ ಒಂದು ಕನ್ಫರ್ಮೇಶನ್ ಕೊಡ್ತಾ ಇಲ್ಲ. ಒಂದು ಕಡೆ ಸೆಪ್ಟೆಂಬರ್ 25 ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅದ್ರ ಜೊತೆ ಇದನ್ನು ಹೇಳ್ತಾರೆ, ಏನಂದ್ರೆ ನಾವು ಸೆಪ್ಟೆಂಬರ್ 25 ಒಳಗೆ ಆಡಿಟ್ ರಿಪೋರ್ಟ್ ರೆಡಿ ಮಾಡಿ ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಟಿವ್ ಆಡಿಟ್ಸ್ ಕಳಿಸಿ, ಅಲ್ಲಿಂದ ಅಪ್ರೂವಲ್ ತಗೊಂಡು ಎಜಿಎಂ ನಡೆಸಿ ಅದ ನಂತರ ಎಜಿಎಂ ಅಲ್ಲಿ ಅಪ್ರೂವ್ ಆಗಿ RBIಗೆ ಕೊಟ್ಟು, ನಂತರ ಎಜಿಎಂ ಮುಗಿದ ನಂತರ ಇದು ಬರೋದು ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ನಮ್ಗೆ ಆಡಿಟ್ ರಿಪೋರ್ಟ್ ಬಂದ್ಬಿಡ್ಬೇಕಾಗಿತ್ತು. ಯಾಕೆಂದ್ರೆ ಈಗ ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಟಿವ್ ಆಡಿಟ್ಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ್ಮೇಲೆ ಇವರು ಇದನ್ನ ಕಂಡಕ್ಟ್ ಮಾಡ್ಬೇಕು, ಎಜಿಎಂ ಕಂಡಕ್ಟ್ ಮಾಡ್ಬೇಕು ಅಂತ ಹೇಳಿ RCS ಕೊಡ್ಬೇಕು. RCS ನವ್ರು ಅಪ್ರೂವ್ ಮಾಡಿ ಕಳಿಸಿ ಶೇರ್ ಹೋಲ್ಡರ್ಸ್ಗೆ 1 ತಿಂಗಳು ನೋಟಿಸ್ ಕೊಡ್ಬೇಕು.
ಈ 1 ತಿಂಗಳು ನೋಟಿಸ್ ಕೊಟ್ಟು ನಂತರ 1 ತಿಂಗಳ ನಂತರ ಇದನ್ನ ಅದ್ರ 22 ದಿನ ಆಕ್ಚುಲ್ ಆಗಿ 22 ದಿನ ನೋಟಿಸ್ ಕೊಟ್ಟು 22 ದಿನ ಆದ್ಮೇಲೆ AGM ಕಂಡಕ್ಟ್ ಮಾಡಿ ಆಮೇಲಿಂದ ಇವರು AGM ಅಲ್ಲಿ ಇದನ್ನ ಇಟ್ಟು ಅಪ್ರೂವಲ್ ಮಾಡ್ಬೇಕಾಗಿತ್ತು. ಇಷ್ಟು ಪ್ರಕ್ರಿಯೆ ನಡಿಬೇಕು ಅಂದ್ರೆ ಇಷ್ಟೊತ್ತಿಗಾಗ್ಲೇ ನಮ್ಗೆ ಆಡಿಟ್ ರಿಪೋರ್ಟ್ ಬರ್ಬೇಕಾಗಿತ್ತು. ಯಾವುದೇ ರೀತಿಯಲ್ಲಿ ನೋಡಿದ್ರು ಆಡಿಟ್ ರಿಪೋರ್ಟ್ ನಮ್ಗೆ ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತು. ಯಾಕೆ ಬಂದಿಲ್ಲ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈಗ ಏನ್ ಮಾಡಿದ್ರು, ಇದೇ ಅಡ್ಮಿನಿಸ್ಟ್ರೇಟರ್ ಸಾಹೇಬ್ರು ಏನ್ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಮೀಟಿಂಗ್ ಹೋದಾಗ ಹರೀಶ್ ನನ್ನನ್ನು ಕೋ-ಹೋಸ್ಟ್ ಮಾಡಿ, ಇಲ್ದಿದ್ರೆ ನಾನು ಓಕೆ ಈಗ ಇದ್ ಮಾಡಿದ್ರು. ನಂತರ ಅಲ್ಲಿ ಅಡ್ಮಿನಿಸ್ಟ್ರೇಟರ್ಗೆ ಏನ್ ಹೇಳಿದ್ರು, ಅಡ್ಮಿನಿಸ್ಟ್ರೇಟರ್ ಸಾಹೇಬ್ರು ಏನ್ ಹೇಳಿದ್ರು, ಕನ್ನಡ ಟ್ರಾನ್ಸ್ಲೇಷನ್ ಹೋಗಿದೆ, ಕನ್ನಡ ಟ್ರಾನ್ಸ್ಲೇಷನ್ ಮುಗಿತಾ ಇದ್ದ ಹಂಗೇನೆ ಆಡಿಟ್ ರಿಪೋರ್ಟು ಬಂದ್ಬಿಡತ್ತೆ ಅಂತ ಅದೊಂದು ವಿಷಯ ಹೇಳಿದ್ರು. ಆಮೇಲಿಂದ ಏನಾಯ್ತು, ಆಯ್ತು ಟ್ರಾನ್ಸ್ಲೇಷನ್ ಆಯ್ತಲ್ಲ, ಅದಕ್ಕೆ ಎಷ್ಟು ಕಾಲಾವಕಾಶ ಬೇಕು ಅಷ್ಟು ಕಾಲಾವಕಾಶ ಮುಗಿದ್ಮೇಲೆ ಈ 14ನೇ ತಾರೀಕು, ಜುಲೈ 14ನೇ ತಾರೀಕು ನಾವು ಕೊಡ್ತೀವಿ ಅಂತ ಅದೊಂದು ಬೇರೆ ಹೇಳಿದ್ರು. ಜುಲೈ 14ನೇ ತಾರೀಕು ಕಳೀತು, ಆದ್ರೂ ಇದ್ರವರೆಗೂ ಏನ್ ಮಾಡಿಲ್ಲ. ಇವಾಗ 25ನೇ ತಾರೀಕು ತನಕ ಟೈಮ್ ಇದೆ. ನಾನು 25ನೇ ತಾರೀಕು ಆದ್ಮೇಲೆ ಕೊಡ್ತೀನಿ ಅಥವಾ ಕೊಡಬಹುದು. ಅದೇನು ಅದಕ್ಕಿಂತ ಇನ್ನು ಮುಂದಕ್ಕೂ ಹೋಗ್ಬೋದು. ಈ ತರ ಇನ್ನು ಅಂತೆ ಪುರಾಣದಲ್ಲೇ ನಡೀತಾ ಇದೆ. ಈ ಒಂದು ವಿಷಯದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ನಮಗ್ ತೋಚ್ತಾ ಇಲ್ಲ. ಈ ಒಂದು ಈ ಒಂದು ಕ್ಲೌಡಿ ಎನ್ವೈರ್ಮೆಂಟ್, ಈಗ ಹೇಗೆ ನಮ್ಗೆ ಹೊರಗಡೆನು ಕ್ಲೌಡಿ ವೆದರ್ ಇದೆ, ಒಂಥರ ಮೋಡ ಮುಸುಕಿದ ವಾತಾವರಣ ಇದೆ. ಈ ನಮ್ಮ ಆಡಿಟ್ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡೋದ್ರ ಬಗ್ಗೆನೂ ಅಷ್ಟೇ ಮೋಡ ಕವಿದ ವಾತಾವರಣ ಇದೆ. ಇಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡ್ಬೇಕು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಮ್ಗೆ ಉಪಕಾರ ಮಾಡ್ತಾ ಇದಾರೆ, ಯಾರು ನಮ್ಗೆ ಅಪಕಾರ ಮಾಡ್ತಾ ಇದಾರೆ, ಇದು ಯಾವುದು ತಿಳಿದಂತ ಒಂದು ಪರಿಸ್ಥಿತಿನಲ್ಲಿ ನಾವು ಇದೀವಿ. ಈಗ ಏನು ನಾವು ಇದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಮುಂದೆ ಹೇಗೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿ ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆನಲ್ಲಿ ನಾವು ಏನ್ ಕ್ರಮ ತಗೋಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಾವ್ ಏನ್ ಕ್ರಮ ತಗೋಬೇಕು, ಇದು ಸರಿಯಾದ ನಿಟ್ಟಿನಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಕ್ರಮ ತಗೋಬೇಕು ಅನ್ನೋದು ಯಾರಿಗೂ ಅರ್ಥನೂ ಆಗ್ತಾ ಇಲ್ಲ. ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಾವು ಪ್ರೊಟೆಸ್ಟ್ ಮಾಡ್ಬೇಕಾ? ಈಗ ಏನಾಗುತ್ತೆ, ನಾವು ಪ್ರೊಟೆಸ್ಟ್ ಮಾಡೋಣ, ಈ ಅಡ್ಮಿನಿಸ್ಟ್ರೇಟರ್ ನಾವು ಪ್ರಶ್ನೆ ಮಾಡೋಣ ಅಂತ ಹೇಳಿದ್ರೆ ಒಂದಷ್ಟು ಜನ ಏನ್ ಹೇಳ್ತಾರೆ, ಅಯ್ಯೋ ಅಡ್ಮಿನಿಸ್ಟ್ರೇಟರ್ ಬಿಟ್ಟು ಹೋಗ್ಬಿಟ್ರೆ ನಾವೆಲ್ಲಿ ಹೋಗ್ಬೇಕು, ನಾವು ಭಿಕ್ಷೆ ಬಿಡ್ತೀವಿ ನಾವು ಅಂತ, ಆ ರೀತಿಯಾದಂತ ಹೇಳಿಕೆಗಳು ಹೇಳ್ತಾ ಇದಾರೆ. ಈಗ ನಾವು ಪ್ರೊಟೆಸ್ಟ್ ಮಾಡದೆ ಹೋದ್ರೆ ನಮ್ಗೆ ಯಾವ ವಾಸ್ತವ ಸಂಗತಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದು ಕಂಪ್ಲೀಟ್ ಕನ್ಫ್ಯೂಷನ್ ಅಂಡ್ ಕಂಪ್ಲೀಟ್ ಕೇಯೋಸ್. ಇದು ಯಾವ ಸಮಸ್ಯೆ ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಮುಂದೆ ಏನ್ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಝೂಮ್ ಮೀಟಿಂಗ್ ನಾವು ಇಟ್ಟಿರೋದು. ಈ ಝೂಮ್ ಮೀಟಿಂಗ್ ಅಲ್ಲಿ ನನಗೆ ನಾವು ಏನ್ ಕ್ರಮ ತಗೊಂಡಿದೀವಿ ಮತ್ತೆ ಏನ್ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗ್ಬೇಕು. ಅದು ಬಿಟ್ಟು ನಾವು ರಾಮಕೃಷ್ಣನ್ ಕಲ್ಲು ಹೊಡಿತೀನಿ, ನಮ್ಗೆ ಅಡ್ಮಿನಿಸ್ಟ್ರೇಟರ್ ಮೋಸ ಮಾಡಿದ್ರು, ಇದು ಅನ್ಯಾಯ, ಅದನ್ಯಾಯ, ಇದೇ ಹೇಳ್ಕೊಂಡು ಹೋಯ್ತು ಅಂದ್ರೆ ಇದು ಲೈಫ್ ಲಾಂಗ್ ನಡೀತಾನೆ ಇರುತ್ತೆ. ಸಮಸ್ಯೆಗೆ ಪರಿಹಾರ ಆಗ್ತಾ ಇಲ್ಲ. ನಾವು ಯಾರ್ಯಾರು ಏನೇನ್ ಕ್ರಮ ತಗೊಂಡಿದೀವಿ, ಮುಂದೆ ಏನ್ ಕ್ರಮ ತಗೊಳಕ್ ನಾವು ರೆಡಿ ಇದೀವಿ ಅನ್ನೋದಕ್ ಮಾತ್ರ ಈ ಮೀಟಿಂಗ್. ಅದು ಬಿಟ್ಟು ಬೇರೆ ನಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಮಾಡೋದು ಅಥವಾ ನಾವು ನಾವು ನಮ್ಗೆ ಅನ್ಯಾಯ ಆಗೋತು, ಅನ್ಯಾಯ ಆಗೋಗಿದೆ, ನಿಜ ಅನ್ಯಾಯ ಆಗೋದಕ್ಕೆ ನಾವು ರಸ್ತೆಗೆ ಬಂದಿದ್ದೀವಿ. ನಾವು ಈ ರಸ್ತೆಗೆ ಬಂದಿರೋದನ್ನ ನಾವು ಯಾವ ರೀತಿ ಮುಂದಿನ ಕ್ರಮ ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡ್ಬೇಕು. ಸೊ ಮೊದಲನೇದಾಗಿ ಇವಾಗ ನಾನು ನಮ್ಮ ಆದಿಶೇಷನವ್ರಿಗೆ ಇವತ್ತು ಬೆಳಗ್ಗೆ ಒಂದು ಮಾತು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅವರು, ಅದ್ರ ಬಗ್ಗೆ ಹೇಳಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಆದಿಶೇಷನ್ ಅವರ. ಓಕೆ ಸರ್. ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಹಲೋ, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಹರೀಶ್ ಅವರ? ಅಲ್ಲ, ಎಲ್ಲರೂ ಇದೀವಿ. ಎಲ್ಲರೂ ಇದ್ದೀರಾ? ಓಕೆ. ಪ್ರಸನ್ನ ಕುಮಾರ್ ಸರ್ ಇದ್ದಾರಾ? ಎಲ್ಲರೂ ಇದ್ದಾರೆ, ಮಾತಾಡಿ. ಪ್ರಸನ್ನ ಕುಮಾರ್ 52 ಜನ ಇದ್ದಾರೆ. ವೆರಿ ಗುಡ್. ಇವತ್ತು ನಾವು ಈಗಿದೆ
ಒಂದು 15-20 ದಿನದಿಂದ ಜೂಮ್ ಮೀಟಿಂಗ್ ಅಲ್ಲಿ ಒಂದು ಚರ್ಚೆ ಮಾಡಿದ್ರು. ಎಲ್ಲರೂ ಚರ್ಚೆ ಮಾಡಿದ್ರು, ಯಾಕೆ ದೇವೇಗೌಡರನ್ನ ಇನ್ವಾಲ್ವ್ಮೆಂಟ್ ಮಾಡೋದಿಲ್ಲ, ಕುಮಾರಸ್ವಾಮಿನ ಯಾಕೆ ಮೀಟ್ ಮಾಡೋದಿಲ್ಲ, ಅವರು ಮಾಡಿ ಒಂದು ವಿತ್ತೊಳಗೆ. ನಾನು ಹೇಳಿದೆ, ನನ್ನ ಜವಾಬ್ದಾರಿ ತಗೊಂಡಿದ್ದೆ. ಇವತ್ತು ಹರೀಶ್ ಅವ್ರಿಗೂ ಗೊತ್ತಿದೆ ಅದು. ಅವರು ಮೆಮೊರಂಡಮ್ ಎಲ್ಲ ರೆಡಿ ಮಾಡಿ ನಮ್ ಜೊತೆನು ಬಂದಿದ್ರು. ಈಗ ದೇವೇಗೌಡರನ್ನು ಭೇಟಿ ಮಾಡಿದ್ವಿ, ಭೇಟಿ ಮಾಡಿ ನಮ್ಮ ಹಾವಲ್ನ ಅವ್ರಿಗೆ ತಲುಪಿಸಿದ್ವಿ. ಅವರು ಇದೆಲ್ಲ ಪ್ರತಿಯೊಂದು ನನಗೆ ಗೊತ್ತಿದೆ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಈಗ, ನಾಳೆ ರಾಜ್ಯಸಭೆಯಲ್ಲಿ ಡೆಲ್ಲಿಗೆ ಹೋಗೋದಕ್ಕೆ ಅಲ್ಲಿ ಕೌನ್ಸಿಲ್ ಮುಂದೆ ಬರೋದಕ್ಕೆ ಯಾವ್ಯಾವ ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟ್ ಫೈಲ್ ಅಲ್ಲಿ ಇದನ್ನ ಇಡಿ ಅಂತ ಹೇಳಿ ಅವರ PS ಅವ್ರಿಗೆ ಒಂದು ಆದೇಶ ಮಾಡಿ, ಸಾಧ್ಯವಾದ್ರೆ ಈ ಸಬ್ಜೆಕ್ಟ್ ಬಂದಾಗ ನಾನು ಏನ್ ಸಹಾಯ ಮಾಡ್ಬೇಕು ಅಂತ ಇದೆಯೋ ಅದನ್ನ ನಾನು ಖಂಡಿತವಾಗಿ ನಾನು ಮಾಡ್ತೀನಿ, ಠೇವಣಿದಾರರ ಪರವಾಗಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ. ಆದ್ರೆ ಒಬ್ಬ ಮಾಜಿ ಪ್ರಧಾನಮಂತ್ರಿಯನ್ನ ನಾವು ಹೋಗಿ ನೋಡಿದಾಗ ಅವ್ರ ಸೌಜನ್ಯದಿಂದ ನಮ್ಗೆ ವರ್ತಿಸಿ ಈ ರೀತಿ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಉತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು. ಕೆಲಸ ಆಗುತ್ತೆ ಬಿಡುತ್ತೆ, ಆಮೇಲೆ ಅಟ್ಲೀಸ್ಟ್ ನಾವು ಹೋದಾಗ ಗೌರವಾನ್ವಿತವಾಗಿ ಡಿಪಾಸಿಟರ್ಸ್ ಬಹಳ ಕಷ್ಟದಲ್ಲಿದ್ದಾರೆ, ಗೊತ್ತಪ್ಪ ನಿಮ್ದೆಲ್ಲ ವಿಚಾರಗಳು ನಾನು ಪೇಪರ್ ಅಲ್ಲಿ ಮತ್ತೊಂದು ನಾನು ಸಂಗ್ರಹಣೆ ಮಾಡಿದ್ದೀನಿ, ನಿಮ್ ಕಷ್ಟ ನಮ್ಗೆ ಗೊತ್ತಿದೆ, 70 ಜನ ಸತ್ತಿದ್ದೀರಾ ಅಂತ ಬರೆದಿದ್ದೀರಾ ನೀವು, ಅದು ಎಲ್ಲರಿಗೂ ಒಂದು ದುಃಖಕರವಾದಂತ ವಿಚಾರ. ಆಯ್ತು, ನಾನು ಪರಿಶೀಲನೆ ಮಾಡಿ ಏನ್ ಮಾಡ್ಬೇಕು ಅಂತ ಮುಂದೆ ನಾನು ಯೋಚನೆ ಮಾಡ್ತೀನಿ ಅಂತ ಒಂದು ಹೇಳಿದ್ದಾರೆ. ಅದರಿಂದ ಇವತ್ತು ದಯವಿಟ್ಟು ಈಗ ಹಿಂದೆ ನಾನು ಈಗ ಜಸ್ಟ್ ಬಂದೆ ಲೈನ್ಗೆ, ಹಿಂದೆ ಹರೀಶ್ ಅವರೇ ಮಾತಾಡಿದ್ರು ಅಂತ ಕಾಣುತ್ತೆ. ಬರೀ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರು ನ್ಯಾಯಾಲಯಕ್ಕೆ ಮುಚ್ಚೋಳಿಕೆ ಬರ್ಕೊಟ್ಟಿದ್ದಾರೆ, ನಾನು ಆಡಿಟ್ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೀನಿ ಅಂತ. ಮಾಡ್ಲಿಲ್ಲ. ಈ ದೇಶದ ಒಬ್ಬ ಹಣಕಾಸಿನ ಮಂತ್ರಿ ಮುಂದೆ, ಈ ಲೋಕಸಭಾ ಸದಸ್ಯರ ಮುಂದೆ ಹೇಳಿದ್ದಾರೆ, ನಾನು 14ನೇ ತಾರೀಕೊಳಗೆ ನಾನು ಸಬ್ಮಿಟ್ ಮಾಡ್ತೀನಿ ಅಂತ. ಮಾಡ್ಲಿಲ್ಲ ಸ್ವಾಮಿ. ಈಗ ಒಂದು ಲೆಟರ್ ಹಾಕಿದ್ದಾರೆ, ಇನ್ನ ಸ್ವಲ್ಪ ಕಾಲಾವಕಾಶ ಬೇಕು ಅಂತ. ಏನ್ರಿ ಇದು ದೌರ್ಜನ್ಯ? ನಾವೇನು ನಮ್ಮ ದುಡ್ಡು ಹಾಕಿ ನಾವ್ ಯಾಕ್ರಿ ಎದುರ್ಬೇಕು? ಬನ್ರಿ ಫೀಲ್ಡ್ಗೆ, ಬನ್ನಿ. 5,000 ಜನ, 10,000, 22,000, 23,000 ಜನ ಇದೀವಲ್ಲ, 5,000 ಜನ ಕುತ್ಕೊಳ್ಳಿ ಬ್ಯಾಂಕಿನ ಮುಂದೆ. ಯಾಕೆ ತೀರ್ಮಾನ ಆಗಲ್ಲ ಅಂತ ನಾನು ನೋಡ್ತೀನಿ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಯಾಕೆ ನಾನು ರೋಷವಾಗಿ ಮಾತಾಡ್ತೀನಿ ಅಂದ್ರೆ, ಪ್ರತಿಯೊಬ್ಬರ ಮನೆಯ ಕಷ್ಟ ಸುಖಗಳು ನನಗೆ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ನಿಮ್ಮ ಮನೆ ಕಷ್ಟ ಸುಖ ಎಷ್ಟು ಏನು ಅಂತ. ಎಷ್ಟು ಜನ ಮಕ್ಕಳದು ಮದುವೆಗಳು ನಿಂತಿದೆ ಸರ್, ಕೊರೋನಾ ಅಂತ ಅಲ್ಲ, ಈ ದುಡ್ಡು ಇಲ್ದಿರ ಮದುವೆಗಳು ನಿಂತಿದೆ. ಎಷ್ಟು ಜನ ಮೊನ್ನೆ ಆ ಬ್ಯಾಂಕ್ ಮುಂದೆನೆ ಆ ಸತ್ಯನಾರಾಯಣ ಶಾಸ್ತ್ರಿಗಳು ಸತ್ರಲ್ಲ, ಬಂದು ಡೈಲಿ ಬಂದು ಕುಂತ್ಕೊಂಡು ಸಾಯ್ತಾ ಇದ್ರಲ್ಲ, ಯಾರಿಗೂ ಕಣ್ಣು ಕಾಣಿಸಲ್ವೇನ್ರಿ? ಅಡ್ಮಿನಿಸ್ಟ್ರೇಟ್ರೆ ಏನಂತ ತಿಳ್ಕೊಂಡಿದ್ದೀರಾ? ನಾವು ಬೆಗ್ಗರ್ಸ್ಗಳೇನ್ರಿ? ಮಾತೆತ್ರ ನೀವೇನ್ರಿ ಮಾತಾಡ್ತೀರಾ? ಜನ ಬಂದ್ ಕೇಳಿದ್ರೆ ಏನ್ ಹೇಳ್ತೀರಾ? ನೀವು ಆನ್ಸರ್ ಮಾಡ್ತಾ ಇದ್ದೀರಾ? ನಮ್ಮ ದುಡ್ಡು ನಮ್ ಕೇಳೋದಕ್ಕೆ ಕೊಟ್ಬಿಡಿ. ನೀವ್ ಯಾರು ಬರೋದಿಲ್ಲ ಬ್ಯಾಂಕ್ ಹತ್ರಕ್ಕೆ, ನಿಮ್ಮನ್ನ ಕೇಳೋದಿಲ್ಲ, ನಿಮ್ಗೆ ತೊಂದರೆ ಕೊಡೋದಿಲ್ಲ ಸ್ವಾಮಿ. ಅದ್ರಲ್ಲಿ ನಮ್ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ ತೊಂದರೆ ಕೊಡುವಂತ ಉದ್ದೇಶ ನಮಗಿಲ್ಲ. ಯಾಕಾಗ್ಲಿಲ್ಲ ಅಂತ ಕಾತರ ಸ್ವಾಮಿ. ಅದರಿಂದ ನಾವೆಲ್ಲ ಡಿಪಾಸಿಟರ್ಸ್ ಎಲ್ಲ ನಾವೆಲ್ಲ ಒಂದಾದರೆ ಮಾತ್ರ ಇದು ಕಾರ್ಯಗತವಾಗುತ್ತೆ. ಹರೀಶ್ ಅವರಿಗೆ ಈಗಾಗ್ಲೇ ನಾನು ಚರ್ಚೆ ಮಾಡಿದ್ದೀನಿ, ನಾನು ಅವ್ರು ಕುಂತ್ಕೊಂಡು ಚರ್ಚೆ ಮಾಡಿದ್ವಿ. 5,000 ಜನ ನಾವು ಅಲ್ಲಿ ಸೇರಿದ ದಿನವೇ ಇದಕ್ಕೇನಾದ್ರೂ ಒಂದು ರೂಪರೇಷ ಮಾಡೋದು. ಜೂಮ್ ಮೀಟಿಂಗು ಎಲ್ಲರಿಗೂ ಮನವರಿಕೆ ಮಾಡೋದಕ್ಕೆ ಎಲ್ಲರಿಗೂ ಬಹಳ ಅತ್ಯುತ್ತಮವಾದಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹರೀಶ್ ಅವರು, ಪ್ರಸನ್ನ ಕುಮಾರ್ ಅವರೆಲ್ಲ. ಅದು ಸ್ವಾಗತಕರವಾದಂತ ವಿಚಾರ. ಆದ್ರೆ ನಾವು ಯಾಕೆ ಬೀದಿಗೆ ಬರೋದಿಲ್ಲ? ಸೀನಿಯರ್ ಸಿಟಿಸನ್ಸ್ ಆಗೋದಿಲ್ಲ, ಸಂತೋಷ. ಬರಕ್ ಆಗ್ದಿದ್ದವ್ರು ಬರೋದ್ ಬೇಡ ಸ್ವಾಮಿ. 23,000 ಜನದಲ್ಲಿ 5,000 ಜನ ಬರಕ್ ಆಗೋದಿಲ್ವೇನ್ರಿ? ಒಂದ್ ಕರೆ ಕೊಟ್ರೆ 500 ಜನ ಬರ್ತೀರಾ, 250 ಜನ ಬರ್ತೀರಾ, 100 ಜನ ಬರ್ತೀರಾ? ಅದಕ್ಕೊಂದು ಸಭೆಗೆ ಒಂದು ಬೆಲೆ ನನಗೆ ಗೌರವ. ನಮ್ಮ ವೀಕ್ನೆಸ್ ನ ತಿಳ್ಕೊಂಡು ಅವ್ರು ನಮ್ಗೆ ಹೆಂಗ್ ಬೇಕೋ ಹಂಗ ಆಟ ಆಡಿಸ್ತಾ ಇದ್ದಾರೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. PMC ಬ್ಯಾಂಕ್ ಅವರು ಯಾವ ರೀತಿ ಪ್ರತಿಭಟನೆ ಮಾಡಿದರೆ ಒಂದೊಂದು ನೀವು ನೋಡಿ. ದಯವಿಟ್ಟು ಬನ್ನಿ ಆಚೆಗೆ, ನಾವಿದ್ದೀವಿ. ನಾವು ನಿಮ್ ತರಾನೇ ಸ್ವಾಮಿ. ನಮ್ದು 70 ಲಕ್ಷ ಬರ್ಬೇಕು. 70 ಲಕ್ಷ ಇರ್ಲಿ, 5 ಲಕ್ಷ. ಆಮೇಲೆ ಪ್ರಧಾನಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಮುಂದೆ ಹೇಳ್ತಾರೆ 5 ಲಕ್ಷ ರೂಪಾಯಿ ಕೊಡೋದು ಬೇಡ ಅಂತ ಹೇಳ್ತಾರೆ ಜನ. 5 ಲಕ್ಷ ರೂಪಾಯಿ ಕೊಟ್ರೆ 15,000 ಜನ ಹೋಗ್ತಾರೆ ಸ್ವಾಮಿ ಆಚೆಗೆ.
ಎಷ್ಟು ಮನೆಗಳು ಉಳಿಯುತ್ತೆ ಸ್ವಾಮಿ, ಎಷ್ಟು ಜನ ಮನೆಯ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ, ಎಷ್ಟು ಜನ ಮಕ್ಕಳ ಮದುವೆಗಳು ಮಾಡ್ತಾರೆ ಸ್ವಾಮಿ. ಯಾಕೆ ಸ್ವಾಮಿ ಅವ್ರ ಮಣ್ಣಿಗೆ ಬಾಯಿಗೆ ಮಣ್ಣಾಗ್ಬೇಕು? ದಯವಿಟ್ಟು ಕೊಡ್ಲಿ ಮೊದ್ಲು 5-5 ಲಕ್ಷ ಎಲ್ಲಾರ್ಗುನು. ಆಯ್ತು, ಜಾಸ್ತಿ ಇಟ್ಟಿದ್ದಾರೆ, ಅವ್ರು ಕೊಡ್ಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ಹಣವಂತರು ಇಟ್ಟಿದ್ದಾರೆ, ನಾವು ಕೊಡ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಕೊಡಿ ಅವ್ರಿಗುನು. 5 ಲಕ್ಷ ರೂಪಾಯಿ ಒಳಗಿರೋರ್ಗೆ ಈಗಾಗಲೇ ಅಮೆಂಡ್ಮೆಂಟ್ಸು ಆಗಿದೆ. ಲೋಕಸಭೆಯಲ್ಲಿ ನಾಳೆನು ಆ ಬಿಲ್ ಪ್ರೆಸೆಂಟ್ ಆಗುತ್ತೆ. ಯಾರು ಹೇಳ್ದಿರ ಇರ್ಲಿ, ದೇವೇಗೌಡರಿಗೂ ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಈ ಸಬ್ಜೆಕ್ಟ್ ಬಂದಾಗ MC ಚಂದ್ರಶೇಖರ್ ಅವ್ರಿಗೂ ನಾವು ಮನವಿ ಮಾಡಿದ್ದೀವಿ. ದಯವಿಟ್ಟು ಈ ಬಿಲ್ ಬಂದಾಗ ದಯವಿಟ್ಟು ನಮ್ಮ ಠೇವಣಿದಾರ ಪರವಾಗಿ ತಾವು ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಹೇಳಿದೀವಿ. ಮಾಡ್ತೀನಿ ಅಂತ ಹೇಳಿದರೆ ಅದನ್ನ ನಾವು ಒಗ್ಗಟ್ಟಾಗ್ಬೇಕಂತ ನನ್ನ ಸವಿನಯ ಪ್ರಾರ್ಥನೆ. ನಿಮ್ಮ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಬನ್ನಿ, ಮನೆ ಬಿಟ್ಟು ಆಚೆ ಬನ್ನಿ, ನಿಮ್ ದುಡ್ಡು ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಅಲ್ಲ ರೀ, ಏನ್ ಸ್ವಾಮಿ 27 ಜನ ಕೋಟ್ಯಾಂತರ ರೂಪಾಯಿ ತಗೊಂಡಿದಾರಲ್ಲ, ಅವ್ರಿಗೆ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಆನ್ಸರ್ ಇಲ್ವಲ್ರಿ? ₹1 ಇವತ್ತು ಎಕ್ಸಾಂಪಲ್ ದೇವೇಗೌಡರು ಸಾಹೇಬ್ರು ಯಾವ್ದೋ ಒಂದು ಹೇಳಿದ್ರು, ಅದ್ ಕೇಳಿದಾಗ ನಾನು ಹೋಗಿ ₹1.25 ಕೋಟಿ ಸಾಲ ತಗೊಂಡಿದ್ದಾನೊಬ್ಬ. ಅವ್ನು ದುಡ್ಡು ಕಟ್ಟೋದಕ್ಕೆ ಫೆಬ್ರವರಿಲಿ ಲೆಟರ್ ಕೊಟ್ಟಿದ್ದಾನೆ, ನಾನು ದುಡ್ಡು ಕಟ್ತೀನಿ ನೀವು ತಗೊಳ್ಳಿ ಅಂತ. 1 ತಿಂಗಳಾದ್ರೂ ತಗೊಂಡಿದ್ರೆ ಮಾರ್ಚ್ಗೆ ನೀವು ₹1,83,00,000 ಕಟ್ಬೇಕು ಅಂತ ಹೇಳಿ, ಆಯ್ತು ಸ್ವಾಮಿ ಕಟ್ತೀನಿ ಅಂತ ಅವ್ರು ಬಂದ್ರು ನೀವು ದುಡ್ಡೇ ತಗೊಳ್ಳಿಲ್ಲ ಅಂದ್ರೆ ಯಾವಾಗ್ರಿ ನೀವು ದುಡ್ಡು ಕೊಡ್ತೀರಾ ನಮ್ಗೆ? ಆಡಿಟ್ ಅಂತ ನೀವ್ ಹೇಳ್ಕೊಂಡೇ ಬರ್ತಾ ಇದ್ದೀರಾ. 1 ವರ್ಷದ ಮೇಲೆ 10 ತಿಂಗಳಾಯ್ತು. ಏನ್ ಆಡಿಟ್ ಸ್ವಾಮಿ ಮಾಡಿದಿರಲ್ಲ, ಜಲ್ದಿ ಅನೌನ್ಸ್ ಮಾಡಿ. ಏನು ಯಾರು ಕಳ್ಳ, ಯಾವಂತ ತಿಂದಿದ್ದಾನೆ, ಏನ್ ಮಾಡಿದ್ದಾನೆ, ಅವನ ಮೇಲೆ FIR ಹಾಕ್ಸ್ರಿ. ಆಡಳಿತ ಮಂಡಳಿ ಅವ್ರ ಮೇಲೆ ಯಾರು ಫ್ರಾಡ್ ಮಾಡಿದಾರೋ, ಬರೀ ಅಫಿಷಿಯಲ್ಸ್ ಅಲ್ಲ, ಆಡಳಿತ ಮಂಡಳಿ ಅವ್ರು ಸೇರಿದಾರಲ್ಲ ಅವ್ರ ಮೇಲೆ ನೀವು RCS ಆಗ್ಲಿ, ರಿಸರ್ವ್ ಬ್ಯಾಂಕ್ ಆಗ್ಲಿ, ಅಡ್ಮಿನಿಸ್ಟ್ರೇಟರ್ ಆಗ್ಲಿ, ಯಾರ್ರೀ ಅವ್ರ ಮೇಲೆ ನಾನು ಕೇಸ್ ಹಾಕಿದ್ರೇನ್ರಿ? ಬ್ಯಾಂಕಿಂದ ಅವ್ರ ಕಳ್ಳ ಹಿಂಗ್ ದೋಪಡಿ ಮಾಡಿದಾನೆ ಅಂತ ಹೇಳಿದಿರೇನ್ರಿ? ಎಲ್ಲಾದ್ರೂ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರೋ ಒಬ್ರು ಕೇಸ್ ಹಾಕಿದ್ದು, ಅದ್ರ ಮೇಲೆ FIR ಇದೆ. ಕಾನೂನಾತ್ಮಕವಾಗಿ ಒಂದು FIR ಮಾಡಿದ್ಮೇಲೆ ಇನ್ನೊಂದು FIR ಮಾಡಕ್ ಆಗೋದಿಲ್ಲ ಅಂತ ಅದು ಗೊತ್ತಿದೆ, ನಮಗೂ ಗೊತ್ತಿದೆ. ಅದು ನೀವು ತನಿಖೆ ಮಾಡಿ ತಪ್ಪಿತಸ್ಥರು ಯಾರು ಅಂತ ನೀವು ಕೊಟ್ಟಿರ್ತಾನೆ ಅವ್ರು ಚಾರ್ಜ್ ಶೀಟ್ ಹಾಕೋದು CID ಅವರು. ಏನ್ ಫ್ರಾಡ್ ಆಗಿದೆ ಅಂತ ನೀವು CID ಹೇಳ್ಬೇಕಾನ್ರಿ? CID ಹೆಂಗ್ರಿ ಮಾಡ್ತಾರೆ? CID ಅವರು ಅಲ್ಲಿ ಏನೇನ್ ಕೆಲಸ ಮಾಡ್ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಆಡಿಟ್ ರಿಪೋರ್ಟ್ ಕೊಟ್ರೆ ಎಲ್ಲ ಸುಗಮವಾಗಿ ಆಗುತ್ತೆ. ಒಂದು ಡೆಡ್ ಲೈನ್ ಕೊಡೋಣ, ಈ ಸಭೆ ಮುಖಾಂತರ, ಈ ಜೂಮ್ ಮೀಟಿಂಗ್ ಮುಖಾಂತರ ಒಂದು ಡೆಡ್ ಲೈನ್ ಕೊಡೋಣ. ಏನ್ ಸ್ವಾಮಿ ಇಷ್ಟರೊಳಗೆ ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ. ಏನ್ರಿ ಹರೀಶ್ ಅವ್ರೆ? ಹಲೋ ಹಲೋ, ಕರೆಕ್ಟ್ ಸರ್? ನೀವು ಹೇಳ್ದಾರ ಕರೆಕ್ಟ್. ಈಗ ನಾವು ಒಂದು ಡೆಡ್ ಲೈನ್ ಕೊಡ್ಲೇಬೇಕಾಗಿದೆ. ನಾವು ಒಂದು ಡೆಡ್ ಲೈನ್ ಕೊಟ್ಟು ಅವ್ರಿಗೆ ಚೇತಾವಣಿ ಕೊಡ್ಬೇಕು. ಲಾಸ್ಟ್ ಚೇತಾವಣಿ ಇದು. ಇನ್ನು ನೀವು ಚೇತಾವಣಿನ ನೀವು ಸೀರಿಯಸ್ ಆಗಿ ತಗೊಂಡು ಇದನ್ನ ಆಡಿಟ್ ರಿಪೋರ್ಟ್ ರೆಡಿ ಮಾಡಿ ಇಷ್ಟು ದಿನದೊಳಗೆ ಪಬ್ಲಿಷ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕು ಅನ್ನೋದು ನಮ್ಮ ದೃಢ ಸಂಕಲ್ಪ ಇದೆ. ಜೊತೆಗೆ ನಮ್ಮ ಡಿಪಾಸಿಟರ್ಸ್ ಅದಕ್ಕೆ ಅಷ್ಟೇ ಅದೇ ಇದು ದೃಢ ಸಂಕಲ್ಪ ನಾವು ಮಾಡೋದು ನಮ್ ಕಡೆಯಿಂದ ದೃಢ ಸಂಕಲ್ಪ ಇದೆ. ಆದ್ರೆ ನಮ್ ಡಿಪಾಸಿಟರ್ಸ್ ಅಷ್ಟೇ ದೃಢ ಸಂಕಲ್ಪದಿಂದ ರಸ್ತೆಗಿಳಿಬೇಕು, ಅಷ್ಟೇ ಸಹಕಾರ ನಡೆಸ್ಬೇಕು, ಸಹಕಾರ ಕೊಡ್ಬೇಕು ನಮ್ಗೆಲ್ಲರಿಗೂ. ಮತ್ತೆ ಆ ಸಹಕಾರದಿಂದ ನಾವು ಇವ್ರಿಗೆ ಆಡಳಿತ ಬ್ಯಾಂಕ್ ಇರ್ಬೋದು, ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಸರ್ಕಾರ ಇರ್ಬೋದು, RCS ಇರ್ಬೋದು, RBI ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಒಂದು ಸ್ಪಷ್ಟ ಮೆಸೇಜ್ ನಾವು ಕಳಿಸ್ಬೇಕಾಗಿದೆ, ಸ್ಪಷ್ಟ ಸಂದೇಶ ಕಳಿಸ್ಬೇಕಾಗಿದೆ. ನೀವು ಸರಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಆಗು ಹೋಗುಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ನೀಡಬೇಕಾಗಿದೆ. ಥ್ಯಾಂಕ್ ಯು ಆದಿಶೇಷನ್ ಅವರೇ. ಸರ್, ಮಗು ಹತ್ರ ಅಲ್ವಾ ಸರ್ ಹಾಲ್ ಕೊಡೋದು? ನೀವು ಬೀದಿಗೆ ಬಂದು ಕೇಳಿದ್ರಿ ಅಲ್ವೇನ್ರಿ? ನಮ್ ದುಡ್ಡು ನಾವ್ ಇಷ್ಟು ಪಾಡು ಪಡ್ತಾ ಇದೀವಲ್ಲ, ಬನ್ನಿ ಸರ್ ಆಚೆಗೆ, ಕೈ ಮುಗಿದ್ ಕೇಳ್ತೀನಿ, ಬನ್ನಿ. ನಾವು ನೀವೆಲ್ಲ ಹೋರಾಟ ಮಾಡೋಣ. ಹೋರಾಟ ಮಾಡಿದ್ರೆ ಏನ್ ಬೇಕಾದ್ರೆ ಶಾಂತಿ ರೀತಿಯಲ್ಲಿ ನಮ್ ದುಡ್ಡು ನಾವು ಕೇಳೋಣ ಸ್ವಾಮಿ. ಎಲ್ಲ ತೀರ್ಮಾನ ಆಗಿದೆ. ಇವತ್ತು ಚೇತನ ಅವರು ಒಂದು ಮಹತ್ ಕಾರ್ಯ ಮಾಡಿದ್ದಾರೆ. ಅದ್ರ ಬಗ್ಗೆ ಚೇತನ ಅವರು ಹೇಳ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಚೇತನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಪ್ಲೀಸ್.
ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ತುಂಬಾ ದಿವಸಗಳ ಆದ್ಮೇಲೆ, ಇದು ನಾನು ತುಂಬಾ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ ಮಾಡೋಣ ಅಂತ, ಆಗಿರ್ಲಿಲ್ಲ. ಆದ್ರೆ ಇವತ್ತು ಅದು ಏನೋ ಕ್ಲಿಕ್ ಆಯ್ತು, ಮಾತಾಡೋದಿಕ್ಕಾಯ್ತು. ದೇವೇಗೌಡರು ಅವರ ಮೊಮ್ಮಗ, ಅಂದ್ರೆ HD ರೇವಣ್ಣ ಅವರ ಮಗ, ಪ್ರಜ್ವಲ್ ರೇವಣ್ಣ ಅವರು ಹಾಸನ್ನಿಂದ, ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು. ಇವತ್ತು ಅವರನ್ನ ನಾನು ಫೋನ್ ಮುಖಾಂತರ ಅವ್ರ ಹತ್ರ ಮಾತಾಡಿದೀನಿ. ಅವರು ಡೆಲ್ಲಿಯಲ್ಲಿ ಆಗ್ಲೇ ಇದ್ದಾರೆ, ಮಾನ್ಸೂನ್ ಸೆಷನ್ಗೆ ಗೋಸ್ಕರ ಅವರು ಡೆಲ್ಲಿಗೆ ಅವರ ಫ್ಲಾಟ್ ಅಲ್ಲಿ ಇದ್ರು. ಅವ್ರ ಹತ್ರ ನಾನು ಸುಮಾರು 45 ಮಿನಿಟ್ಸ್ ಅಷ್ಟು ಹೊತ್ತು ಮಾತಾಡಿದೀನಿ. ಅವ್ರಿಗೆ ಈ ವಿಷಯದ ಬಗ್ಗೆ ಚೆನ್ನಾಗಿ ಗೊತ್ತು, ಅಂಡ್ IMA ಕೇಸ್ ಬಗ್ಗೆನೂ ಗೊತ್ತಿದೆ ಅವ್ರಿಗೆ. ಅವರು ನನ್ಗೆ ಒಂದೇ ವಿಷಯ ಹೇಳಿದ್ರು, ಇವಾಗ ರೂಲಿಂಗ್ ಪಾರ್ಟಿ ಅವರು IMA ಬಗ್ಗೆ ತುಂಬಾನೇ ಹಾ ಹೂ ಅಂತ ಮಾತಾಡ್ತಾ ಇದ್ರು. ಆಮೇಲೆ ಎಲ್ಲಾ ಬೇಗ ಆಕ್ಷನ್ ತಗೊಂಡ್ರು, ಕ್ರಮ ತಗೊಂಡ್ರು IMA ಕೇಸ್ ಬಗ್ಗೆ. ಆದ್ರೆ ನಿಮ್ ಕೇಸ್ ಮೇಲೆ ಯಾಕೆ ಮಾಡ್ತಾ ಇಲ್ಲ, ನಿಮ್ಮ ಇದು ಗುರು ರಾಘವೇಂದ್ರ ಬ್ಯಾಂಕ್ ಕೇಸ್ ಮೇಲೆ ಯಾಕೆ ಮಾಡ್ತಿಲ್ಲ ರೂಲಿಂಗ್ ಪಾರ್ಟಿನವರು? ಇದು ಸರಿ ಇಲ್ಲ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನಾನು ಈ ಮ್ಯಾಟರ್ ಅನ್ನ ಲೋಕಸಭಾಲಿ ರೈಸ್ ಮಾಡ್ತೀನಿ. ನೀವು ನನಗೆ ಒಂದು ಮೆಮೊರಾಂಡಮ್ ಬರ್ಕೊಡಿ ನೀವು. ಆಮೇಲೆ ಆ ಮೆಮೊರಾಂಡಮ್ ಅಲ್ಲಿ ನಿಮ್ಮ ಆದಷ್ಟು ಜನ ಡೆಪಾಸಿಟರ್ಸ್ ಸಬ್ಮಿಟ್ ಮಾಡಿ, ಸೈನ್ ಮಾಡಿ ಆ ಮೆಮೊರಾಂಡಮ್ ಅನ್ನ. ಆಮೇಲೆ ನನಗೆ ಕಳಿಸ್ಕೊಡಿ. ಸೊ ಗೌರ್ಮೆಂಟ್ಗೆ ಗೊತ್ತಾಗತ್ತೆ, ಇಷ್ಟು ಒಂದು ಜನ ಸೈನ್ ಮಾಡಿದ್ದಾರೆ ಅಂದ್ರೆ ಗೊತ್ತಾಗತ್ತೆ ಅವ್ರಿಗೆ, ಇಷ್ಟು ಜನಕ್ಕೆ. ಸೊ ಹರೀಶ್ ಅವರು ಆ ಮೆಮೊರಾಂಡಮ್ ಅನ್ನ ತಯಾರಿಸಿ ಪ್ರಜ್ವಲ್ ಅವರಿಗೆ ಕಳಿಸ್ತಾರೆ. ಕಳ್ಸಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಲ್ಲಾ ಮೆಮೊರಾಂಡಮ್ಗೆ ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೋತಾರೆ. ಸೊ ಎಲ್ಲಾರು ಹರೀಶ್ ಅವರು ಕರೆದಾಗ ಮೆಮೊರಾಂಡಮ್ ಅನ್ನ ಸೈನ್ ಮಾಡ್ಲಿಕ್ಕೆ ನೀವು ಹೋಗ್ಬೇಕು. ಎಲ್ ಕರೀತಾರೋ, ಬ್ಯಾಂಕ್ ಮುಂದೆ ಮೋಸ್ಟ್ಲಿ ಕರೀತಾರೆ ಹರೀಶ್ ಅವರು. ಅಂಡ್ ಮೆಮೊರಾಂಡಮ್ ಸೈನ್ ಮಾಡಿ ದಯವಿಟ್ಟು ಪ್ರಜ್ವಲ್ ಅವ್ರಿಗೆ ಕಳಿಸ್ಕೊಡಿ. ಚೇತನ್ ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಆದಿಶೇಷಯ್ಯ ಅವರೇ. ಮೇಡಮ್, ಇವತ್ತು ಬಹಳ ಲೇಟ್ ಆಗಿ ಬಂದ್ರಿ ಅಂತ ಕಾಣುತ್ತೆ ತಾವು ಲೈನ್ಗೆ. ಈಗಾಗ್ಲೇ ಬೆಳಿಗ್ಗೆ ನಾವು ಹರೀಶ್ ಅವರು ದೇವೇಗೌಡರನ್ನ ಭೇಟಿ ಮಾಡಿದ್ವಿ. ದೇವೇಗೌಡರನ್ನ ಭೇಟಿ ಮಾಡಿ ಅವ್ರ ಮೆಮೊರಾಂಡಮ್ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ತಿಳುವಳಿಕೆಯನ್ನ ಅವ್ರಿಗೆ ಹೇಳಿದ್ವು. ಮೆಮೊರಾಂಡಮ್ ಮುಖಾಂತರ ಹೇಳಿದಾಗ ಪ್ರತಿಯೊಂದು ನನಗೆ ಗೊತ್ತಿದೆ ಆದಿಶೇಷ್. ಇವತ್ತು ಕೌನ್ಸಿಲ್ ಮುಂದೆ ಇದೇನ ಸಬ್ಜೆಕ್ಟ್ ಬಂದಾಗ ನಾನು 100% ನಿಮ್ಮ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಿನ ನಿಯಮಿತ ಬ್ಯಾಂಕಿನ ಪರವಾಗಿ, ನಾನು ನಿಮ್ಮ ಡಿಪಾಸಿಟರ್ ಪರವಾಗಿ ನಾನು ಇರ್ತೀನಿ ಅಂತಂತ ಹೇಳಿದ್ದಾರೆ. ಈಗ ನೀವೊಂದು ಸಹಾಯ ಮಾಡ್ಬೇಕಾಗುತ್ತೆ. ನಾನು ಟ್ರೈ ಮಾಡ್ತೀನಿ ಪ್ರಜ್ವಲ್ಗೆ. ಈಗ ದೇವೇಗೌಡರ ಹತ್ರ ಒಂದು ಕನ್ನಡದಲ್ಲಿ, ಒಂದು ಇಂಗ್ಲಿಷ್ ಅಲ್ಲಿ ಆಗ್ಲೇ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದೀವಿ ಇವತ್ತು. ಅದನ್ನ ದೇವೇಗೌಡರು ಮನೇಲಿ ಅವರು ಇರ್ತಾರೆ, ಪ್ರಜ್ವಲ್. ನೀವು ಪ್ರಜ್ವಲ್ಗೆ ಒಂದು ಫೋನ್ ಮಾಡಿ, ನಾನು ಫೋನ್ ಮಾಡ್ತೀನಿ ಬೇಕಾದ್ರೆ ಪ್ರಜ್ವಲ್ಗೆ ಫೋನ್ ಮಾಡಿ, ಬೆಳಿಗ್ಗೆ ಮೆಮೊರಾಂಡಮ್ ನಾವು ನಿಮ್ ತಾತ ಅವ್ರಿಗೆ ನಾವು ಸಬ್ಮಿಟ್ ಮಾಡಿದೀವಿ ಸರ್, ದಯವಿಟ್ಟು ಇವತ್ತು ಲೋಕಸಭೆಯಲ್ಲಿ ನೀವ್ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಬಹಳ ಹೇಳಿದೀನಿ ಆದಿಶೇಷಯ್ಯ ಅವ್ರೆ, ಆಗ್ಲೇ ನಾನು ಹೇಳಿದೀನಿ ಪ್ರಜ್ವಲ್ಗೆ. ಆದಿಶೇಷಯ್ಯ ಅವರು ಇವತ್ತು ನಿಮ್ಮ ಅಪ್ಪಾಜಿ ಅವ್ರನ್ನ ಮೀಟ್ ಮಾಡಿ ನಿಮ್ಗೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದಾರೆ ಅಂತ. ಆಗ್ಲೇ ಈ ವಿಷಯ ಹೇಳಿದೀನಿ ಪ್ರಜ್ವಲ್ಗೆ. ವೆರಿ ಗುಡ್, ವೆರಿ ಗುಡ್. ಅವನಿಗೆ ನಿಮ್ ಹೆಸರು ಕೂಡ ಗೊತ್ತಾಯ್ತು. ಅವನಿಗೆ ನನಗೆ ಗೊತ್ತು ಅವ್ರ ನನ್ ಆತ್ಮೀಯ ಸ್ನೇಹ ಹುಡುಗರು ಬಿಡಿ, ನಮ್ಗೆ ತುಂಬಾ ಬೇಕಾದವ್ರೆ. ನಾನು ಚಿಕ್ಕ ಹುಡುಗರಿಂದ ನೋಡಿದ್ದೆ. ನನ್ಗೆ ಸೂರಜ್ ಗೊತ್ತಿದೆ, ನನಗೆ ನನ್ನ ತಂಗಿ ಕ್ಲಾಸ್ಮೇಟ್ ಅವನು. ನನಗೆ ಸೂರಜ್ ಚೆನ್ನಾಗಿ ಗೊತ್ತಿದೆ ನನಗೆ. ವೆರಿ ಗುಡ್. ಸೊ ಒಂದು ಕೆಲಸ ಮಾಡಿ ಮೇಡಮ್ ಪ್ಲೀಸ್, ನೀವು ಪ್ರಜ್ವಲ್ಗೆ ಒಂದು ಫೋನ್ ಮಾಡಿ. ನಾನು ಫೋನ್ ಮಾಡ್ತೀನಿ ಇವಾಗ ನೈಟ್ ಅಲ್ಲಿ, ಸಿಕ್ಕಿದ್ರೆ ನಾನು ಫೋನ್ ಮಾಡ್ತೀನಿ, ನೀವು ಫೋನ್ ಮಾಡಿ. ಯಾಕೆಂದ್ರೆ ನಾಳೆಯಿಂದ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಮಾತಾಡೋದಕ್ಕೆ GC ಚಂದ್ರಶೇಖರ್ ಹತ್ರನೂ ಮಾತಾಡಿದ್ದೀನಿ. GC ಚಂದ್ರಶೇಖರ್ MP ಇದಾರಲ್ಲ ರಾಜ್ಯಸಭಾ ಸದಸ್ಯರು. GC ಚಂದ್ರಶೇಖರ್ ಅವರು ರಾಜ್ಯಸಭಾಲಿ ಮಾತಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅಲ್ಲಲ್ಲ, ದೇವೇಗೌಡರು ರಾಜ್ಯಸಭಾ, GC ಚಂದ್ರಶೇಖರ್ ರಾಜ್ಯಸಭಾ, ಲೋಕಸಭೆಯಲ್ಲಿ ಪ್ರಜ್ವಲ್ ಮಾತಾಡ್ಬೋದು ಅಲ್ವಾ? ನಿಮ್ಗೆ ಇವರಿಬ್ರು ಮಾತಾಡಿ. ಮತ್ತೆ ಓಕೆ, ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕು.
ನಾನು ಮತ್ತೆ ಇವರು ಡಾಕ್ಟರ್ ಗುಹಾ ಅವರು ಇಬ್ರು ಸೇರಿ ಇವರು DK ಸುರೇಶ್, ಅದೇ ಶಿವಕುಮಾರ್ ಅವ್ರ ತಮ್ಮ, ಅವರು MP, ಆಯ್ತಾ, ಅವರನ್ನು ಭೇಟಿಯಾಗಿದ್ದೆ. ಅವರಿಗೆ ನಾನು ಇದೆಲ್ಲ ವಿಷಯ ಮನವರಿಕೆ ಮಾಡ್ಕೊಟ್ಟೆ. ನಾನು ಹಿಂಗೆ 25,000 ಜನ ಡಿಪಾಸಿಟರ್ಸ್ ಬಹಳ ಕಷ್ಟ ಪಡ್ತಾ ಇದೀವಿ, ಸುಮಾರು 2,500 ಕೋಟಿ ಇದು ಒಂದು ದೊಡ್ಡ ಹಗರಣ ಇದು. ಇದನ್ನ ಆದಷ್ಟು ವಿಸಿಬಿಲಿಟಿ ಕ್ರಿಯೇಟ್ ಮಾಡ್ಬೇಕು ನಾವು ಪಾರ್ಲಿಮೆಂಟ್ ಅಲ್ಲಿ. ನಾವು ಎಲ್ಲಾ ಕಡೆ ಎಲ್ಲಾ ಪಾರ್ಟಿಯವ್ರ ಹತ್ರನು ಎಲ್ಲಾರ ಹತ್ರನು ಹೋಗಿ ನಾವು ಈ ವಿಷಯನ ಎತ್ತೋದಕ್ಕೆ ಇದ್ ಮಾಡ್ತಾ ಇದೀವಿ, ಪ್ರಯತ್ನ ಪಡ್ತಾ ಇದೀವಿ. ಮತ್ತೆ ಎಲ್ಲಾ ನಮ್ಮ ರಾಜ್ಯದಿಂದ ಯಾರ್ಯಾರು ಹೋಗ್ತಾ ಇದಾರೆ, ಅದ್ ನಮ್ಗೆ ಆಡಳಿತ ಪಕ್ಷದ MP ಗಳು ನಮ್ಗೆ ಆಕ್ಸೆಸ್ ಸಿಗ್ತಾ ಇಲ್ಲ, ಅವರಿಂದ ಟ್ರಾಕ್ಷನ್ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಖಂಡಿತ ಈ ವಿಷಯನ ಆದಷ್ಟು ಪಾರ್ಲಿಮೆಂಟ್ ಅಲ್ಲಿ ಹೈಲೈಟ್ ಮಾಡಬೇಕು, ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಬೇಕು, ಮತ್ತೆ ಇದ್ರ ಬಗ್ಗೆ ಸಮಾಧಾನಕರವಾದಂತ ಒಂದು ಸೊಲ್ಯೂಷನ್ಗೆ, ಪರಿಹಾರಕ್ಕೆ ನೀವು ಎಲ್ಲರೂ ಒತ್ತಿ ಹೇಳಬೇಕು. ಸೊ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನೀವು ಖಂಡಿತ ಮಾಡ್ಬೇಕು ಅಂತ ಹೇಳಿ ಅವರಿಗೆ DK ಸುರೇಶ್ ಅವ್ರಿಗೆ ಹೇಳಿದಾಗ ಅವರು ಚೆನ್ನಾಗಿ ಸ್ಪಂದಿಸಿದ್ದಾರೆ. ಮತ್ತೆ ನಿನ್ನೆ ಮತ್ತೆ ಇವತ್ತು ನಾಳೆ ಬೆಳಗ್ಗೆ ಹೋಗ್ತಾ ಇದಾರೆ ಅವರು ಡೆಲ್ಲಿಗೆ. ಇವತ್ತು ಸಾಯಂಕಾಲನು ಡಾಕ್ಟರ್ ಗುಹಾ ಅವರು ಹೋಗಿ ಅವ್ರ ಹತ್ರ ಅವ್ರಿಗೆ ಮತ್ತೆ ಇನ್ನೊಂದು ರಿಮೈಂಡರ್ ಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಒಂದು 8 ಪೇಜ್ ರೈಟ್ ಅಪ್ ಕೊಟ್ಟಿದ್ದೀನಿ. ನಮ್ಮ ಕಂಪ್ಲೀಟ್ ಬ್ಯಾಂಕಿನ ಪೂರ್ತಿ ಏನ್ ಹಗರಣ ನಡೆದಿದೆ ಅದ್ರ A ಇಂದ Z ಇವತ್ತಿನ ತನಕ, ಜನವರಿ 10ರಿಂದ ಅಥವಾ 2008ರಿಂದ ಏನಾಗಿದೆ, ಇಲ್ಲಿ ಏನೇನ್ ಹಗರಣ ಆಗಿದೆ ಅದ್ರ A to Z ಅದನ್ನ ಕಂಪ್ಲೀಟ್ ಒಂದು ರೈಟ್ ಅಪ್ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಅದು ಅವ್ರ PA ಅವ್ರಿಗೆ ಹೇಳಿ ಅವ್ರಿಗೆ ನಮ್ಮ ಮನವರಿಕೆ ಮಾಡಿ ಅವ್ರು ಅದಕ್ಕೆ ಒಂದು ನೋಟ್ಸ್ ರೆಡಿ ಮಾಡಿದ್ದಾರೆ. ಅವ್ರು ಅತಿ ಶೀಘ್ರದಲ್ಲೇ ಅಟ್ ದ ರೈಟ್ ಆಪರ್ಚುನಿಟಿ, ಅಟ್ ದಿ ಅರ್ಲಿಯಸ್ಟ್ ಆಪರ್ಚುನಿಟಿ ಅದನ್ನ ನಾನು ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡ್ತೀನಿ ಅನ್ನೋ ಪ್ರಾಮಿಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇವಾಗ 4 ಜನ ಈ ಬಗ್ಗೆ ಮಾತಾಡುವಂತಹ ಒಂದು, ಅದರಲ್ಲೂ ನಮ್ಮ ದೇವೇಗೌಡರಂತ ಹಿರಿಯರೊಬ್ರು ಮಾತಾಡಿದ್ರೆ ಅದಕ್ಕೆ ಸಿಗುವಂತ ತೂಕ, ಅದನ್ನ ನಾವು ಇನ್ನು ಮುಂದೆ ಕಾದು ನೋಡ್ಬೇಕಾಗತ್ತೆ. ಅದು ಬಹಳ ಅದೊಂದು ಮಹತ್ವವಾದಂತ ಒಂದು ಸಂಗತಿ. ಜೊತೆಗೆ DK ಸುರೇಶ್ ಅವರು, ಪ್ರಜ್ವಲ್ ಇರ್ಬೋದು, ಮತ್ತೆ ಚಂದ್ರಶೇಖರ್ ಅವರು ಪಾರ್ಲಿಮೆಂಟ್ ರೈಸ್ ಮಾಡ್ತಾರೆ. ಸೊ ಇದು ಬೇರೆಯವರು ನಡೆಸ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಅಂದ್ರೆ ಈಗ ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ನಮ್ಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಈ ಜನಪ್ರತಿನಿಧಿಗಳಾಗ್ಲಿ ಯಾರೇ ಆಗ್ಲಿ ನಮಗ್ ಸ್ಪಂದಿಸೋದು ನಾವು ನಮ್ಮ ಹೋರಾಟ ನಡೆಸಿದಾಗ. ನಾವು ಯಾವುದೇ ಹೋರಾಟ ನಡೆಸದೆ ನಾವು ಮನೆಯಲ್ಲಿ ಕೂತ್ರು ಆಗಲ್ಲ, ನಾವು ರಸ್ತೆಗೆ ಇಳಿಲೇಬೇಕು. ಈಗ ರಸ್ತೆಗೆ ಇಳಿದ್ರೆ ಎಲ್ಲ ಪ್ರತಿನಿಧಿಗಳು ನಮ್ಮ ಹತ್ರ ಓಡ್ ಬರ್ತಾರೆ. ಈಗ ನಾವು ಅವ್ರ ಹತ್ರ ಹೋಗಿ ನಾವು ಕಾಲಿಗೆ ಬಿದ್ದು ಕೇಳುವಂತ ಪರಿಸ್ಥಿತಿ ಇದೆ. ಆದ್ರೆ ನಾವು ರಸ್ತೆನಲ್ಲಿ ನಿಂತು ಹೋರಾಟ ನಡೆಸಿದಾಗ ಮೀಡಿಯಾದವರಾಗಿರ್ಬೋದು, ಪ್ರತಿನಿಧಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ಸಮಾಜದ ಯಾವುದೇ ಒಂದು ವ್ಯಕ್ತಿಗಳಾಗಿರ್ಬೋದು, ಅವ್ರು ನಮ್ಮ ಹತ್ರ ಬಂದು ನಮ್ಮ ಹತ್ರ ಪರಿಹಾರ ಮಾಡ್ಕೊಡ್ತೀವಿ, ಬನ್ನಿ ನೀವು ಗಲಾಟೆ ಮಾಡ್ಬಿಡಿ ಅಂತ ಹೇಳಿ ನಮ್ ಸಮಾಧಾನ ಮಾಡಿ ಕಳಿಸುವಂತ ಒಂದು ಪರಿಸ್ಥಿತಿ ನಾವು ತರಬೇಕಾಗಿದೆ. ಆ ಪರಿಸ್ಥಿತಿ ತರದೆ ಇದು ನಮ್ಮ ಹೋರಾಟ ಅದು ಹಾಫ್ ಹಾರ್ಟೆಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗತ್ತೆ. ಸೊ ಹಾಫ್ ಹಾರ್ಟೆಡ್ ಅಲ್ಬೇಡ, ಹಾಫ್ ಬೇಕ್ಡ್ ಹಾಫ್ ಹಾರ್ಟೆಡ್ ಅಟೆಂಪ್ಟ್ಸ್ ವಿಲ್ ನಾಟ್ ವರ್ಕ್ ಫಾರ್ ಅಸ್. ನಾವು ಪೂರ್ತಿ ಕಂಪ್ಲೀಟ್ ನಮ್ಮ ಹೋರಾಟನ ನಾವು ಮಾಡಬೇಕಾಗಿದೆ. ಈಗ ನಾವು ಅಡ್ಮಿನಿಸ್ಟ್ರೇಟರ್ ವಿಷಯಕ್ಕೆ ಬಂದಾಗ, ಅಡ್ಮಿನಿಸ್ಟ್ರೇಟರ್ ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಈ ಉತ್ತರ ಒಂದೇನೆ, ನಾವು ಹೋಗಿ ಅವರ ಮೇಲೆ ಒತ್ತಡ ಹಾಕೋದು ಒಂದು ಬಿಟ್ಟು ಏನ್ ಪರಿಹಾರನೂ ಕಾಣಿಸ್ತಾ ಇಲ್ಲ. ಅವ್ರು ಯಾಕೆ ಹೀಗ್ ಮಾಡ್ತಾ ಇದಾರೆ, ಅವ್ರು ಏನಕ್ಕೆ ಹಾಗೆ ಮಾಡ್ತಾ ಇರ್ಬೋದು, ಈಗ ಮಾಡ್ತಾ ಇರಬಹುದು ಅಂತ ನಾವು ಸಾಕಷ್ಟು ಪ್ರಾಬಬಿಲಿಟೀಸ್ ಹೇಳ್ಬೋದು. ಬಟ್ ಅದಕ್ಕೆ ಉತ್ತರ ಇಲ್ಲ. ಏನಕ್ಕೆ ಮಾಡ್ತಾ ಇದಾರೆ ಅನ್ನೋದಕ್ಕೆ ಉತ್ತರ ಇಲ್ಲ. ಉತ್ತರ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಅದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಯಾಕೆ ಮಾಡ್ತಾ ಇಲ್ಲ ಅವರು, ಈಗ ನಮ್ಮ ಪರಿಹಾರ ಯಾಕೆ ಮಾಡ್ತಾ ಇಲ್ಲ, ಈಗ ಆಡಿಟ್ ರಿಪೋರ್ಟ್ ಯಾಕೆ ಕೊಡ್ತಾ ಇಲ್ಲ, ನಮ್ಮ ಒಂದು ಕಾಳಜಿಗಳು ಯಾಕೆ ಸ್ಪಂದಿಸ್ತಾ ಇಲ್ಲ. ಇಷ್ಟು ನಾವು ನೋಡ್ದಂಗೆ ಸುಮಾರು ಜನ ಮೆಡಿಕಲ್ ಆಗಿರ್ಬೋದು, ಬೇಕಾದಷ್ಟು ಒಂದು ಸಮಸ್ಯೆಗಳಲ್ಲಿ ಸಿಕ್ಕಿರುವಂತ ಜನಗಳು ಸಾಕಷ್ಟು ಜನ ಸಾಕಷ್ಟು ಪರಿಹಾರಕ್ಕಾಗಿ ಸಾಕಷ್ಟು ಒತ್ತಾಯ ಮಾಡಿದ್ರು ಅವ್ರಿಗೆ ಯಾರಿಗೂ ಸ್ಪಂದನೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಇದ್ರಲ್ಲಿ ಏನ್ ಹಿಂದಿನ ಉದ್ದೇಶ ಏನು? ಇದು ಹಿಂದೆ ಯಾವ ವೆಸ್ಟೆಡ್ ಪಟ್ಟಭದ್ರ ಹಿತಾಸಕ್ತಿಗಳಿದಾವೆ? ಇದೆಲ್ಲ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಈಗ ನಮ್ಗೆ ಎಷ್ಟು ನಮ್ಗೆ ಉತ್ತರ ಸಿಗ್ತಾ ಇಲ್ಲ, ಅಷ್ಟು ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಗೆ ನಾವು ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ರೆ ಆ ಉತ್ತರ ಅಲ್ಲಿ ಮುಗಿದೋಯ್ತು ಮ್ಯಾಟರ್, ಅಲ್ಲಿಗೆ ಎಂಡ್ ಹೋಗುತ್ತೆ. ಸೊಲ್ಯೂಷನ್ ಸಿಕ್ತು ಅಲ್ಲಿಗೆ, ಅಟ್ಲೀಸ್ಟ್ ಒಂದು ಉತ್ತರ ಏನಾದ್ರೂ ಸಿಕ್ತು. ಆದ್ರೆ ನೀವು ಪ್ರಶ್ನೆಗೆ ಉತ್ತರ ಕೊಡದೆ ಸೊಲ್ಯೂಷನ್ ಮಾಡದೆ ಹೋದ್ರೆ ಆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಒಂದು ದೊಡ್ಡ ಪರ್ವತ ಹೊತ್ಕೊಂಡ್ಬಿಡುತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ಹಾಗೆ ಆಗಿರೋದು. ಈ ಪ್ರಶ್ನೆಗಳು ಒಂದು ದೊಡ್ಡ ಪರ್ವತ ಸೃಷ್ಟಿಯಾಗಿದೆ ಇವತ್ತು. ಅಡ್ಮಿನಿಸ್ಟ್ರೇಟರ್ ಯಾರುನು
ಅಡ್ಮಿನಿಸ್ಟ್ರೇಟರ್ ಯಾರಿಗೂ ಯಾವುದೇ ರೀತಿಯಾದ ಸ್ಪಂದಿಸ್ತಾ ಇಲ್ಲ, ಮತ್ತೆ ಯಾವುದೇ ರೀತಿಯಲ್ಲೂ ಜವಾಬ್ದಾರಿ ಇರ್ಲಿ, ಜವಾಬ್ದಾರಿ ರೀತಿಯಲ್ಲಿ ಮಾತಾಡ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ಉತ್ತರನೇ ಕೊಡ್ತಾ ಇಲ್ಲ. ಜವಾಬ್ದಾರಿ ಇರ್ಲಿ, ಜವಾಬ್ದಾರಿ ಎರಡನೇ ಪ್ರಶ್ನೆ, ಉತ್ತರನೇ ಕೊಡ್ತಾ ಇಲ್ಲ, ಹತ್ರಕ್ಕೆ ಸೇರಿಸ್ತಾ ಇಲ್ಲ. ನೀವು ಬಂದ್ರೆ ನಿಮ್ಮಿಂದ ನನ್ಗೆ ಆಡಿಟ್ ರಿಪೋರ್ಟ್ ಕೊಡೋದು ಲೇಟ್ ಆಗ್ತಾ ಇದೆ, ನೀವು ಬರ್ತಾ ಇರೋದ್ರಿಂದ ನಮ್ ಸ್ಟಾಫ್ಗಳು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಆ ರೀತಿ ನಮ್ಮೇಲೆ ಆಪದನ್ನ ಹೊರಿಸ್ತಾರೆ ಹೊರತು ಅದಕ್ಕೆ ನಮ್ಗೆ ಉತ್ತರ ಸಿಗ್ತಾ ಇಲ್ಲ. ನಮ್ಗೆ ಉತ್ತರ ಕೇಳೋ ನಮ್ ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ಹಾಗಾದ್ರೆ ಪ್ರಶ್ನೆ ಮಾಡೋ ಹಕ್ಕಿಲ್ವಾ ನಮ್ಗೆ? ನಾವು ಪ್ರಶ್ನೆ ಯಾಕೆ ಕೇಳಬಾರ್ದು? ಕಾನ್ಫಿಡೆನ್ಶಿಯಾಲಿಟಿ ಅಂತ ಹೇಳಿ ಅದನ್ನ ನಮ್ ಎಲ್ಲಾ ಪ್ರಶ್ನೆಗಳನ್ನ ನಮ್ ಬಾಯಿಗೆ ಬೀಗ ಹಾಕೊಂಡು ಹುನ್ನಾರ ನಡೀತಾ ಇದೆ. ಇದು ಸರಿ ಇಲ್ಲ. ಇದು ನಾವು ಯಾಕೆಂದ್ರೆ ನಾವು ಈ ಬ್ಯಾಂಕಿನ ಒಂದು ಡೆಪಾಸಿಟರ್ಸ್ ಏನಾಗಿದ್ದಾರೆ, ಇವರು ಬಹಳ ಶಾಂತಿ ಪ್ರಿಯರು, ಯಾವುದೇ ಗಲಾಟೆಗೆ ಹೋಗ್ಲಿಲ್ಲ. ಮತ್ತೆ ಯಾರು ಏನಾದ್ರೂ ಒಂದು ಸಮಾಧಾನ ಹೇಳಿದಾಗ ಅದನ್ನ ನಂಬಿ ನಾವು ಇರಬಹುದೇನೋ ಹೌದೇನೋ ಅನ್ನೋ ರೀತಿನಲ್ಲಿ ನಾವು ಮಾಡಿದ್ವಿ. ಹಾಗಾಗಿ ಈ ನಮ್ಮ ಒಂದು ವೀಕ್ನೆಸ್ ನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಮಗ್ ಬರೀ ಬಣ್ಣದ ಕಾಸಿಗೆ ಕೊಂಡು ಕಸ್ತೂರಿ, ಬಣ್ಣದ ತುತ್ತೂರಿ ಅಂತ ಹೇಳಿ ನಮ್ಗೆ ಬರೀ ತುತ್ತೂರಿ ಓದ್ತಾ ಇದಾರೆ ಹೊರತು ನಮ್ಗೆ ಯಾವ್ದೇ ರೀತಿ ಉತ್ತರನೂ ಕೊಡ್ತಾ ಇಲ್ಲ, ಸಮಸ್ಯೆಗೆ ಪರಿಹಾರನೂ ಮಾಡ್ತಾ ಇಲ್ಲ, ಸಮಸ್ಯೆ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಹೋಗ್ತಾನೂ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಹೇಳಕ್ ಇಷ್ಟಪಡ್ತೀನಿ ಹರೀಶ್, ಏನ್ ಅರ್ಥ ಆಗಲ್ಲ ಅಂದ್ರೆ, ನಾವು ಏನ್ ಕೇಳಿದ್ರು ಅಡ್ಮಿನಿಸ್ಟ್ರೇಟರ್ ಸಾಹೇಬ್ರು ಗಾಡ್ ಶುಡ್ ಹೆಲ್ಪ್ ಯು, ಗಾಡ್ ಸೇವ್ ಯು ಈ ತರ ಮಾತಾಡ್ತಾರೆ. ಗಾಡ್ ಸೇವ್ ಯು, ಗಾಡ್ ಶುಡ್ ಹೆಲ್ಪ್ ಯು ಅಂತ. ನನಗೆ ಇದು ಅರ್ಥ ಆಗೋದಿಲ್ಲ. ಇದು ಈ ತರ ಮಾತಾಡ್ತಾರೆ, ಈ ತರ ಒಂಥರ ಹೋಪ್ ಇಲ್ದೆ ಇರೋ ತರ ಡೆಪಾಸಿಟರ್ಸ್ ಗೆ. ಯಾಕೆ? ಇಸ್ ಇಟ್ ಅನ್ ಇಂಡಿಕೇಶನ್ ದಟ್ ಹಿ ಸೀಸ್ ಓನ್ಲಿ ಲಿಕ್ವಿಡೇಷನ್ ಆಸ್ ದ ಸೊಲ್ಯೂಷನ್? ಗೊತ್ತಿಲ್ಲ. ಅಲ್ಲ, ಈಗ ಐ ಥಿಂಕ್ ಈಗ ಟೆಕ್ನಿಕಲ್ ಕ್ವೆಶನ್ಸ್ ಗೆ ಇಲ್ಲಿ ನಾವು ಯೋಚನೆ ಮಾಡೋದು, ಅವರ್ ಇಮ್ಯಾಜಿನೇಷನ್ಸ್ ವಿಲ್ ರನ್ ವೈಲ್ಡ್. ಯಾಕೆಂದ್ರೆ ನಮ್ಮನ್ನ ಎಷ್ಟು ಕತ್ತಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಒಂದು ಯೋಚನೆ ಮಾಡಕ್ ಹೋದ್ರೆ ಅಂದ್ರೆ 1,000 ಯೋಚನೆಗಳು ಬರ್ತಾ ಇದ್ವಿ. ಹೀಗಾಗಿ ಈಗ ನಾವು ಆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದು ವ್ಯರ್ಥ ಅಂತ ಆಗ್ತಾ ಇದೆ. ಈಗ ಏನಿದ್ರು ಮುಂದಿನ ಪರಿಹಾರ, ಈಗ ಮುಂದೆ ಏನಾಗ್ಬೇಕು, ಮುಂದೆ ಯಾವ ರೀತಿ ನಾವು ನಮ್ಮ ಒಂದು ಹೋರಾಟ ನಡೆಸಬೇಕು. ನಾವು ಮುಂದೆ ಎಷ್ಟು ಮಾತಾಡಿದ್ರು ಅಷ್ಟೇ. ನಾವು ಒಂದು ಡೆಡ್ ಲೈನ್ ಕೊಡೋಣ, ಒಂದು ಡೆಡ್ ಲೈನ್ ಒಳಗೆ ನೀವು ಆಡಿಟ್ ಸಬ್ಮಿಟ್ ಮಾಡ್ಬೇಕು. ನೀವು ಮುಚ್ಚೋಳಿಕೆ ಬರ್ಕೊಟ್ಟಂಗೆ ಹೈಕೋರ್ಟ್ ಅಲ್ಲಿ ನೀವು ಆಡಿಟ್ ನ ಸಬ್ಮಿಟ್ ಮಾಡಿಲ್ಲ. ಒಂದು RCS ನೀವು ಯಾರು ಹಣಕಾಸಿನ ಮಂತ್ರಿ ಮುಂದೆ ಹೇಳಿದಂತ ಮಾತನ್ನ ನೀವು ನಡ್ಕೊಂಡಿಲ್ಲ. ನೀವು ತಿರ್ಗಾ ಲೆಟರ್ ಹಾಕಿದ್ದೀರಾ, 14ನೇ ತಾರೀಕು ಕೊಡ್ತೀನಿ ಅಂದ್ರಿ, 10ನೇ ತಾರೀಕು ಕೊಡ್ತೀನಿ ಅಂದ್ರಿ, 4ನೇ ತಾರೀಕು ಕೊಡ್ತೀನಿ ಅಂದ್ರಿ. ಇದೇನು ನಾವು ಜೋಕರ್ಗಳ? ಅವ್ನು ಹೇಳಿದಂಗೆಲ್ಲ ಕೇಳ್ಕೊಂಡು ಹೋಗೋದಕ್ಕೆ ಒಂದ್ ಲೆಟರ್ ಕೊಡಿ, ಒಂದು ಒತ್ತಾಯ ಮಾಡೋಣ, ಡೆಡ್ ಲೈನ್ ಕೊಡೋಣ. ಮಾಡ್ಲಿಲ್ಲ, ನಾವೆಲ್ಲ ಬೀದಿಗೆ ಬಂದು ಪ್ರತಿಭಟನೆ ಮಾಡೋಣ. ಹೌದು, ಅದು ನಡಿಲೇಬೇಕಾಗಿರುವಂತದ್ದು. ಅದಕ್ಕೆ ನಮ್ಮ ಡಿಪಾಸಿಟರ್ಸ್ ಮತ್ತೆ ಠೇವಣಿದಾರರು ಎಲ್ಲರೂ ಸಹಕಾರ ಕೊಡಲೇಬೇಕು. ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿದೆ. ಈಗ ಒಂದ್ ಕೆಲಸ ಮಾಡಿ ಹರೀಶ್, ಈಗ ಜೂಮ್ ಮೀಟಿಂಗ್ ಅಲ್ಲಿ 25 ಎಷ್ಟು ಜನ ಇದ್ದಾರೆ? ಈಗ 62 ಜನ ಇದ್ದಾರೆ. ಜೊತೆಗೆ ಫೇಸ್ಬುಕ್ ಲೈವ್ ಅಲ್ಲಿ ಸುಮಾರು 50 ಜನ ಇದ್ದಾರೆ. ಸರ್ ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸಾರಿ, ಅಲ್ಲ, ಇವರು ಆದಿಶೇಷನ್ ಅವ್ರು ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳಿ. ಓಕೆ. ಸೊ ಹೀಗಾಗಿ ಮತ್ತೆ ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಈಗ. ಯಾಕೆಂದ್ರೆ ನಮ್ಮ ಡಿಪಾಸಿಟರ್ಸ್ ಗಳಲ್ಲಿ ಒಂದು ಹಲವಾರು ಜನ, ಅಯ್ಯೋ ಅಡ್ಮಿನಿಸ್ಟ್ರೇಟರ್ ದೇವ್ರು, ಅಡ್ಮಿನಿಸ್ಟ್ರೇಟರ್ ನಾವ್ ಯಾರು ಪ್ರಶ್ನೆ ಮಾಡಬಾರ್ದು, ಅಡ್ಮಿನಿಸ್ಟ್ರೇಟರ್ ಏನ್ ಹೇಳ್ತಾರ ಕೇಳ್ಕೊಂಡಿರ್ಬೇಕು, ಅಡ್ಮಿನಿಸ್ಟ್ರೇಟರ್ ನಾವ್ ಬಿಟ್ಟು ಹೋಯ್ತು ಅಂದ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ, ಅಡ್ಮಿನಿಸ್ಟ್ರೇಟರ್ ನಾವ್ ಬಿಟ್ಟು ಹೋಯ್ತು ಅಂದ್ರೆ ನಾವೆಲ್ಲ ಬೆಗ್ಗರ್ಸ್ ಆಗೋಗ್ತೀವಿ. ಈ ಮಟ್ಟದಲ್ಲಿ ಪ್ರಚಾರ ಕೊಡ್ತಾ ಇದಾರೆ. ಇದು ಯಾರು ಕೊಡ್ತಾ ಇದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ ಇಲ್ಲಿ ಇದೇ ನಾವು ಒಂದು ವಿಡಿಯೋ ನೋಡಿದ್ವಿ, ಆ ವಿಡಿಯೋದಲ್ಲೂ ಹೇಳ್ತಾ ಇದಾರೆ ಅಡ್ಮಿನಿಸ್ಟ್ರೇಟರ್ ಅಂತ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮುಂದೆನೂ ಹೇಳಿದ್ರು. ಆದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ದಿನ ನಮ್ಮ ಕಣ್ಣೆದುರುಗಡೆ ಕಾಣಿಸ್ತಾ ಇರೋದು, ಇದು ಅಡ್ಮಿನಿಸ್ಟ್ರೇಟರ್ ಅವ್ರಿಗೆ ಯಾವ ಒತ್ತಡಕ್ಕೆ ಏನು ಕೆಲಸ ಮಾಡ್ತಾ ಇದಾರೆ ಅಥವಾ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಏನು ಅನ್ನೋದು ನಮ್ಗೆ ಇನ್ನೂ ಸರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಅದಕ್ಕೆ ಅದನ್ನ ಇನ್ನೂ ಉಲ್ಬಣಗೊಳಿಸೋದಂತ ಒಂದು ನಿಟ್ಟಿನಲ್ಲಿ ಅವರು ನಮಗ್ ಉತ್ತರ ಕೊಡ್ತಾ ಇಲ್ಲ. ಆ ಉತ್ತರ ಕೊಡದೇ ಇರೋದು ನಮ್ಮ ಇಮ್ಯಾಜಿನೇಷನ್ ಇಸ್ ರನ್ನಿಂಗ್ ವೈಲ್ಡ್. ಸರ್ ಇದು ಧರ್ಮೇಂದ್ರ ಇಲ್ಲಿ ಮಾತಾಡ್ತಾ ಇರೋದು. ಮಿಸ್ಟರ್ ಆದಿಶೇಷನ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಹೇಳ್ತಾ ಇದ್ದಾರೆ. ಇವಾಗ ಲಾಸ್ಟ್ ಒಂದು ಡೆಡ್ ಲೈನ್ ಕೊಡೋಣ, ಡೆಡ್ ಲೈನ್ ಅವ್ರು ಅದಕ್ಕೆ ಮೀಟ್ ಆಗ್ಲಿಲ್ಲ ಅಂತಂದ್ರೆ
ನಾವು Yes, correct. ಬೀದಿಗಿಳಿಯೋಣ. ಎಸ್ ಇದು ನಾವ್ ಎಷ್ಟು ಮಾತಾಡಿದ್ರು ಏನೇ ಕ್ವಶನ್ ಹಾಕಿದ್ರು ಕೂಡ ಏನು ಯೂಸ್ ಇಲ್ಲ. ಮಿಸ್ಟರ್ ಆದಿಶೇಷನ್ ಅವರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನ ಪಾಲನೆ ಮಾಡಿ ಲಾಸ್ಟ್ ಒಂದು ಡೆಡ್ ಲೈನ್ ಕೊಟ್ಬಿಟ್ಟು ಅದಕ್ಕೆ ಮೀಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೋಣ. ಅದನ್ನ ನಾವು ಮೀಟಿಂಗ್ ಅಲ್ಲಿ ಕೂತ್ಬಿಟ್ಟು ಡಿಸೈಡ್ ಮಾಡಿ. ನನ್ನ ಅಭಿಪ್ರಾಯ ಇದೆ. ಯಾವ್ದು ಡೆಡ್ ಲೈನ್ ಏನು? ಡೆಡ್ ಲೈನ್ ಸರ್ ನಾವು ಡಿಸೈಡ್ ಮಾಡ್ಬೇಕು ಸರ್. ನಾವು ಇವಾಗ ಡೆಪಾಸಿಟರ್ಸ್ ಎಲ್ಲ ಸೇರ್ಬಿಟ್ಟು ಡಿಸೈಡ್ ಮಾಡ್ಬೇಕು. ಈ ಪಾಯಿಂಟ್ ಅರ್ಥ ಆಯ್ತು. ಲೆಟ್ ಅಸ್ ಟಾಸ್ ಇಟ್ ಅಪ್. ಈಗ ನಮ್ಮ ಇವ್ರಿದಾರೆ ಇಲ್ಲಿ ಪಾರ್ವತಿ ರಾಜಲಕ್ಷ್ಮಿ ಅಂತ ಅವ್ರು ಇದಾರೆ. ಅವ್ರ ಕೈ ಎತ್ತಿದ್ರು ಆಗ್ಲೇನೆ ಇವರು ಸರ್ ಹರೀಶ್, ನಾನು ಅವರ ಹಸ್ಬೆಂಡ್ ಸುಬ್ರಹ್ಮಣ್ಯಂ ಅಂತ. ಸರ್ ಸರ್ ಇಲ್ಲಿ ನಿಮ್ಗೆಲ್ಲ ವಂದನೆಗಳು. ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು ಫಾರ್ ಅರೇಂಜಿಂಗ್ ದಿಸ್ ಮೀಟಿಂಗ್. ಅಂಡ್ ಫಸ್ಟ್ ಆಫ್ ಆಲ್ ನೀವು ಸುರೇಶ್ ನವ್ರು ಭೇಟಿ ಆಗಿದ್ದೀರಾ, ಆದಿಶೇಷನ್ ಅವರು, ದೇವೇಗೌಡರು ಅಂತ. ಈಸ್ ಅ ವೆರಿ ಟಾಲ್ ಲೀಡರ್ ಇನ್ ಅವರ್ ಪೊಲಿಟಿಕಲ್ ಸರ್ಕಲ್. ಅವ್ರನ್ನ ಮೀಟ್ ಮಾಡಿದಕ್ಕೆ ಆದಿಶೇಷನ್ ಅವರು, ಚೇತನಾ ಅವ್ರಿಗೂ ಧನ್ಯವಾದಗಳು. ಬಿಕಾಸ್ ಶಿ ಹಸ್ ಆಲ್ಸೋ ಮೇಡ್ ಹರ್ ಎಫರ್ಟ್ಸ್ ಟು ಕಾಂಟ್ಯಾಕ್ಟ್ ಸಂಬಡಿ. ಸರ್ ಇಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ಅಲ್ಲಿ ಒಂದು ಡಿಸ್ಪರೇಟ್ ಅಂತ ವರ್ಡ್ ಇದೆ. ಬೇರೆ ಬೇರೆ ಗುಂಪುಗಳು ವಾಟ್ಸ್ಆಪ್ ಅಲ್ಲಿ ಹಿಂಗೆಲ್ಲ ಇವೆ. ಇವ್ರನ್ನೆಲ್ಲ ಕನ್ಸಲ್ಟೇಷನ್ ಏನೋ ಮಾಡೋ ಪ್ರಯತ್ನ ಮಾಡ್ಬೇಕು ಸರ್. ನಾನು ಜಾಸ್ತಿ ಟೈಮ್ ತಗೊಳಕ್ ಇಷ್ಟಪಡಲ್ಲ. ಸೆಕೆಂಡ್ಲಿ, ಆಡಿಟ್ ರಿಪೋರ್ಟ್ ದೇ ಆರ್ ಡ್ರ್ಯಾಗಿಂಗ್ ದರ್ ಫೀಟ್. ಯಾಕೆಂದ್ರೆ ದೇ ಆರ್ ಟ್ರೈಂಗ್ ಟು ಬೈ ಟೈಮ್. ದ ಮೋರ್ ದ ಡಿಲೇ ದೇ ನಮ್ಮನ್ನೆಲ್ಲ ಟೋಪಿ ಹಾಕೋ ಪ್ರಯತ್ನ ಮಾಡುವಂತ ಒಂದು ಪ್ರಯತ್ನ ಅದು. ಸೊ ಅದಕ್ಕೆ ಈ ಬೀದಿಗೆ ಹೋಗೋಣ ಅಂತ ಆದಿಶೇಷನ್ ಅವ್ರು ಹೇಳ್ತಾ ಇದಾರಲ್ಲ. ನಾನೊಂದು ಸಣ್ಣ ಅನುಭವ, ಭೋಪಾಲಲ್ಲಿ ಇದ್ದೆ 98 to 2002. ಅಲ್ಲಿ ರೋಡ್ಗಳು ತುಂಬಾ ಹಾಳಾಗಿತ್ತು ನಮ್ಮ ಏರಿಯಾದಲ್ಲಿ. ಜನ ರೋಡಲ್ಲಿ ಬಂದು ಗೆರವ ಮಾಡ್ಬಿಟ್ರು. ಅದ್ರಲ್ಲೊಬ್ರು ರಿಟೈರ್ಡ್ ಜಡ್ಜು ಇದ್ರು. ಬಾಯಿ ಮುಚ್ಕೊಂಡು ಕಾರ್ಪೊರೇಷನ್ ಅವ್ರು ರಿಪೇರ್ ಮಾಡ್ಕೊಟ್ರು ವಿತ್ ಇನ್ ಎ ವೀಕ್. ಸೊ ಮುತ್ತಿಗೆ ಹಾಕ್ಬೇಕು ಹೆಡ್ ಆಫೀಸ್ ನ, ನಾವೆಲ್ಲ ಬರ್ತೀವಿ ಇನ್ ಲಾರ್ಜ್ ನಂಬರ್. ಈ 4-5 ಗ್ರೂಪ್ಗಳು ವಾಟ್ಸಪ್ ಎಲ್ಲ ಇದೆಯಲ್ಲ, ಅವ್ರನ್ನೆಲ್ಲ ದಯವಿಟ್ಟು ನೀವು ಒಂದ್ಗೂಡ್ಸೋಕ್ ಪ್ರಯತ್ನ ಮಾಡ್ಬೇಕು. ಅಂಡ್ ಈ ರಿಕವರಿಗಳು ಆಗ್ತಾ ಇಲ್ವಾ, ನಿಂತೋಗಿದ್ಯಾ, ಸ್ಟ್ಯಾಂಡ್ ಸ್ಟಿಲ್ ಆಗಿದ್ಯಾ, ಅದೊಂದ್ ಸ್ವಲ್ಪ ನಮ್ಗೇನ ತಿಳುವಳಿ ಸಿಗುತ್ತಾ? ಸರ್, ರಿಕವರಿನಲ್ಲಿ ಇವಾಗ ನಮ್ದು ಸಮಸ್ಯೆ ಏನಂದ್ರೆ ಇವ್ರು ರಿಕವರಿ ಮಾಡ್ತಾ ಇಲ್ಲ. ಮತ್ತೆ ಅವ್ರು ಅದಕ್ಕೆ ಕರೆಕ್ಟ್ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಇದಾರೆ. ಈಗ ನಮ್ಗೆ ಯಾರದ ರಿಕವರಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೇನಾದ್ರೂ ಆಸ್ ಡೆಪಾಸಿಟರ್ಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್ ಏನೋ ಒಂದು ಮಾಡಿ ಅವ್ರ ಜೊತೆ ನಾವು ಬರ್ತೀವಿ ರಿಕವರಿಗೆ ಅಂತ ಏನೋ ಮಾಡಕ್ ಅವಕಾಶ ಇದೆಯಾ? ರಿಕವರಿ ಸಮಸ್ಯೆ ಸುಬ್ರಹ್ಮಣ್ಯಂ. ನನ್ನ ಹೆಸರು ಸುಬ್ರಹ್ಮಣ್ಯ ಸರ್. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಕೋಟ್ಯಾಂತರ ರೂಪಾಯಿ ಕಟ್ಟೋದಕ್ಕೆ ಬಂದ್ರು ತಗೊಳ್ತಾ ಇಲ್ಲ. ಎಲ್ಲಿ ಜನ ಅವ್ರು ವಾಪಸ್ ಕೊಡ್ತಾರೆ ಜನಕ್ಕೆ ದುಡ್ಡನ್ನ? ಕೋಟ್ಯಾಂತರ ರೂಪಾಯಿ ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ ಜನ. ಇವ್ರು ದುಡ್ಡು ತಗಂತ ಇಲ್ಲ. ಯಾಕೆಂದ್ರೆ ಆಡಿಟ್ ನ ಗುಮ್ಮ ನೋಡಿಸ್ತಾ ಇದ್ದಾರೆ. ಆಡಿಟ್ ಮಾಡಿಬೇಕು, ಆಡಿಟ್ ಮುಗಿಬೇಕು. ಆಡಿಟ್ ಮುಗಿಯೋದಕ್ ಮೇಲೆ ದುಡ್ಡು ಕಟ್ಸ್ಕೊಂತಾರೆ ಇವರು. ಆಡಿಟ್ ಸಬ್ಮಿಟ್ ಮಾಡ್ಬೇಕು. ಹಲೋ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆದಿಶೇಷಯ್ಯ ಅವ್ರೆ. ಯಾಕೆಂದ್ರೆ ಇವಾಗ ನೀವು ಮಲ್ಯ ಕೇಸಲ್ಲೇ ತಗೊಂಡ್ ನೋಡಿ ಸರ್, ಸುಬ್ರಹ್ಮಣ್ಯನ್ ಸರ್. In case of Vijay Mallya, at one point Vijay Mallya made a statement that he wants to pay back the loan, but the government is not taking the loan. Madam, ido ille I am a retiree of a nationalized bank. RBI is not accepting the loan anta. I think ಸಮಸ್ಯೆ ಅಲ್ಲಿ ಅಲ್ಲ ಇಲ್ಲೇ ಸರ್ ನಾನೊಂದು ಕ್ಲಾರಿಟಿ ಕೊಡ್ತೀನಿ. ಈಗ ನಮ್ಗೆ ಒಂದು ಇನ್ಸ್ಟೆನ್ಸ್ ಬಂದಿದೆ. ಒಬ್ರು ಇವ್ರೇನ್ ಮಾಡಿದ್ರು, ಆಯ್ತು ಒಬ್ರಿಗೆ ನೋಟಿಸ್ ಕೊಡ್ಬೇಕು. ನಮ್ಗೆ ಯಾವ್ದು ಅದು ನಾನು ಪಾರ್ಟಿ ಯಾರು ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ದಟ್ ಈಸ್ ಆಲ್ಸೋ ನಾಟ್ ರೈಟ್ ಆನ್ ಮೈ ಪಾರ್ಟ್. ಸೊ ಒಂದು ಕೇಸ್ ನಲ್ಲಿ ಒಂದು ಎಕ್ಸ್ ಅಮೌಂಟ್ ಈಸ್ ದಿ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ, ಇದು ಎಷ್ಟು ಕೋಟಿ ಅಂತ, ಅದು ದೊಡ್ಡ ಅಮೌಂಟ್, ವೆರಿ ಹ್ಯೂಜ್ ಅಮೌಂಟ್. ಇಷ್ಟು ಅಮೌಂಟ್ಗೆ ನಾವು ನೋಟಿಸ್ ಕೊಡ್ಬೇಕು, ಸರ್ಫೇಸಿ ಮಾಡ್ಬೇಕು, ಏನ್ ಮಾಡ್ಬೇಕು ಅದನ್ನ ಫಸ್ಟ್ ಇವ್ರಿಗೆ ನೋಟಿಸ್ ಕೊಡೋಣ ಅಂತ ಹೇಳಿ ಎಕ್ಸ್ ಅಮೌಂಟ್ಗೆ ನಾವು ನೋಟಿಸ್ ಕಳಿಸ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ರು. ಆಮೇಲಿಂದ ಇಡಿನಲ್ಲಿ ಅದೇ ಪಾರ್ಟಿ ಯಾರಿಗೆ ನೋಟಿಸ್ ಕಳಿಸ್ಬೇಕಾಗಿತ್ತು ಆ ಪಾರ್ಟಿ ಇಡಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಎಕ್ಸ್ ಅಮೌಂಟ್ ಇವ್ರು ಏನ್ ಹೇಳ್ತಾ ಇದಾರೆ, ಎಕ್ಸ್ ಅಮೌಂಟ್ ಇಂಟು 2ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಇಷ್ಟು ಡ್ಯೂ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಹಲೋ, ಈಗ ಸರ್ ಹೇಳ್ತೀನಿ ಕೇಳಿ. ಒಬ್ರು ಒಂದ್ ನಿಮಿಷ ಅವ್ರಿಗೆ ಹೇಳ್ಬಿಡ್ತಿದ್ದಾಳೆ. ಈಗ ಒಬ್ರು ಬಾರೋವರ್ದು ಬ್ಯಾಂಕ್ ನಲ್ಲಿ ಕೂತ್ಕೊಂಡು ಇವರು ಒಂದು ನೋಟಿಸ್ ಕಳ್ಸೋದಿಕ್ಕೆ ತಯಾರು ಮಾಡ್ಕೊಂಡ್ರು. ಆ ನೋಟಿಸ್ ಅಲ್ಲಿ
ಎಕ್ಸ್ ಅಮೌಂಟ್ ಇಸ್ ದಿ ಟೋಟಲ್ ಪೆಂಡಿಂಗ್ ಅಂತ ಹೇಳಿ ಬ್ಯಾಂಕ್ Dues ಅಂತ ರೆಕಾರ್ಡ್ಸ್ ಎಲ್ಲ ಹೇಳಿದ್ದಾರೆ. ತೆಗೆದು ಬ್ಯಾಂಕ್ ರೆಕಾರ್ಡ್ಸ್ ಎಲ್ಲ ತೆಗೆದು ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅದು ಎಲ್ಲ ಸೇರಿಸಿ ಇಟ್ ಈಸ್ ಅನ್ ಎಕ್ಸ್ ಅಮೌಂಟ್ ಅಂತ ಹೇಳಿ ಇವರು ನೋಟಿಸ್ ಕೊಡಕ್ಕೆಲ್ಲ ರೆಡಿ ಆದ್ರು. ಆಯ್ತಾ, ಅಲ್ಲಿ ಅವಾಗ ಒಬ್ರು ಸ್ಟಾಫ್ ಅಥವಾ ಏನೋ ಒಂದು ವಿಷಯ ಬಂದು ಸೇಮ್ ಪರ್ಸನ್, ಸೇಮ್ ಪಾರ್ಟಿ, ಸೇಮ್ ಬಾರೋವರ್ ಈಡಿಗೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಾಲಂಟರಿ ಸ್ಟೇಟ್ಮೆಂಟ್. ಏನಂತ, ಐ ಓ ಎಕ್ಸ್ ಇಂಟು 2 ಅಮೌಂಟ್ ಅಂತ. ಅವ್ರು ಇವ್ರ ನೋಟಿಸ್ ಎಷ್ಟು ಎಕ್ಸ್ ಕೊಡ್ಬೇಕು ಅಂತಿದಾರೋ ಅದಕ್ಕೆ 2ರಷ್ಟು ದುಡ್ಡು ಕೊಡ್ಬೇಕು ಅಂತ ಈಡಿಗೆ ಈ ಪರ್ಸನ್ ಹೇಳಿದಾರೆ. ಸೊ ದಟ್ ಇಸ್ ದ ಕೈಂಡ್ ಆಫ್ ಆಡಿಟಿಂಗ್ ದಟ್ ಇಸ್ ಹ್ಯಾಪನಿಂಗ್ ಹಿಯರ್. ಇನ್ನೊಂದು ಸ್ಪೆಸಿಫಿಕ್ ಅಂದ್ರೆ ಇವರು ಕಂಪ್ಯೂಟರೈಸ್ ಆಗ್ಬಿಟ್ಟುನು ಕರೆಕ್ಟ್ ಆಗಿ ಲೆಕ್ಕಾಚಾರ ಹೇಳೋಕೆ ಮಾಡ್ತಾ ಇಲ್ಲ. ಏನಕ್ಕೋಸ್ಕರ? ದೇರ್ ಆರ್ 2 ರೀಸನ್ಸ್ ಸರ್. ಅಂಡ್ ಇನ್ನೊಂದು ಇನ್ಸ್ಟೆನ್ಸ್ ಕೊಡ್ತೀನಿ. ಒಬ್ರು he had a huge deposit. ಆ ಡಿಪಾಸಿಟ್ ಮೇಲೆ ಲೋನ್ ತಗೊಂಡಿದ್ದಾರೆ. ಆಯ್ತಾ, ಇವಾಗ ಆ ಲೋನ್ ಎಷ್ಟು, ಇವಾಗ ಹೋಗಿ ನನಗೆ ಪಾರ್ ಶೀಟ್ ಕೊಡಿ, ನನ್ ಕಂಪ್ಲೀಟ್ ಎಷ್ಟು ಡ್ಯೂ ಇದೆ, ಎಷ್ಟು ಕಟ್ಟಿದೀನಿ ಎಲ್ಲ ಕಂಪ್ಲೀಟ್ ಒಂದು ಸ್ಟೇಟ್ಮೆಂಟ್, ಪಾರ್ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿದ್ರೆ ನಿಮ್ದು ಲೋನ್ ರೀಕನ್ಸೈಲ್ ಆಗಿಲ್ಲ, ರೀಕನ್ಸೈಲ್ ಆದ್ಮೇಲೆ ಕೊಡ್ತೀವಿ ಅಂತ. ಸೊ ಈ ರೀಕನ್ಸೈಲ್ ಎಲ್ಲ ಮಾಡಿದೇನೆ ಆಡಿಟ್ ರಿಪೋರ್ಟ್ ಹೇಗೆ ರೆಡಿ ಮಾಡಿದ್ರು, ಬ್ಯಾಲೆನ್ಸ್ ಶೀಟ್ ಹೇಗೆ ರೆಡಿ ಮಾಡಿದ್ರು. ಇನ್ನೊಂದ್ ಪಾಯಿಂಟ್ ಹೇಳಕ್ ಇಷ್ಟ ಪಡ್ತೀನಿ ಹರೀಶ್ ಅವ್ರೆ ಮತ್ತೆ ಸುಬ್ರಹ್ಮಣ್ಯಂ ಅವ್ರೆ. ಒಂದು ಕ್ವೆಶ್ಚನ್ ಏನು ಅಂದ್ರೆ, ಅಶ್ವಥ್ ನಾರಾಯಣ್ ಗೌಡ MLC ಅವರು 12 crores ಓ ಮಾಡ್ತಾರೆ ಅಂತ ಇದು ಕ್ಲಿಯರ್ ಆಗಿ ಎಲ್ರಿಗೂ ಗೊತ್ತು, ಪೇಪರ್ ಅಲ್ಲೂ ಬಂದಿರೋಂತ ವಿಷಯ. ಅವ್ರಿಂದ ಯಾಕೆ ರಿಕವರ್ ಮಾಡ್ತಾ ಇಲ್ಲ ಅಡ್ಮಿನಿಸ್ಟ್ರೇಟರ್? ಹೌದು, ವೈ? ಈಗ ಬೇಕಾದಷ್ಟು there are so many indicators to show that recasting has still not been done. ಸರ್ ಹರೀಶ್, ನಾನು ಒಂದ್ 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಐ ಆಮ್ ಎಕ್ಸ್ ಬ್ಯಾಂಕರ್. ಹೇಳಿ. ನಮ್ಮ ನ್ಯಾಷನಲ್ ನಮ್ದು ಇನ್ಫೋಸಿಸ್ ಸಾಫ್ಟ್ವೇರ್ ಇಟ್ಕೊಂಡು ಮಾಡ್ತಾ ಇದೀವಿ. ಕರ್ನಾಟಕ ಬ್ಯಾಂಕ್ ಬೇಕಾದಷ್ಟು ಬ್ಯಾಂಕ್ ಅಲ್ಲಿ ಇದೆ. ಇವರು ಕಂಪ್ಯೂಟರೈಸ್ ಮಾಡ್ಕೊಂಡಿದ್ದಾರೆ, ರಾಘವೇಂದ್ರ ಬ್ಯಾಂಕ್ ನವರು. ಇದೆಲ್ಲ ಬರಕ್ ಸಾಧ್ಯ ಇಲ್ಲ, ಈ ತರ ತೊಂದರೆಗಳು ಬರಕ್ ಅವಕಾಶ ಇಲ್ಲ. ಇನ್ ಕಂಪ್ಯೂಟರೈಸ್ ಎನ್ವೈರನ್ಮೆಂಟ್ ಏನೋ ನಾಟಕ ಮಾಡ್ತಾರೆ, ದೇ ಟ್ರೈಂಗ್ ಟು ಕನ್ಸೀಲ್ ಸಮಥಿಂಗ್ ಆರ್ ಹೈಡ್ ಸಮಥಿಂಗ್ ಅಷ್ಟೇ ಹೊರತಾಗಿ ರಿಕನ್ಸೈಲ್ ಮಾಡೋದು ಲೆಕ್ಕ ಗೊತ್ತಾಗ್ತಿಲ್ಲ, ನೀವೆಷ್ಟು ಕೊಡ್ಬೇಕು ಅಂತ ಹೇಳೋದು ಅವೆಲ್ಲ ಸುಳ್ಳು. ಖಂಡಿತ ಇನ್ ಕಂಪ್ಯೂಟರೈಸ್ ಎನ್ವೈರನ್ಮೆಂಟ್ ದಿಸ್ ಕ್ಯಾನ್ ಬಿ ಈಸಿಲಿ ಫೌಂಡ್ ಔಟ್. ಸೊ ಇದನ್ನ ನೀವು ಹೇಳ್ತಾ ಇರೋದು ಒಂದು ಪ್ರೊಫೆಷನಲ್ ಎನ್ವೈರನ್ಮೆಂಟ್ ಅಲ್ಲಿ ಈ ರೀತಿ ಆಗತ್ತೆ. ಆದ್ರೆ ನಾವು ನೋಡ್ದಂಗೆ PMC ಬ್ಯಾಂಕ್ ಅಲ್ಲೂ ಅಷ್ಟೇನೆ, ಮತ್ತೆ ಈ ಬ್ಯಾಂಕ್ ಅಲ್ಲೂ ಅಷ್ಟೇನೆ, ಮತ್ತೆ ಸುಮಾರು ಕೋಆಪರೇಟಿವ್ ಬ್ಯಾಂಕ್ ಅಲ್ಲೂ ಅಷ್ಟೇನೆ, ದೇರ್ ಆರ್ 2 parallel ಸಾಫ್ಟ್ವೇರ್ಸ್ ದಟ್ ಆರ್ ರನ್ನಿಂಗ್. ಒನ್ ರಾಮನ್ ಲೆಕ್ಕ ಒಂದು, ಕೃಷ್ಣನ್ ಲೆಕ್ಕ ಒಂದು, ಆರಾಮಾಗಿ ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ನಡೀತಾ ಇದೆ. ಇವತ್ತು ನಡೀತಾ ಇದೆ ಇಲ್ಲೋ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ನಮ್ ಬ್ಯಾಂಕ್ ಅಲ್ಲಿ ನಡೆದಿದೆ, PMC ಬ್ಯಾಂಕ್ ಅಲ್ಲೂ CBI ಅವರು ಕಂಡಿಡಿದ್ದಾರೆ, ಅದಕ್ಕೆ ಫಾರೆನ್ಸಿಕ್ ಆಡಿಟ್ ನಲ್ಲಿ ಅದು ನಡೀತಾ ಇದೆ ಅದು. ಸೊ ಮೇನ್ ರೀಸನ್ ವೈ ದಿಸ್ ಸ್ಕ್ಯಾಮ್ ಹ್ಯಾಪನ್ಡ್ ಈಸ್ ಬಿಕಾಸ್ ರಾಮನ್ ಲೆಕ್ಕ ಒಂದು, ಕೃಷ್ಣನ್ ಲೆಕ್ಕ ಒಂದು, 2 ಸಪರೇಟ್ ಪ್ಯಾರಲ್ ಆಗಿ ಕಂಪ್ಯೂಟರ್ ನಲ್ಲೂ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಯಾವ ರೀತಿ ಇದರಿಂದ ಆಚೆಗೆ ಬರ್ಬೇಕು ಅನ್ನೋದು, ಇಟ್ ಇಸ್ ವಿ ಆರ್ ಡಿಸ್ಕಸಿಂಗ್, ಇಟ್ ಇಸ್ ನಾಟ್ ಅವರ್ ಪ್ರಾಬ್ಲಮ್. ಮೈ ಪ್ರಾಬ್ಲಮ್ ಇಸ್ ಓನ್ಲಿ ಟು ಗೆಟ್ ಆಡಿಟ್ ರಿಪೋರ್ಟ್, ಅಂಡ್ ಫ್ರಮ್ ಆಡಿಟ್ ರಿಪೋರ್ಟ್ I want expression of interest. I want other investors to come in. I want other people, investor to start the bank. And so ಎಲ್ಲರ ಗಮನಕ್ಕೆ ಹರೀಶ್ ಒಂದೇ ಸೆಂಟೆನ್ಸ್ ಎಲ್ಲರ ಗಮನಕ್ಕೆ. ಈಗ ಎಲ್ಲರೂ ಮಾತಾಡಿದ್ರಿ ರಿಕವರಿ ಯಾಕೆ ಆಗ್ತಾ ಇಲ್ಲ ಅಂತ. ಈ ಪ್ರಶ್ನೆನ ನಾನು ಮರಾಠಿ ಗೊತ್ತಿರೋರು ಗೊತ್ತಿಲ್ಲ, ಏಡಾ ಅಂತ ಹೇಳ್ತಾರೆ. ಏಡಾ ಅಂದ್ರೆ ಒಂಥರ ಪೆದ್ದ ಅಂತ. ಸೊ ನಾನು ಅವ್ರನ್ನ ಏಡಾ ಅಡ್ಮಿನಿಸ್ಟ್ರೇಟರ್ ಅಂತಲೇ ಕರೆಯೋದು, ಅಡ್ಮಿನಿಸ್ಟ್ರೇಟರ್ ಅಂತ ಕರೆಯಲ್ಲ. ಸೊ ಈ ಏಡಾ ಅಡ್ಮಿನಿಸ್ಟ್ರೇಟರ್ ಏನಂದ್ರು ಅಂದ್ರೆ, ಯು ಶುಡ್ ಆಸ್ಕ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು. ರಿಕವರಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಅಂದ್ರೆ ಯಾವ ಲೆವೆಲ್ ಅಲ್ಲಿ ಅವ್ರು ಇದಾರ ಅಂತ ಹೇಳಿದ್ರೆ, ಅದು ನನ್ ಕೆಲ್ಸನೇ ಅಲ್ಲ, ಅಂದ್ರೆ ರಿಕವರಿ ಮಾಡೋದು ನನ್ ಕೆಲ್ಸ ಅಲ್ಲ. ಯು ಶುಡ್ ಆಸ್ಕ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು. ಅಂದ್ರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಇನ್ಕಾಂಪಿಟೆನ್ಸಿ ಮೇಲೆ. ಸೊ ನಾಳೆ ಹರೀಶ್ ನೀವ್ ಹೇಳ್ದಂಗೆ ಅವ್ರಿಗೆ ಕೇಳ್ಬೇಕು ನಿಮ್ದು ಜವಾಬ್ದಾರಿ ಏನು ಅಂತ. ಆಗ ಅವ್ರು ನನ್ ಜವಾಬ್ದಾರಿ ಬರೀ ಆಡಿಟ್ ರಿಪೋರ್ಟ್ ಮಾಡೋದು ಅಂತ ಹೇಳಿದ್ರೆ, ಓಕೆ ಅದನ್ನ ಈ ಡೇಟಿಗೆ ಕೊಡು ಅಂತ ಅಷ್ಟೇ. ಕ್ಲೋಸ್ ಮಾಡಿ. ನಂಗೂ ಅದೇ ಹೇಳದವರು, ಬ್ಯಾಲೆನ್ಸ್ ಶೀಟ್, ಆಡಿಟ್ ರಿಪೋರ್ಟ್ ಅಷ್ಟೇ ನಂದು ಇದು. ಈಗ ಚೈತನ್ಯ ಮೇಡಮ್, ಈಗ ನಾವು ಎಷ್ಟು ಮಾತಾಡಿದ್ರು ಅಷ್ಟೇ. ರಾಜಕೀಯದಲ್ಲಿ ನಾವೇನ್ ಮಾಡ್ಬೇಕು, ನೀವ ಮಾಡಿದ್ದೀವಿ, ಹರೀಶ್ ಮಾಡಿದ್ರೆ, ನಾವು ಮಾಡಿದೀವಿ, ಎಲ್ಲ ಮಾಡಿದೀವಿ. ಅದೊಂದು ಸ್ಟೆಪ್ ಅಲ್ಲಿ ನಡೆಯುತ್ತೆ. ನಾವು ಒಂದು ಸಾಮಾನ್ಯ ಮನ್ಸ್ಕರು, ಡಿಪಾಸಿಟರ್ಸ್ ಸೇರಿ ಒಂದ್ ಡೆಡ್ ಲೈನ್ ಕೊಡೋಣ. ಒಂದ್ ಡೆಡ್ ಲೈನ್ ಒಳಗೆ ನೀವು ಆಡಿಟ್ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳೋಣ. ಅವಾಗ ಆಡಿಟ್ ಕೊಟ್ಟಾಗ
ಯಾರು ಎಷ್ಟು ಕಟ್ಬೇಕು, ಏನ್ ಮಾಡ್ಬೇಕು ಎಲ್ಲ ಆಡಿಟ್ ರಿಪೋರ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅವಾಗ ಒಂದೊಂದಾಗಿ ನಾವು ಕುಂತು ನಾವು ಪ್ರಶ್ನೆ ಮಾಡ್ಬೋದೇ ಹೊರತು ಆಡಿಟ್ ರಿಪೋರ್ಟ್ ಏನಾದ್ರೂ ಒಂದು ಹೇಳ್ತಾನೆ ಇದ್ದಾನೆ ಮೇಡಮ್ ಅವರು, ಏನಾದ್ರೂ ಒಂದು ಹೇಳ್ತಾರೆ. ದುಡ್ಡು ಕಟ್ಟಕ್ ಬಂದ್ರು ದುಡ್ಡು ಕಟ್ಸ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಅರ್ಥ? ಇದೇ ರೀತಿ ಹೋಗಿ ಗಲಾಟೆ ಮಾಡಿದಾಗ ದುಡ್ಡು ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾನೆ ನನಗೆ. ಕಟ್ಸ್ಕೊಂಡ 2 ತಿಂಗಳು ಕಟ್ಸ್ಕೊಂಡ್ರು, ಅದನ್ನ ಎಲ್ಲಿಟ್ಟಿದ್ದೀರಾ? ಅಕೌಂಟ್ ಹಾಕ್ತಾ ಇದ್ದೀರಾ? ಇಲ್ಲ, ಅದನ್ನ ಸಸ್ಪೆನ್ಸ್ ಅಕೌಂಟ್ ಎಲ್ಲಿ ಇಟ್ಟಿರ್ತೀವಿ, ಈ ಆಡಿಟ್ ರಿಪೋರ್ಟ್ ಆದ್ಮೇಲೆ ಅವ್ರವ್ರ ಅಕೌಂಟ್ಗೆ ನಾವು ಇದ್ ಮಾಡ್ತೀವಿ ಅಂತ ಹೇಳ್ದ. ಈಗ ಆ ದುಡ್ಡು ಸಸ್ಪೆನ್ಸ್ ಕಟ್ಸ್ಕೊಂತ ಇಲ್ಲ. ಈಗ ಒಂದ್ 2 ತಿಂಗಳು ಮಾಡ್ದ ಅಷ್ಟನ ಕೋಟ್ಯಾಂತರ ರೂಪಾಯಿ ಬಂದಿದೆ, 200 ಚಿಲ್ಲರೆ ಕೋಟಿ ವಸೂಲಾಗಿದೆ ಅಂತ ಹೇಳ್ತಾನೆ. ಅಲ್ಲ, ಯಾಕೆ ಅಂದ್ರೆ ಇದ್ ಹೇಳ್ತೀನಿ ಏನಾಗಿದೆ ಅಂದ್ರೆ, ಅವರು ಏನು ಹರೀಶ್ ಹೇಳ್ದಂಗೆ ಮುಂಚೆ ಅವ್ರು ಏನ್ ರೀಕ್ಯಾಸ್ಟ್ ಮಾಡಾಗಿದೆ ನನ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾರೆ, ಆ ಕೆಲ್ಸ ಮುಗಿದಿಲ್ಲ. ಅವರು ನಮ್ಗೆ ಮುಗಿಸಿದೀವಿ ಅಂತ ಹೇಳಿದಾರೆ. ಅವರು ಅರ್ಧಂಬರ್ಧ ಹಾಟ್ ಸ್ಪಾಟ್ ಜಾಬ್ ಮಾಡ್ಬಿಟ್ಟು ಆಡಿಟರ್ಸ್ಗೆ ಗುರು ಜನಗೆ ಸಬ್ಮಿಟ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಗುರು ಜನ ಕಡೆಯಿಂದ ಸಿಕ್ಕಾಪಟ್ಟೆ ಕ್ವೆಶ್ಚನ್ ಗಳು ಬರ್ತಾ ಇದೆ. ಯಾಕೆಂದ್ರೆ ಈ ಫ್ರಾಡ್ ಅಂಡ್ ರಿವರ್ಸ್ ಇಂಜಿನಿಯರ್ ಮಾಡೋದು ಅವ್ರೊಬ್ರಿಗೆ ಅಂತ ಆಗುವಂತ ಕೆಲ್ಸ ಅಲ್ಲ. ಇವಾಗ ಹರೀಶ್ ಹೇಳ್ದಂಗೆ ಇವಾಗ ಒಂದು ಕಳ್ತನ ಆದ್ರೂ ಕೂಡ ಪೊಲೀಸ್ನವರು ಕಳ್ಳನ್ ಹಿಡ್ಕೊಂಡ್ ಬಂದ್ಬಿಟ್ಟು ಕಳ್ಳನ್ ಕೇಳ್ತಾರೆ ಡೀಟೇಲ್ಸ್, ಎಲ್ಲಪ್ಪ ನೀನು ಕಳ್ತನ ಮಾಡಿದ್ದು, ಏನ್ ಅವ್ರಿಗೆ ಕೈಗೆ ಚೈನು ಕಾಲ್ಗೆ ಚೈನ್ ಹಾಕಿ ಎಳ್ಕೊಂಡ್ ಹೋಗ್ತಾರೆ ಕಳ್ತನ ಮಾಡಿದ ಜಾಗಕ್ಕೆ. ಹ್ಯಾಗ್ ಬೀರು ತೆಗೆದೆ, ಹ್ಯಾಗ್ ಬೀಗ ತೆಗೆದೆ, ಹ್ಯಾಗ್ ಮನೆ ಒಳಗ್ ಎಲ್ಲ ಕೇಳಿ ಆಮೇಲಿಂದ ಅದನ್ನ ಎನ್ಕ್ವೈರಿ ರಿಪೋರ್ಟ್ ಮಾಡ್ತಾರೆ. ಆ ರೀತಿ ಇವ್ರು ಮಾಡಿದ್ರೆ ಕಳ್ಳರನ್ನೆಲ್ಲ ಆಚೆ ಕೊಟ್ಬಿಟ್ರಿ ಇವ್ರು. ಯಾರು ಕಳ್ತನ ಮಾಡಿದ್ರು ಅವ್ರನ್ನೆಲ್ಲ ಆಚೆ ಬಿಟ್ಟು ಸಸ್ಪೆಂಡ್ ಮಾಡ್ಬಿಟ್ಟು ಅವ್ರಿಗೆ ಅರ್ಧ ಸಂಬಳ ಕೊಟ್ಬಿಟ್ಟು ಆರಾಮಾಗಿ ಮನೇಲಿ ಕೂತಿದಾರೆ, ಅವ್ರ ಲೈಫ್ ಎಂಜಾಯ್ ಮಾಡ್ತಾ ಇದಾರೆ. ಇಲ್ಲಿ ನಾವು ಅವ್ರನ್ನು ಹಿಡ್ಕೊಂಡು ಇವನು CID ಹೋದಾಗ CID-ನವ್ರು ಸುಮಾರು ಸಲ ಅಡ್ಮಿನಿಸ್ಟ್ರೇಟರ್ ಕರ್ಸಿದ್ದಾರೆ. ಆವಾಗ CID ಹೋದಾಗ ಇವನು ಕ್ವೆಶ್ಚನ್ ಮಾಡಕ್ ಬಿಡ್ಬೇಕಾಗಿತ್ತು CID ಅವರು ರಾಮಕೃಷ್ಣನ್ನ, ಎಲ್ಲಿದೆ ಡೀಟೇಲ್ಸ್ ಅದು CID-ನವರು ಅದನ್ನ ಮಾಡೋದಿಲ್ಲ ಬಿಡಿ. ಅದಲ್ಲದೆ ಸಂತೋಷ ಕೂಡ CID ಕೆಲಸ ಮಾಡ್ಬೇಕಾಗಿತ್ತು. ಅದು ಒಂದ್ ಲೆಕ್ಕ. ಈ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವ್ರನ್ನು ಈಗ ಯಾರು ಕಳ್ತನ ಮಾಡಿದಾರೆ ಅವ್ರನ್ನ ಹಿಡ್ಕೊಂಡು ಕಳ್ಮಾಲ್ ಎಲ್ಲೆಲ್ಲಿ ಬಚ್ಚಿಟ್ಟಿದ್ಯಪ್ಪ ಅಂತ ಎಲ್ಲ ಹೇಳಿ ತೆಗಿಸ್ಬೇಕಾಗಿತ್ತು. ಆ ಕೆಲ್ಸನ ಮಾಡೋದ್ರಲ್ಲಿ ಇವ್ರು ಸ್ವಲ್ಪ ತಪ್ಪಿದ್ದಾರೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಅವ್ರು ಕಳ್ತನ ಮಾಡಿರೋದು ಎಲ್ಲೆಲ್ಲಿ ಕಳ್ತನ ಮಾಲ್ಗಳು ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋದು ಕೇವಲ ಈ ಕಳ್ಳರಿಗೆ ಗೊತ್ತಿತ್ತು. ಈ ಕಳ್ಳರನ್ನ ದಾರಿಲಿ ಬಿಟ್ಬಿಟ್ರು ಅವರು, ನೀವು ಹೋಗಿ ಏನ್ ಮಾಡ್ಕೊಳ್ಳಿ ಸಸ್ಪೆಂಡ್ ಮಾಡ್ಬಿಟ್ರು. ಅವ್ರಿಗೆ ಅದು ಬೇಕಾಗಿತ್ತು. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಹೋಗಿ ಆರಾಮಾಗಿ ಮನೇಲಿ ಕುತ್ಕೊಂಡ್ಬಿಟ್ಟು ಅವ್ರ ರಿಸಾರ್ಟ್ ಗಳಲ್ಲಿ ಎಂಜಾಯ್ ಮಾಡ್ತಾರೆ. ಇನ್ನೊಂದು ನಿಮ್ ಗಮನಕ್ಕೆ ತರ್ತೀನಿ. ಇನ್ನೊಂದು ರಾಮಕೃಷ್ಣನ ಮೇಲೆ ಕಂಪ್ಲೇಂಟ್ ಆಗಿರೋದು ಓನ್ಲಿ 1 ಸಿಂಗಲ್ ಕಂಪ್ಲೇಂಟ್. ಅದ್ರ ಮೇಲೆ FIR ಬೇರೆ ಆಗ್ಬೋದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರು ಯಾಕ್ರಿ ವರದಿ ಕೊಟ್ಟಿಲ್ಲ? RCS 2,400 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ, ಇಷ್ಟು ಫ್ರಾಡ್ ಆಗಿದೆ ಅಂತ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಇವರು? ಸರ್ ಈಗ ಅದೇ ನಿಟ್ಟಿನಲ್ಲಿ ನಾನು ಆಕ್ಚುಲಿ ಕೊಟ್ಟಿಲ್ಲ. ಈಗ ಈ ನಿಟ್ಟಿನಲ್ಲೇನೆ ನಾವ್ ಏನ್ ಹೇಳ್ತಾ ಇದೀವಿ, ಯಾರಿಗೆ ಏನ್ ಹೇಳೋದು, ಈ ಪಾರ್ಲಿಮೆಂಟ್ ರೈಸ್ ಮಾಡೋದಾಗ್ಲಿ ಅಥವಾ ರಾಜಕೀಯದಲ್ಲಾಗ್ಲಿ ಅಥವಾ ಲೀಗಲ್ ಆಗ್ಲಿ, ಈಗ ನಾವು ಮಾಡ್ಬೇಕಾಗಿರೋದು ನಮ್ದು ಮುಖ್ಯವಾಗಿ ಒಂದು ದುಡ್ಡು ಬರಬೇಕು. ಏನ್ ಡಿಮಾಂಡ್ ಇರೋದು ಒಂದು 2ರಿಂದ 3 ಸ್ಥೂಲವಾಗಿ. ಒಂದು ನಮ್ ದುಡ್ಡು ವಾಪಸ್ ಬರ್ಬೇಕು, ಅದು ಪ್ರೈಮ್. ಎರಡನೇದು ಈ ಇನ್ವೆಸ್ಟಿಗೇಷನ್ CID ಮಾಡೋದಕ್ಕೆ ಆಗೋದಿಲ್ಲ. CID ಮಾಡೋದಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ. ಅವ್ರಿಗೆ CID ಅವ್ರು ಏನಿದ್ರು ಮರ್ಡರು, ರೇಪು, ಲೂಟಿ ಅಂತವ್ ಮಾಡೋದಕ್ಕೆ ಬೆಸ್ಟ್. ಅವರು ಈ ಬ್ಯಾಂಕ್ ಫ್ರಾಡ್ಗಳು ಅಂತವ್ ಮಾಡೋದಕ್ಕೆ ಅವ್ರ ಕೆಪಾಸಿಟಿ ಇದೆಯೋ ಇಲ್ವೋ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇಲ್ಲ. ಹಾಗಾಗಿ ಇದನ್ನ CBI-ನವ್ರು ಮಾಡ್ಬೇಕು. CBI-ನವ್ರು ಸ್ಪೆಷಲೈಸ್ ಇದೆಲ್ಲ ನಾವು ತೀರ್ಮಾನ ಮಾಡ್ಬೇಕಾದ್ರೆ ಆಡಿಟ್ ರಿಪೋರ್ಟ್ ಬಂದಾಗ CBI ಹೋಗೋದಕ್ಕೆ ಆಡಿಟ್ ರಿಪೋರ್ಟ್ ಬೇಡ, ಕೋರ್ಟ್ ಇಂದ ಒಂದು ಆರ್ಡರ್ ಬಂದ್ರೆ ಆಯ್ತು. ಆದ್ರೆ ದುಡ್ಡು ಬರ್ಬೇಕಂದ್ರೆ ಆಡಿಟ್ ರಿಪೋರ್ಟ್ ಬರ್ಲೇಬೇಕು. ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದಾಗೆ ಕಷ್ಟ ಸುಖಗಳು ಏನ್ ಆಗ ಹೋಗುವುದು, ಇಷ್ಟು ಫ್ರಾಡ್ ಆಗಿದೆ, ಇಷ್ಟಿದೆ ಅಂತ ಒಂದು ಲೆಕ್ಕ ಕೊಟ್ಟಾಗ ಇದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಆಮೇಲೆ CBI ಇಂದ ಆಗ್ಬೇಕು, ಇನ್ನೊಬ್ಬರಿಂದ ಆಗ್ಬೇಕು, ಅದನ್ನ ಆಮೇಲೆ ಯೋಚನೆ. ಮೊದ್ಲು ಈಗ ಆಡಿಟ್ ರಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ ತಗೊಳ್ಬೇಕು ಅದನ್ನ ತೀರ್ಮಾನ ಮಾಡೋಣ. ನಾವೆಲ್ಲ ಒಂದು ಡೆಡ್ ಲೈನ್ ಕೊಡೋಣ. ಕೊಡ್ಲಿಲ್ವಾ ಇಂಥ ದಿನ ನಾವು ಪ್ರತಿಭಟನೆ ಮಾಡ್ತೀವಿ, ಇಷ್ಟೇ ತಾರೀಕು ಒಳಗೆ ನೀವು ಕೊಡ್ಲಿಲ್ಲ ಅಂದಾಗ ಬೌದ್ಧಾಕಾರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾವೆಲ್ಲ ಬೀದಿಗೆ ಬಂದ್ರೆ ಮಾತ್ರ ಇವ್ರು ಎಚ್ಚೆತ್ಕೊಳ್ಳೋದು. ಇಲ್ಲ ಅಂತಂದ್ರೆ ಇದೇ ರಾಗ ಇದೇ ಹಾಡು.
ನಾವ್ ಅಡ್ಮಿನಿಸ್ಟ್ರೇಟರ್ ಜೂಮ್ ಮೀಟಿಂಗ್ ಅಲ್ಲಿ ಮಾತಾಡ್ತೀವಿ, ನಮ್ ಕಷ್ಟ ಸುಖಗಳನ್ನ ಹೇಳ್ಕೊಂತೀವಿ. ಯಾರ ಹತ್ರ ಸ್ವಾಮಿ ನಾವು ಆಡಿಟರ್ ಹತ್ರ ಅಡ್ಮಿನಿಸ್ಟ್ರೇಟರ್ ಹತ್ರ ಹೋಗಿ ನಾವು ಕಷ್ಟ ಸುಖ ಸರ್ ರವಿ ಅವ್ರು ಇದಾರೆ, ರವಿ ಏನು ಹೇಳ್ತಾರೆ ಅವ್ರನ್ನ ಕೈ ಓಕೆ ಸರ್, ಹೇಳಿ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರವಿ. ಹರೀಶ್ ಅವ್ರೆ, ಸರ್ ಹೇಳಿ. ಈಗ ಆಡಿಟ್ ರಿಪೋರ್ಟ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇರುತ್ತೆ ಅಂದ್ರೆ, ಈ ಇವರಿಗೆ ಏನೋ ಡಾಕ್ಯುಮೆಂಟ್ ಕೇಳಿರ್ತಾರೆ, ಇದನ್ನ ಅವ್ರು ತೋರ್ಸಿರಲ್ಲ. ಇವ್ರು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ, ಫಸ್ಟ್ ಬ್ಯಾಲೆನ್ಸ್ ಶೀಟ್ ಮಾಡ್ಬಿಟ್ಟು ಆಮೇಲೆ ವೋಚರ್ ಪ್ರಿಪೇರ್ ಮಾಡ್ತಿರೋದು. ಇದೆಲ್ಲ ಇವರು ವೋಚರ್ ಮಾಡ್ಬಿಟ್ಟು ಆಡಿಟ್ ಮಾಡ್ತಿಲ್ಲ ಇವರು. ಇದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ತುಂಬಾ ಇರುತ್ತೆ, ಕ್ಯಾಪಿಟಲ್ ಚೇಂಜ್ ಮಾಡ್ತಾರೆ, ಎಕ್ಸ್ಪೆನ್ಸಸ್ ಎಲ್ಲ ಚೇಂಜ್ ಮಾಡ್ತಾರೆ, ಸೊ ಲಾಸ್ ಜಾಸ್ತಿ ತೋರಿಸ್ತಾರೆ. ಮ್ಯೂಟ್ ಮಾಡ್ಕೊಂಬಿಟ್ರಿ ಮತ್ತೆ ರವಿ, ಮ್ಯೂಟ್ ಮಾಡ್ಕೊಂಬಿಟ್ರಿ ರವಿ, ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ರವಿ, ಮಾತಾಡಿ. ಈ ತರ ಮಾಡ್ತಿರೋದ್ರಿಂದ ಅನ್ಆಡಿಟೆಡ್ ರಿಪೋರ್ಟ್ ಆಗೋಗಿರುತ್ತೆ. ಇವ್ರು ಹೇಳಿದ್ರು ಇದ್ರ ಪ್ರಕಾರ ಈ ಅನ್ಆಡಿಟೆಡ್ ರಿಪೋರ್ಟ್ ನ ತಕ್ಷಣನೇ ನೀವು ನಮಗೆ ರಿಲೀಸ್ ಮಾಡ್ಬೇಕು. ಇನ್ನೊಂದ್ ಬೇಕಾದ್ರೆ 15 ದಿವಸ ಟೈಮ್ ತಗೊಳ್ಳಿ ಆಡಿಟ್ ರಿಪೋರ್ಟ್ ಮಾಡೋದು. ತಕ್ಷಣ ನಾವು ಅದನ್ನ ಡಿಮ್ಯಾಂಡ್ ಮಾಡ್ಬೇಕು, ಅನ್ಆಡಿಟೆಡ್ ರಿಪೋರ್ಟ್ ಕೊಡಿ ಅಂತ. ಕರೆಕ್ಟ್. ಅವರು ಸ್ವಲ್ಪ ಹೆಸಿಟೇಟ್ ಮಾಡ್ಬೋದು ಅದಕ್ಕೆ. ಅದೇನೆ ನೀವ್ ಹೇಳ್ತಾ ಇರೋದು ಅರ್ಥ ಆಯ್ತು ಈಗ. ಅಲ್ಲ, ಈಗ ಒಂದು ಕಾಂಟ್ಯಾಕ್ಟ್ ನೀವು ಹೇಳ್ತಾ ಇರೋದನ್ನ ಜನಗಳಿಗೆ ಒಂದು ಕಾಂಟ್ಯಾಕ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ, ನೀವು ಯಾವ್ದೇ ವೆಹಿಕಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ 2 ವಿಧಾನದಲ್ಲಿ, ಒಂದು ಕಿಕ್ ಸ್ಟಾರ್ಟ್ ಅಂತ ಹೇಳ್ತಾರೆ, ಕಿಕ್ ಸ್ಟಾರ್ಟ್ ಇಲ್ಲಂದ್ರೆ ಸೆಲ್ಫ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಅದ್ರಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಪುಷ್ ಸ್ಟಾರ್ಟ್. ಹಂಗೆ ಈಗ ನಿಮ್ಗೆ ಲೆಕ್ಕ, ಈಗ ಮಾಮೂಲಿ ನಿಮ್ ಲೆಕ್ಕಾಚಾರದ ಪ್ರಕಾರ ನೀವು ಲೆಕ್ಕ ಮಾಡಕ್ ಹೋದಾಗ ಲೆಕ್ಕ ಸರಿ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಉಲ್ಟಾ ಅದಕ್ಕೆ ಫೈನಲ್ ಬ್ಯಾಲೆನ್ಸ್ ಎಷ್ಟು ಬರ್ಬೇಕು ಅದನ್ನ ಲೆಕ್ಕ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಲೆಕ್ಕಾಚಾರ ಹಾಕೋದು. ಸೊ ಈ ತರ ಅದೇ ಇದೆಲ್ಲ ಬಹಳ ಮ್ಯಾನಿಪುಲೇಷನ್ಸ್ ನಡೀತಾ ಇದೆ. ಹಾಗಾಗಿ ಹೇಳ್ದಂಗೆ ಅನ್ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಈಗ ಇಮಿಡಿಯೇಟ್ ರಿಲೀಸ್ ಮಾಡುವಂತ ಅದನ್ನ ಡಿಮ್ಯಾಂಡ್ ಕೇಳಲೇಬೇಕು. ನೀವು ಹೇಳಿದ್ರು 100% ರವಿ ಕರೆಕ್ಟ್, 100% ಕರೆಕ್ಟ್. ಇನ್ನೊಬ್ರು ಅರವಿಂದ್ ಅನ್ನೋರು ಅರವಿಂದ್ ಹೇಳಿ ಸರ್. ಅರವಿಂದ್ ಹೇಳಿ. ಅದಾದ್ಮೇಲೆ ಲೆಟ್ ಅಸ್ ಕ್ಲೋಸ್ ದಿ ಇದು ಡಿಬೇಟ್ ಸೆಷನ್ ಅಂಡ್ ವಿ ವಿಲ್ ಡಿಸೈಡ್ ದಿ ಆಕ್ಷನ್ ಪ್ಲಾನ್. ಆಕ್ಷನ್ ಪ್ಲಾನ್. ಅರವಿಂದ್ ಹೇಳಿ. ಅರವಿಂದ್ ಅವರು ಮಾತಾಡಿ ಕ್ವಿಕ್ ಆಗಿ. ಸರ್ ನಮಸ್ಕಾರ, ನಾನು ಅರವಿಂದ್ ಅಂತ ಮಾತಾಡೋದು. ಆಕ್ಚುಲಿ ಇವ್ರದ್ದು ಸ್ಟ್ರಾಟಜಿ ನೋಡಿದ್ರೆ ಆಕ್ಚುಲಿ ಇಟ್ ಈಸ್ ಆಲ್ ಇಂಟೆನ್ಷನಲಿ. ಇವನ್ ಇವ್ರ ಅಡ್ಮಿನಿಸ್ಟ್ರೇಟರ್ ಏನಿದ್ದಾರೆ, ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಬರ್ತಿದೆ, ಅವ್ರು ಯಾವ ಇನ್ಸ್ಟ್ರಕ್ಷನ್ ಪ್ರಕಾರ ಅವ್ರು ವರ್ಕ್ ಮಾಡ್ತಿದ್ದಾರೆ ಅನ್ನೋದೇ ಒಂದು ಡೌಟ್ ಆಗಿದೆ. ಐ ಥಿಂಕ್ ದೇ ಆರ್ ಇಂಟೆನ್ಷನಲಿ ಡ್ರಾಗಿಂಗ್ ದಿಸ್ ಒನ್. ಹೆಂಗೆ ಅಂತಂದ್ರೆ, ಇವಾಗ ಸೆಪ್ಟೆಂಬರ್ ಅಂತಾರೆ, ನೆಕ್ಸ್ಟ್ ಆಮೇಲೆ ಡಿಸೆಂಬರ್ ಅಂತಾರೆ, ಆಮೇಲೆ ಮತ್ತೆ ಇನ್ನೇನೋ ಹೇಳ್ತಾರೆ, ಆಮೇಲೆ ನೆಕ್ಸ್ಟ್ ಕೋವಿಡ್ ತಡವೆ ಬಂದ್ಬಿಡುತ್ತೆ ಅಂತಾರೆ. ಸೊ ಹೆಂಗಾಗತ್ತೆ ಅಂದ್ರೆ, ಇವ್ರು ನನ್ನ ಪ್ರಕಾರ ಇವ್ರು ಮಾಡ್ತಿರೋ ಸ್ಪೀಡ್ ಅಥವಾ ಇವ್ರ ಸ್ಟ್ರಾಟಜಿ ನೋಡಿದ್ರೆ ಇವ್ರ ಆಡಿಟ್ ರಿಪೋರ್ಟ್ ನೇ ಎಷ್ಟೋ ವರ್ಷ ತಳ್ಬಿಡೋ ಹಂಗ್ ಕಾಣ್ತಾರೆ ಇವ್ರು. ಸೊ ಐ ಥಿಂಕ್ ಈ ತರ ಎಲ್ಲ ಆಯ್ತು ಅಂತಂದ್ರೆ ಇವ್ರಿಗೆ ಇನ್ನು ಎಷ್ಟು ಜನ ಸಾಯ್ಬೇಕು ಅಂತ ಕಾಯ್ತಿದಾರೋ, ಇಲ್ಲ ಡೆಪಾಸಿಟ್ ಮಾಡಿರೋರೆಲ್ಲ ಸಾಯ್ಬೇಕು ಅಂತ ಕಾಯ್ತಿದಾರೋ ಗೊತ್ತಾಗ್ತಿಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಎ ಸಿವಿಯರ್ ಸ್ಟೆಪ್ ಆನ್ ದಿಸ್. ಹರೀಶ್ ಸರ್, ಕೃಷ್ಣಮೂರ್ತಿ ಹೇಳಿ ಸರ್. ಇದು ಬಿಫೋರ್ ಇವರು ಆದಿಶೇಷನ್, ಸನ್ಮಾನ್ಯ ಆದಿಶೇಷನ್ ಅವ್ರು ಹೇಳಿದ್ರಲ್ಲ, ನಾವು ಧರಣಿ ಮಾಡೋಣ ಅದ್ ಮಾಡೋಣ ಅಂತ, ಅದಕ್ಕಿಂತ ಮೊದಲು ಮಾಡ್ಬೇಕು. ಕರೆಕ್ಟ್. ಅದಕ್ಕಿಂತ ಮೊದಲು ಕೋಆಪರೇಟಿವ್ ಮಿನಿಸ್ಟರ್ ಹತ್ರ ಸ್ವಲ್ಪ ಪ್ರೆಷರ್ ಯಾಕೆ ಮಾಡಬಾರ್ದು? 2-3 ಟೈಮ್ಸ್ ಹೋಗಿ. ಅಲ್ಲ ಸರ್, ಈ ಮೀಟಿಂಗ್ ಮಾಡ್ತಾ ಇರೋದು ಬರೀ ಅಡ್ಮಿನಿಸ್ಟ್ರೇಟರ್ ಬಗ್ಗೆ ಮಾತಾಡೋದಕ್ಕೆ, ಅದಕ್ಕೆ ಒಂದು ಸರ್ ಈಗ ಅಲ್ಲ, ಈಗ ನಾವು ಅವ್ರಿವ್ರ ಹತ್ರ ಹೋಗಿ ಅಂಗಾಲ ಹಚ್ಚೋದು, ಈಗ ಅಧಿಕಾರದಲ್ಲಿ ಕೂತಿರೋರ್ ಮುಂದೆ ಅಂಗಾಲ ಹಚ್ಚೋದು, ಇನ್ನ ಅದಕ್ಕೆ ಟೈಮ್ ಆಗೋಯ್ತು. 1 ವರ್ಷ ಮುಗಿದೋಯ್ತು. ಅದೆಲ್ಲ ಕಾಡಿ ಬೇಡಿದ್ದೆಲ್ಲ ಮುಗಿದೋಯ್ತು. ಈ ಕಾಡಿ ಬೇಡಿದ್ ನಿಲ್ಸ್ಬೇಕು ನಾವು. ಇನ್ನೇನಿದ್ರು ಅವ್ರು ನಮ್ ಜಾಗಕ್ಕೆ ಬಂದು ನಮ್ಗೆ ಪರಿಹಾರ ಕೊಡ್ಬೇಕು. ಆ ರೀತಿ ಇವಾಗ ನಿಮ್ಗೆ ಅಡ್ಮಿನಿಸ್ಟ್ರೇಟರ್ ನಿಮ್ ಮಾತ್ ಕೇಳ್ತಾ ಇಲ್ಲ, ನೀವು ಹೋದಾಗ ಕೇಳಲ್ಲ ಅಂದ್ರೆ ಕೇಳ್ಬೇಕು, ಅವ್ರು ಕೇಳ್ಬೇಕು, ಅವ್ರ ಅಪ್ಪನೂ ಕೇಳ್ಬೇಕು. ಅದಕ್ಕೆ ಒಂದು ಟ್ರಯಲ್ ಅವ್ರ ಬಾಸ್ ಏನಿದ್ದಾರೆ, ಡಿಪಾರ್ಟ್ಮೆಂಟ್ ಏನಿದೆ, ಒಂದು ಸತಿ ಯಾಕೆ ನಾವು ಪ್ರೆಷರೈಸ್ ಮಾಡಬಾರ್ದು? ಸರ್, ಅವ್ರ ಬಾಸ್ ಇರೋದು ಆರ್ಬಿಐ ಮಾತ್ರ ಕೇಳ್ತಾರೆ ಅವರು. ಸ್ಟ್ರಾಟಜಿ ಇದೆ, ನೆಕ್ಸ್ಟ್ ಸ್ಟ್ರಾಟಜಿ ಅದು. ಹರೀಶ್, ಯಾರು? ಮಂಜುಳಾ. ಹೇಳಿ ಮೇಡಮ್. ಅಡ್ಮಿನಿಸ್ಟ್ರೇಟರ್ 14th ವರೆಗೂ ಟೈಮ್ ಕೇಳಿದ್ರು ಅಲ್ವಾ? ಈಗ 14th ಆಗೋಯ್ತು. ಸೊ ಎಲ್ಲಾರು ಹೋಗಿ ಬ್ಯಾಂಕ್ ಮುಂದೆ ನಿಂತ್ಕೊಳ್ಳೋಣ, ಯಾವಾಗ ಹೇಳ್ತೀರಾ ಅಂತ ಇವಾಗ ಆದಿಶೇಷನ್ ಅವ್ರು ಹೇಳಿದ್ರು. ಸೊ ಅವ್ರು ಯಾವಾಗ ಹೇಳ್ತಾರೆ, ಒಂದು ಡೇಟ್ ಅವ್ರಿಗೆ ಕೊಡೋಣ, ಒಂದು ಅವಕಾಶ ನೋಡೋಣ. ಅವ್ರು ಎಷ್ಟ್ ದಿನ ತಗೊಂಡು ಏನ್ ಮಾಡ್ತಾರೆ ಅಂತ, ಆಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಓಕೆ.
ಬೇರೆ ಯಾರಾದ್ರೂ ಇನ್ನ ಬೇರೆ ಸಜೆಷನ್ಸ್ ಏನಾದ್ರು ಇದೆಯಾ? ಅಲ್ಲ ಇವ್ರು ಈಗ ಆದಿಶೇಷನ್ ಅವ್ರು ಹೇಳಿದ್ದು ಕರೆಕ್ಟ್, ಈ ಲಕ್ಷ್ಮೀ ಮೇಡಮ್ ಹೇಳ್ತಾ ಇರೋದನ್ನು ಕರೆಕ್ಟ್. ಯಾಕಂದ್ರೆ ಹೌದು ಸರ್, ಮಂಜುಳಾ ಅವ್ರು ಹೇಳಿದ್ ಕರೆಕ್ಟ್ ಅನಿಸ್ತಾ ಇದೆ. ಒಂದ್ಸತಿ ಅವ್ರನ್ನ ಕೇಳ್ಬಿಟ್ಟು ಆಮೇಲೆ ನಾವು ಯಾವ ಟೈಮ್ ಕೊಡ್ತಾರೆ ಆಮೇಲೆ ನಾವು ಡಿಸಿಷನ್ ತಗೋಣ ಮಾಡೋಣ ಅಂತ ರೋಡ್ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದು. ಅಲ್ಲ ಈಗ ನನಗೆ ಇನ್ನೊಂದೇನಂದ್ರೆ ಈಗ ಅಲ್ಲ ನಾವು ಅಂಜಲಿ, ನಾವು ಅಟ್ಯಾಕ್ ಗಿಟ್ಯಾಕ್ ಅಂದ್ರೆ ನಾವೇನೋ ಅವ್ರನ್ನೇನು ಪ್ರೆಷರ್ ಹಾಕ್ದೇನೆ ಅವ್ರು ನಮ್ಮ ಹಂಗಲ್ಲಪ್ಪ, ಪೀಸ್ಫುಲ್ ಆಗಿ ಪೀಸ್ಫುಲ್ ಗಲಾಟೆ ಮಾಡಿಲ್ಲ. ನಮ್ ದುಡ್ಡು ಕಳ್ಕೊಂಡಿದೀವಿ ನಾವು ಕೇಳಕ್ ಹೋಗಿದ್ದಾಗೇನೆ ಮೊನ್ನೆ ಅವ್ರು ಹೇಳ್ತಾ ಇದ್ರು, ಯಾರು ಕೆಲವರು ನಾವೆಲ್ಲ ಹೋಗಿ ಪ್ರೆಷರೈಸ್ ಮಾಡಿ ಕೆಲವರು ಹೋಗಿ ಅವ್ರ ಮೇಲೆ ರೋಫ್ ಮಾಡಿದ್ವಿ ಅಡ್ಮಿನಿಸ್ಟ್ರೇಟರ್ ಮೇಲೆ ಹಾಗೆ ಹೇಗೆ ಅಂತ. ಹೋಗಿ ಅಡ್ಮಿನಿಸ್ಟ್ರೇಟರ್ ಇದ್ರೆ ಕರೆದ್ರು ಅಷ್ಟೇ, ಬನ್ನಿ ಇಲ್ಲಿ ಬಂದು ಮಾತಾಡಿ, ಜನ ಬೇಜಾರಾಗಿದ್ದಾರೆ, ಯಾವಾಗ ನೀವು ಆಡಿಟ್ ರಿಪೋರ್ಟ್ ಮುಗಿಸ್ತೀರಾ ಅಂತ. ಅದನ್ನೇ ಇವರು ಬೇಕು ಅನ್ಬಿಟ್ಟು ಏನೋ ಥ್ರೆಟನ್ ಮಾಡೋ ತರ ಡ್ರಾಮಾ ಆಡಿದ್ದಾರೆ. ಅದ್ರ ಜೊತೆಗೆ ಈಸ್ ಮಾಸ್ಟರ್ ಮ್ಯಾನಿಪುಲೇಟರ್ ಅಂತ ಹೇಳ್ತಾರಲ್ಲ, ಆತರ ಈ ಜನಗಳನ್ನ ಮ್ಯಾನಿಪುಲೇಟ್ ಮಾಡೋದ್ರಲ್ಲಿ ನಿಸ್ಸೀಮ್ರಿ ಇವರು ಅಡ್ಮಿನಿಸ್ಟ್ರೇಟರ್. ಯಾಕೆಂದ್ರೆ ನಾವು ಅವರು 24 ಗಂಟೆ ವಾಟ್ಸ್ಆಪ್ ಅಲ್ಲಿ ಇರ್ತಾರೆ, 24 ಗಂಟೆ ನಾನ್ ನೋಡ್ದಂಗೆ ಲಿಂಕ್ಡ್ಇನ್ ಅಲ್ಲಿ ಇರ್ತಾರೆ, ಫೇಸ್ಬುಕ್ ಅಲ್ಲಿ ಇರ್ತಾರೆ, ಅಥವಾ ಟ್ವಿಟರ್ ನಲ್ಲಿ ಇರ್ತಾರೆ. ಎನಿ ಟೈಮ್ ನಾವೇನಾದ್ರೂ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ 2-3 ನಿಮಿಷದಲ್ಲಿ ನಮ್ಗೆ ಟಕ್ ಅಂತ ರಿಪ್ಲೈ ಬರುತ್ತೆ. ಕಾಪಿ ಅಂಡ್ ಪೇಸ್ಟ್ ಮಾಡಿ ಕಳಿಸ್ತಾರೆ, ಕರೆಕ್ಟ್ ರಿಪ್ಲೈ ಮಾಡಿ ಕಳಿಸ್ತಾರೆ ಅವರು. ಹಾಗಾಗಿ ಇವ್ರು ಮ್ಯಾನಿಪುಲೇಟ್ ಮಾಡೋದ್ರಿಂದ ಏನ್ ಮಾಡ್ಬೇಕು ಅಂದ್ರೆ, ಹರೀಶ್ ಅವರು ಸ್ಟಾರ್ಟಿಂಗ್ ಅವ್ರನ್ನ ಮೀಟ್ ಮಾಡೋ ಪಾಯಿಂಟ್ ಇಂದ ಹಿಡಿದು ಎಂಡ್ ತನಕ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು. ಹೌದು, ಆಯ್ತಾ? ಓಕೆ. ಹಂಗಾಗಿ ಇವ್ರು ಜೊತೆ ಇವಾಗ ಏನ್ ಹೇಳ್ತಾ ಇದಾರೆ, ಆಡಿಟ್ ರಿಪೋರ್ಟ್ ಡಿಲೇ ಆಗೋದಕ್ಕೆ ಡಿಪಾಸಿಟರ್ಸ್ ಕಾರಣ. ಡಿಪಾಸಿಟರ್ಸ್ 3 ದಿನ ಯಾವಾಗ್ಲೂ ನನ್ನ ಹತ್ರ ಬಂದು ಕೂತ್ಕೊಂಡಿರ್ತಾರೆ, ನನ್ ಕೆಲಸ ಮಾಡಕ್ಕೆ, ಕೈ ಆಡ್ಸಕ್ಕೆ, ಕಾಲಾಡ್ಸಕ್ಕೆ ಬಿಡ್ತಾ ಇಲ್ಲ ನನ್ಗೆ. ಆ ರೀತಿ ಹೇಳ್ತಾನೆ. 24 ಗಂಟೆ ಯಾರು ಡಿಪಾಸಿಟರ್ಸ್ ಅವ್ರ ಚೇಂಬರ್ ಅಲ್ಲಿ ಸೆಕ್ಯೂರಿಟಿ ಒಳಗೆ ಬಿಡೋದಿಲ್ಲ. ನಮ್ಮ ಡಿಪಾಸಿಟರ್ಸ್ ಹೋಯ್ತು ಅಂದ್ರೆ ವಿತೌಟ್ ಪ್ರಯರ್ ಅಪಾಯಿಂಟ್ಮೆಂಟ್ ಹೋದ್ರೆ ಸೆಕ್ಯೂರಿಟಿ ಒಳಗೆ ಬಿಡೋದಿಲ್ಲ, ಕತ್ತಿಡ್ದು ಆಚೆಗೆ ದುಪ್ತಾರ ಅವರು. ಆ ತರ ಡಿಪಾಸಿಟರ್ ಸೆಕ್ಯೂರಿಟಿಗಳೆಲ್ಲ ಇಟ್ಕೊಂಡು ತಿರ್ಗಾ ಅವ್ರ ಯಾವ ರೀತಿ ನಮ್ಮ ಡಿಪಾಸಿಟರ್ಸ್ ಗಳ ಮೇಲೆ ಆರೋಪ ಹೊರಿಸ್ತಾ ಇರೋದು, ಇಟ್ ಇಸ್ ಅಕ್ಷಮ್ಯ ಅದು. ಹಾಗಾಗಿ ವಾಟ್ ಎವರ್ ಹಿ ಸೇಸ್ ಈಸ್ ಆಲ್ ಕಂಪ್ಲೀಟ್ಲಿ ಅನ್ವಾಂಟೆಡ್ ಅಂಡ್ ಯೂಸ್ಲೆಸ್ ಕಾಮೆಂಟ್ಸ್ ಅದು. ಸೊ ಹಾಗಾಗಿ ಅವ್ರನ್ನ ಮಾತನ್ನ ನಾವು ಸೀರಿಯಸ್ ಆಗಿ ತಗೊಳಕ್ಕೆ ಅಲ್ಲ, ಫಸ್ಟ್ ಅವ್ರನ್ನ ಕೇಳೋಣ. ಈಗ ಅವ್ರು ಯಾವಾಗ ಇನ್ನು ಎಷ್ಟು ದಿನ ಟೈಮ್ ತಗೊಳ್ತಾರೆ ಅಂತ, ಅದ್ರ ಮೇಲೆ ಅವ್ರು ಇನ್ನು ಏನ್ ಟೈಮ್ ಕೊಡ್ತಾರೆ ನಾವು ಅದನ್ನ ರೆಕಾರ್ಡ್ ಮಾಡಿ ಟೈಮ್ ಹೇಳ್ಬಿಟ್ಟಿದ್ದಾರೆ ಅವ್ರೀಗ. ಅಲ್ಲ, ಟೈಮ್ ಹೇಳ್ಬಿಟ್ಟಿದ್ದಾರೆ, ಸೆಪ್ಟೆಂಬರ್ 25 ಅಂತ ಹೇಳ್ಬಿಟ್ಟಿದ್ದಾರೆ ಟೈಮ್. ಇವರು ಹರೀಶ್ ಅವರೇ ಶ್ರೀರೇಖಾ ಮಾತಾಡೋದು. ಹೇಳಿ. ಈಗ ಏನ್ ಗೊತ್ತಾ, ಇವಾಗ ನಾವು ಲಿಸ್ಟ್ ಮಾಡಿ ಸಬ್ಮಿಟ್ ಮಾಡ್ಬೇಕಂದ್ರೆ 70 ಲಕ್ಷದ ಮೇಲಿರೋದು ಎಷ್ಟ್ ಜನ ಇಟ್ಟಿದ್ದಾರೆ, 50 ರಿಂದ 70 ಲಕ್ಷ ಎಷ್ಟ್ ಇಟ್ಟಿದ್ದಾರೆ, 25 ರಿಂದ 50 ಎಷ್ಟ್ ಇಟ್ಟಿದ್ದಾರೆ, ಆತರ ಸಿಗ್ನೇಚರ್ ತಗೊಂಡು ಏನ್ ಗೊತ್ತಾ, ಅವನ್ ಯಾರೋ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಅಡ್ಮಿನಿಸ್ಟ್ರೇಟರ್ಗೆ, ನೀನ್ ಡ್ರ್ಯಾಗ್ ಮಾಡು ಅಂತ. ಅದೊಂದಿರತ್ತೆ. ನಾವ್ ಒಂದ್ ಡೆಡ್ ಲೈನ್ ಕೇಳ್ಬೇಕು. ಆಮೇಲೆ ಈಗ ಗವರ್ನರ್, ಕರ್ನಾಟಕ ಗವರ್ನರ್ ಒಂದ್ ಕೊಡೋಣ. ಆಮೇಲೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ಗೆ ಇಷ್ಟು ಸಿಗ್ನೇಚರ್ಸ್ ಇರೋದು ಅದು ಕಳಿಸ್ಬೇಕು. ಆಯ್ತು, ನೆಕ್ಸ್ಟ್ ಬೇರೆ ಏನ್ ಹೇಳ್ತೀರಾ? ಸತ್ಯ ಅವ್ರ ಸತ್ಯ ಹೇಳಿ ಸರ್. ನಂದೊಂದ್ ಪಾಯಿಂಟ್ ಇತ್ತು ಸರ್. ಲಾಸ್ಟ್ ಟೈಮ್ LKP ಸರ್ ಒಂದ್ ಪಾಯಿಂಟ್ ತೆಗೆದ್ರು. ಏನಂದ್ರೆ, ಈ ಡೆಪಾಸಿಟರ್ಸ್ ಅಲ್ಲೇ ಶೇರ್ ಹೋಲ್ಡರ್ಸ್ ಇದ್ದಾಗ ಲೀಗಲ್ ರೌಟ್ ತಗೊಂಡು ನಮ್ಮ ಆಡಿಟ್ ರಿಪೋರ್ಟ್ ತಗೋಬಹುದು, ಬಿಕಾಸ್ ಶೇರ್ ಹೋಲ್ಡರ್ಸ್ ಗೆ ಅದೊಂದು ರೈಟ್ಸ್ ಇರುತ್ತೆ ಅಂತ RCS ಆಕ್ಟ್ ಅಲ್ಲಿ. ಸರ್, ಆ ರೌಟ್ ನಾವ್ ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ಸರ್? ನಮ್ಮಲ್ಲೇ ಒಂದಷ್ಟು ಜನ ಶೇರ್ ಹೋಲ್ಡರ್ಸ್ ಇದಾರಲ್ಲ. ಓಕೆ, ಖಂಡಿತ ಮಾಡ್ಬೇಕು. ಅದಕ್ಕೊಂದು ಫಾರ್ಮಲ್ ಆಗಿ ಒಂದು ಪ್ರೊಸೀಜರ್ ಮಾಡೋಣ. ಅದಕ್ಕೆ ಒಂದು ಫಾರ್ಮೆಟ್ ರೆಡಿ ಫಾರ್ಮೆಟ್ ಮಾಡಿ. ಒಂದ್ ನಿಮಿಷ ಎಲ್ಲಾರು ಮ್ಯೂಟ್ ಆಗಿ ದಯವಿಟ್ಟು ಒಬ್ಬೊಬ್ರೆ ಮಾತಾಡಿ. ಓಕೆ, ಯಾರು ಹೇಳ್ತಿದ್ದೀರಾ? ನಾನು ಒಂದ್ ಮಾತು ಹೇಳಿ. ಆದಿಶೇಷನ್ ಅವ್ರು ಹೇಳಿದ ಹಾಗೆ 5 ಲಕ್ಷ ಕೊಡೋರ್ಗೆ ಕೊಟ್ಬಿಡೋಣ, ಒಂದಷ್ಟು ಜನನಾದ್ರೂ ನಾವು ಸ್ವಲ್ಪ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾರೆ. ಇಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಕರೆಕ್ಟ್, ಇದು ಯಾವಾಗ ಬರುತ್ತೆ ಅಂದ್ರೆ ಲಿಕ್ವಿಡೇಷನ್ ಸ್ಟೇಜ್ ಅಂತ ಬಂದಾಗನೇ ಬರೋದು. ಅದಕ್ಕೋಸ್ಕರ ಅದನ್ನು ಬೇರೆ ತರ ನೋಡ್ಬೇಕು ಸರ್ ಆದಿಶೇಷನ್ ಅವರೇ. ಅಲ್ಲ, ಜೊತೆಗೆ ಅಲ್ಲಿ ಇನ್ನೊಂದು ವಿಷಯ ಆಡ್ ಆಗತ್ತೆ. ಈಗ DICGC ಆಕ್ಟ್ ಗೆ ಅಮೆಂಡ್ಮೆಂಟ್ ಮಾಡ್ಬೇಕು ಅಂತ ನಿರ್ಮಲಾ ಸೀತಾರಾಮನ್ ಓದಾಡ್ತಾ ಇದ್ದಾರೆ. ಅವರು ಏನ್ ಹೇಳ್ತಾ ಇದಾರೆ, ಆಸ್ ಪರ್ ದ ನ್ಯೂ ಅಮೆಂಡ್ಮೆಂಟ್ ದಟ್ ದೇ ಆರ್ ಪ್ರಪೋಸಿಂಗ್, ದೇ ವಾಂಟ್ ಟು ಗಿವ್ ದಿಸ್ 5 lakh DICGC ಇನ್ಶೂರೆನ್ಸ್ ಮನಿ ಬಿಫೋರ್ ದ reconstruction or liquidation, as soon as it becomes
insolvent, the bank becomes insolvent, they want to distribute 5 lakh rupees as a relief ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗತ್ತೆ, ಈ 5 ಲಕ್ಷ ಕೊಟ್ಬಿಟ್ರೆ ಈಗ ಲೋ ಲೆವೆಲ್ ಡಿಪಾಸಿಟರ್ಸ್ they will go out of the bank's ambit, and whoever are high net worth individuals or high net worth deposits, they'll all have no other option but to hang themselves. Sir, 5 ಲಕ್ಷ ಕೊಡೋದು ಬ್ಯಾಂಕ್ ಅಲ್ಲ, ಇನ್ಶೂರೆನ್ಸ್. ಅಲ್ಲ ಈಗ otherwise in the reconstruction plan, what happens is this will be given to the new investor as a capital. ಆತರ ಅವ್ರಿಗೆ ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಒಂದು ಇದ್ ಮಾಡ್ತಾರೆ, ಹೊಸ ಇನ್ವೆಸ್ಟರ್ ಕೊಡ್ತಾರೆ. ಸೊ ದಟ್ ವಿಲ್ ಬಿಕಮ್ ಅ ಜ್ಯೂಸಿ ಬೋನ್ ಫಾರ್ ದ ನ್ಯೂ ಇನ್ವೆಸ್ಟರ್. ಸೊ ಆತರ ದೇರ್ ಇಸ್ ಲಾಟ್ ಆಫ್ ಮೆಕ್ಯಾನಿಕ್ಸ್ ಇನ್ವಾಲ್ವ್ಡ್. ಹೀಗಾಗಿ ಏನಾಗುತ್ತೆ, ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಏನಿದ್ದಾರೆ ಅವರು they will have to hang themselves in front of the bank. So ಆ ರೀತಿಯಲ್ಲಿ ಅಲ್ಲ, that is a completely different debate. Let us not get into that debate. Okay, ಸರಿ. ಹಂಗಾಗಿ that is one thing. ಅಲ್ಲ ಈಗ ನಮಗೆ ಇವಾಗ when do we go to the administrator giving him a deadline, and what should be our deadline? ಅದು ಯಾವ ಡೆಡ್ಲೈನ್ ಯಾವ ತರ ಆಗಿರ್ಬೇಕು, ಮತ್ತೆ ಯಾವಾಗ ನಾವು ಹೋಗಿ ಅವ್ರಿಗೆ ಇದನ್ನ ಕನ್ವೆ ಮಾಡ್ಬೇಕು? ಇಮಿಡಿಯೇಟ್ ಆಗಿ ಅನ್ಆಡಿಟೆಡ್ ರಿಪೋರ್ಟ್ ಕೊಡ್ಬೇಕು ಅವರು. ನಂತರ ಫೈನಲ್ ಆಡಿಟ್ ರಿಪೋರ್ಟ್ ಅವರು ಇನ್ ಅನದರ್ 7 days ಟೈಮ್ ಕೊಡೋಣ, ಅಷ್ಟೊತ್ತಿಗೆ ನಮ್ಗೆ ಫೈನಲ್ ಆಡಿಟ್ ರಿಪೋರ್ಟ್ ಬರ್ಬೇಕು. ಆತರ. ಓಕೆ, ಸೊ ಇವಾಗ ಇಮಿಡಿಯೇಟ್ ಅಂದ್ರೆ ನಾಳೆ ಮಂಡೇ ಹೋಗೋಣ ಅಂತನಾ? ಹೌದು, ಮಂಡೇ ಹೋಗ್ಬೇಕಾದ್ರೆ ಲೆಟ್ಸ್ ನಾಟ್ ಮೇಕ್ ಇಟ್ ಲೈಕ್ ಎ ಪ್ರೊಟೆಸ್ಟ್ ಅಂಡ್ ಗೋ. ಮೇ ಬಿ ಐ ಥಿಂಕ್ ಫ್ಯೂ ರೆಪ್ರೆಸೆಂಟೇಟಿವ್, ಮೇ ಬಿ 3, 4 or 1 ಕ್ಯಾನ್ ಗೋ ಟುಗೆದರ್ and politely let's meet, because this is our last chance, since we are also going professional way. ಮಾತಾಡ್ಬಿಟ್ಟು ಇದೆ, because you know the situation, ನಮಗೆ ನೀವು ಕರೆಕ್ಟ್ ಆಗಿ ಹೇಳಿ. Let's see his reaction. If this reaction is positive, then maybe I think we can wait whatever the 7 days. If he is very this thing, then I think we have to get into the next gear. ಅಷ್ಟೇ, simple. Okay. ಮತ್ತೆ ಬೇರೆ anybody? ಇವರು ನಮ್ಮ ರಾಮರಾವ್ ಇದ್ದಾರೆ, ಕಾಗಲ್ಕರ್ ಸರ್. ಕಾಗಲ್ಕರ್ ಸರ್, ತಾವು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ತಗೋಬೇಕಾದ್ರೆ ಇದು ಅಮೌಂಟ್ ಯಾರು ಹೈಯೆಸ್ಟ್ ಇದಾರೋ ಅವ್ರದ್ದು ಫಸ್ಟ್ ಹಾಕ್ರ, ಅದ್ರ ಮೇಲೆ ಸಿಗ್ನೇಚರ್ ತಗೋಬೇಕು. ಅಲ್ಲ ಇಲ್ಲಿ ದುಡ್ಡು ಜಾಸ್ತಿ ಇಟ್ಟವ್ರೆ ಆರಾಮಾಗಿ ಮನೇಲಿ ಕೂತಿರೋದು, ಕಮ್ಮಿ ದುಡ್ಡು ಇಟ್ಟವ್ರೆ ಜಾಸ್ತಿ ರಸ್ತೆಗೆ ಬರ್ತಾ ಇರೋದು. ಹರೀಶ್, ಇನ್ನೊಂದು ಡಿಮಾನಿಟೈಸೇಷನ್ ಟೈಮ್ ಅಲ್ಲಿ ಏನಾದ್ರು ಕೆಲವರು ದುಡ್ಡು ಇಟ್ಟಿದಾರ ಹೈ ನೆಟ್ವರ್ಕ್, ಅದಕ್ಕೋಸ್ಕರ ಬರ್ತಾ ಇಲ್ವಾ? ಅಲ್ಲ, ಲೆಟ್ ಅಸ್ ನಾಟ್ ಗೆಟ್ ಇಂಟು those kind of useless. I think it is a useless issue. What we want is audit report. What we want to do is to force administrator to release the audit report, and before that we want unaudited balance sheet. So that is what we want right now. Exactly, true. ಸರ್, ಪ್ರಜ್ವಲ್ ಸರ್ ಮಾತಾಡ್ತಾ ಇರೋದು. ಹೇಳಿ ಸರ್. ಒಂದೇ ಒಂದ್ ಮಾತಿತ್ತು, ಇವಾಗ ಡೆಡ್ ಲೈನ್ ಇವಾಗ ನನ್ನ ಪ್ರಕಾರ ಏನ್ ಸ್ಟೇಜ್ ರೀಚ್ ಆಗಿದೀವಿ ನಾವು ಅಂದ್ರೆ, ಬೇಸ್ಡ್ ಆನ್ ದ ಇದು ಈಗೋ ಆಫ್ ಅಡ್ಮಿನಿಸ್ಟ್ರೇಟರ್ ಮತ್ತೆ ಅಡ್ಮಿನಿಸ್ಟ್ರೇಟರ್ ರೀಸೆಂಟ್ ಸ್ಟೇಟ್ಮೆಂಟ್ ಡೈರೆಕ್ಟ್ September 25th ತಗೊಂಡೋಗಿದ್ದಾರೆ. ಸೊ ಇವಾಗ ನಾವು 4-5 ಪೀಪಲ್ ಹೋಗಿ ಡೆಡ್ ಲೈನ್ ಕೊಡೋದು ನನ್ನ ಪ್ರಕಾರ ಮೋಸ್ಟ್ಲಿ ವರ್ಕೌಟ್ ಆಗಲ್ಲ ಸರ್. ಪ್ರೊಟೆಸ್ಟ್ ಮಾಡಿ ಡೆಡ್ ಲೈನ್ ಇನ್ ದ ಫಾರ್ಮ್ ಆಫ್ ಪ್ರೊಟೆಸ್ಟ್ ಮಾಡ್ತಾನೆ ಡೆಡ್ ಲೈನ್ ಕೊಟ್ರೆ ವರ್ಕೌಟ್ ಆಗೋ ಚಾನ್ಸ್ 90% ಇದೆ. ಗೆರಾವ್ ಮಾಡ್ಲೇಬೇಕು, ಮತ್ತೆ ಡೆಡ್ ಲೈನ್ ಕೊಟ್ಟು ಕೇಳಿ ಮತ್ತೆ 4-5 ಪೀಪಲ್ ಹೋದ್ರೆ again he will in the same tone he will just push you guys away. ಆತರ ಆಗುತ್ತೆ. ಅಲ್ಲ, ಒಂದ್ಸಲ ನಾನ್ ಹೇಳೋದೇನು ಅಂದ್ರೆ, ಹರೀಶ್ ನಾ ಮುಂಚೆ ಹೇಳ್ದಂಗೆ ನೀವ್ ಒಬ್ರು ಹೋಗ್ಬಿಟ್ಟು ಅವನ ಹತ್ರ ಮಾತಾಡ್ಬಿಟ್ಟು, ಸರ್ ಯಾಕೆ ಸರ್ ನೀವು ಆಡಿಟ್ ರಿಪೋರ್ಟ್ ಇದ್ ಮಾಡಕ್ ಆಗ್ತಾ ಇಲ್ಲ, ವಾಟ್ ಈಸ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್? ಇಸ್ ಇಟ್ ಪೊಲಿಟಿಕಲ್ ಪ್ರೆಷರ್? ಇಸ್ ಇಟ್ ಲ್ಯಾಕ್ ಆಫ್ ಟೈಮ್ ಬಿಕಾಸ್ ಆಫ್ ವಿಚ್ ಯು ಆರ್ ನಾಟ್ ಏಬಲ್ ಟು ಲ್ಯಾಕ್ ಆಫ್ ಕಾಂಪಿಟೆನ್ಸಿ or lack of competency ಅಂತಾನೆ ಕೇಳಿ ಡೈರೆಕ್ಟ್ ಆಗಿ. Are you not able to figure out? If you are not able to figure out because of lack of competency, why are you not hiring experts? Why are you not bringing in people like the fraud people who actually stole, like the fraud staff that you suspended, and why don't you bring them in and get them to tie them with all the chains all available, tie their hands and legs with chain and ಅಡ್ಮಿನಿಸ್ಟ್ರೇಟರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ದಯವಿಟ್ಟು ಸ್ವಲ್ಪ ನಾವು ಮಾತಾಡ್ತಾ ಇರುವಾಗ ಸ್ವಲ್ಪ ಒಂದ್ ನಿಮಿಷ. ಸೊ ನಾನ್ ಏನ್ ಹೇಳೋದು ಅಂದ್ರೆ, ನಾನು
ನೀವು ಹೋಗ್ಬಿಟ್ಟು ಹರೀಶ್, ನೀವು ಒಬ್ರು ಹೋಗ್ಬಿಟ್ಟು ಮಾತಾಡಿ ಅನ್ನೋದ್ರ. ಆಮೇಲೆ ಇನ್ನೊಂದು, ಆರ್ ಯು ಅಂಡರ್ ಪೊಲಿಟಿಕಲ್ ಪ್ರೆಷರ್? ನೀವು ಅಂಡರ್ ಪೊಲಿಟಿಕಲ್ ಪ್ರೆಷರ್ ಅಂದ್ರೆ ದಯವಿಟ್ಟು ಹೆದರಬೇಡಿ. ರೂಲಿಂಗ್ ಪಾರ್ಟಿಗಾಗ್ಲಿ ಅಪೋಸಿಷನ್ಗಾಗ್ಲಿ ನೋಡಿ, ನಾವು ಅಪೋಸಿಷನ್ ಅವ್ರನ್ನು ಕರ್ಕೊಂಡ್ ಬಂದಿದೀವಿ. ಅಪೋಸಿಷನ್ ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಗೆ. ರೂಲಿಂಗ್ ಪಾರ್ಟಿಯಿಂದ ನಿಮ್ಗೆ ಏನಾದ್ರು ಯಾವ್ದೇ ತರ ಪ್ರೆಷರ್ ಇದ್ರೆ, ಆಯ್ತಾ? ಸೊ ನೀವು ದಯವಿಟ್ಟು ಹೆದರ್ಕೊಳ್ದೆ ಡೆಪಾಸಿಟರ್ಸ್ ಗೋಸ್ಕರ ಕೆಲಸ ಮಾಡಿ ಅಂತ ಒಂದು ಒಳ್ಳೆ ಮಾತಲ್ಲಿ ನೀವು ಮಾತಾಡ್ಬಿಟ್ಟು ಬನ್ನಿ. ಆದ್ರೂ ಕೂಡ ಅವರು ಇಲ್ಲ ಇಲ್ಲ ನಿಮ್ಗೇನು ಅರ್ಥ ಆಗಲ್ಲ, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್, ಅದು ಇದು ಅಂತ, ಇಫ್ ಹಿ ಕೀಪ್ಸ್ ಗೋಯಿಂಗ್ ಇನ್ ವಿತ್ ಹಿಸ್ ಓನ್ ಈಗೋ the same thing, then it is a clear indication that he is willfully delaying stuff anta. So in that case ಇಲ್ಲಿ ನಮ್ಗೆ ಇವರಿದ್ದಾರೆ, ನಮ್ಮ ರಾಮರಾವ್ ಸಾಹೇಬ್ ಒಬ್ರು ಇದ್ದಾರೆ, ಅವ್ರಿಗೆ ಐ ಜಸ್ಟ್ ವಾಂಟ್ ಟು ಮಾತಾಡ್ಬೇಕು. ಅವರೇ ನನಗೆ ಅಡ್ಮಿನಿಸ್ಟ್ರೇಟರ್ ನಂಬರ್ ಕೊಟ್ಟಿದ್ದು ಫಸ್ಟ್. ಓಕೆ, ರಾಮರಾವ್ ಅವರೇ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಕಗಲ್ಕರ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಹೇಳಿ ಸರ್, ನಾವು ಈಗ ವಿ ಆರ್ ಇನ್ ಸಚ್ ಅ ಪ್ರೆಡಿಕಮೆಂಟ್ ದಟ್ ವಿ ನೀಡ್, ಕ್ಯಾನ್ ಯು ಗಿವ್ ಅಸ್ some enlightenment on this one? ಅಲ್ಲ, ಈಗ ಅವರು ಅವ್ರು ಯಾತಕ್ ಡಿಲೇ ಮಾಡ್ತಿದ್ದಾರೆ ಗೊತ್ತಿಲ್ಲ. ದೇರ್ ಮೇ ಬಿ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಇನ್ವಾಲ್ವ್ಡ್. ಅಂದ್ರೆ ಅದೇನು ramifications of the fraud which are committed, they may not be able to guess or judge ಅಂತ ನನ್ನ ಒಂದು ಅನಿಸಿಕೆ ಇದರಲ್ಲಿ. ಆಮೇಲೆ ಅವ್ರು ಯಾರೋ ಸಜೆಸ್ಟ್ ಮಾಡಿದ್ರು ಅನ್ಆಡಿಟೆಡ್ ರಿಪೋರ್ಟ್ ಕೊಡು ಅಂತ. ಎಕ್ಸೆಪ್ಟ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ ರಿಸಲ್ಟ್ಸ್ ಮಾತ್ರ ಅನ್ಆಡಿಟೆಡ್ ಇರುತ್ತೆ. ಆನ್ಯುಯಲ್ ಅನ್ಆಡಿಟೆಡ್ ರಿಪೋರ್ಟ್ ಪಬ್ಲಿಷ್ ಹಂಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಐ ಡೋಂಟ್ ವಾಂಟ್ ಟು ಆಡ್ ಎನಿಥಿಂಗ್ ಮೋರ್. ಓಕೆ ಓಕೆ, ಅಲ್ಲ ನಾವು ಪ್ರಯತ್ನ ಪಡೋದಕ್ಕೆ ಪ್ರಯತ್ನ ಬಿಡೋದು ಮಾಡಬಹುದು. ಬಟ್ ಏನು ಅನ್ಅಫಿಷಿಯಲ್ ಮೀನ್ಸ್ ಅಲ್ಲಿ ಏನಾದ್ರು ಸಿಗೋದಿದ್ರೆ, ಇಫ್ ಯು ಕ್ಯಾನ್ ಕ್ಯಾಚ್ ಹೋಲ್ಡ್ ಆಫ್ ಸಮ್ ಇನ್ಸೈಡರ್, ಒಂಥರ ಎಸ್ಪಿಯೋನೇಜ್ ತರ ಮಾಡ್ಕೊಂಡು ತಗೋಬೇಕಷ್ಟೇ ಈಗ. ಓಕೆ, ಥ್ಯಾಂಕ್ ಯು. ಪ್ರಸನ್ನ, ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಸನ್ನ. ಪ್ರಸನ್ನ ಅವರೇ. ಸರ್ ಸರ್ ಹೇಳಿ ಸರ್. ಎಲ್ಲಾರು ಹೇಳದಂಗೆ ಪ್ರೊಟೆಸ್ಟ್ ಇದ್ರು ಓಕೆ ಸರ್. ಡಿಲೇ ಕೊಟ್ರು ಏನ್ ಚೇಂಜಸ್ ಏನ್ ಆಗಲ್ಲ ಸರ್. ಎಷ್ಟೇ ಟೈಮ್ ಕೊಟ್ರು ಏನ್ ಚೇಂಜ್ ಆಗಲ್ಲ ಸರ್. ಕರೆಕ್ಟ್. ನಿಮ್ಗೆ ಬಿಕಾಸ್ ಇಟ್ ಈಸ್ ಗೆಟಿಂಗ್ ಡಿಲೇಡ್ ಬಿಕಾಸ್ ಆಫ್ ಇಟ್ ಹ್ಯಾಸ್ ಟು ಬಿ ಗೆಟ್ ಡಿಲೇಡ್ ತರ ಆಗ್ತಾ ಇದೆ. ನೀವು ಅದನ್ನ ಯಾರು ಕ್ಲಾರಿಟಿ ಕೊಡಕ್, ಅವ್ರಿಗೂ 2 ವೆಬ್ಸೈಟ್ 2 ಸರಿ ಹಾಕ್ಬಿಟ್ಟಿದ್ದಾರೆ ಆಗ್ಲೇ ಅವರು. ನಾನ್ ಕೊಡ್ತೀನಿ, ನೀವು ಯಾರು ಹೋಗಿ ಏನ್ ಮಾತಾಡಿದ್ರೆ ಅವ್ರು ವಿಲ್ ಸ್ಟಿಕ್ ಟು ಹಿಸ್ ವರ್ಡ್. ಐ ವಿಲ್ ಪುಟ್ ಇನ್ ಮೈ ವೆಬ್ಸೈಟ್. I don't think he will going to give any commitment to anybody. That is my opinion. You go individually or go with group. ಒಂದು ಮಾತು ನಾನು ಹೇಳ್ಬೇಕು. ಏನು ಚೇತನ್ ಅವ್ರು ಹೇಳಿದ್ರು ನೀವು ಹೋಗಿ ನೋಡಿ ಅಡ್ಮಿನಿಸ್ಟ್ರೇಟರ್ನ ಅಂತ. ಸರ್, 1 man may not have the impact. I feel half a dozen people should go. ಅವಾಗ್ಲೇ ಒಂದ್ ಸ್ವಲ್ಪ ಆ ಮನುಷ್ಯನಿಗೆ ಭಯ ಇರುತ್ತೆ. These are all what we have seen in banking. ಟ್ರೇಡ್ ಯೂನಿಯನ್ ಅವರು ಮ್ಯಾನೇಜ್ಮೆಂಟ್ ಯಾವ ರೀತಿ. ಕರೆಕ್ಟ್ ಸರ್, ಕರೆಕ್ಟ್. ನೀವ್ ಹೇಳ್ತಾ ಇರೋದು 100% ಕರೆಕ್ಟ್. ನಾನ್ ಏನ್ ಹೇಳ್ತಾ ಇರೋದು, ಫಸ್ಟ್ ಒಂದು ಲಾಸ್ಟ್ ಆಪರ್ಚುನಿಟಿ ಅವನಿಗೆ ಬಿಫೋರ್ ವಿ ಗೆರಾವ್ ಹಿಮ್ ವಿತ್ 100-200 ಪೀಪಲ್. Then it is fine. Just one last opportunity, heart to heart talk with Harish. Okay. ಸರಿ, ನಾವು ಹೇಳ್ಬಹುದು ನಾಳೆ ಈ ತರ ನಾವು ಟ್ರೈ ಮಾಡಿದ್ವಿ. ನೀವು ಬಿಕಾಸ್ ಯು ಆರ್ ನೆವರ್ ಗಿವಿಂಗ್ ದ ಪ್ರಾಪರ್ ಇನ್ಫಾರ್ಮೇಶನ್, ದೆನ್ ವಿ ಹ್ಯಾವ್ ಟು, ಯು ಆರ್ ದ ಒನ್ ಹೂ ಫೋರ್ಸ್ಡ್ ಅಸ್ ಫಾರ್ ದಿ ಸ್ಟೇಜ್ ಅಂತ. ಸರ್, ಇಂದ್ರೇಶ್ ಅವರು ಏನಾದ್ರು ಹೇಳಕ್ ಇಷ್ಟಪಡ್ತಾರಾ? ಇಂದ್ರೇಶ್ ಅವರು ಬಂದಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಅವರು. ತಾವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸರ್, ನಂದು ಒಂದೇ ಒಂದು ಪ್ರಶ್ನೆ. ನಾವು ಎಲ್ಲರೂ ಆಡಿಟ್ ರಿಪೋರ್ಟ್ ಬಗ್ಗೆ ಬಹಳ ಹಾರ್ಪ್ ಮಾಡ್ತಾ ಇದೀವಿ. ಒಂದ್ ನನಗ್ ಭಯ ಇರೋದೇನು ಅಂದ್ರೆ, ಆಡಿಟರ್ಸ್ he may be unable to form his opinion and he may give a disclaimer report, because audit report alli bekash ರೀತಿಯಲ್ಲಿ ಇರುತ್ತೆ. ಒಂದು report is where he is unable to express his opinion. So ಇದು ಡಿಲೇ ಆಗ್ತಾ ಇರೋದಕ್ಕೆ ನನಗೆ ಅನ್ಸುತ್ತೆ ಒಂದು ಕಾರಣ, the bank may not be able to give them sufficient evidence to form their opinion, because looking at the type of fraud and the examples what we have seen and what you are also quoting, so it could be very difficult for an auditor to form his opinion, and that could be one of the reasons why they are not giving a clear opinion.
ಸೊ ನಾವಿಲ್ಲಿ ಇದ್ ಮಾಡೋದ್ರಿಂದ ಅವ್ರು ಏನಾದ್ರು ಡಿಸ್ಕ್ಲೈಮರ್ ರಿಪೋರ್ಟ್ ಕೊಟ್ರೆ, do we have a second plan B for us? Because we are all thinking ಆಡಿಟ್ ರಿಪೋರ್ಟ್ ಕೊಟ್ಟ ತಕ್ಷಣ ನಾವೆಲ್ಲ ಏನೋ ಚೇಂಜ್ ಆಗ್ಬಿಡತ್ತೆ ಅಂತ. ಬಟ್ I have my own doubt. By audit report, it may be just, it could be a negative report, or he could be even saying that they are unable to express their opinion on this because the bank is not able to provide sufficient evidences to form opinion anta. ಆ ರೀತಿ ಏನಾರ ಬಂದ್ರೆ, do we have a plan B? Because sir, we are all tell us, focusing. Sir, you tell us. No, I'm just putting it to no. I mean, we do not know technically what could be our plan B, plan C. So can you give us some professional opinion on that? Probably then it will again boil down to RBI. So then RBI can call for a police investigation or a forensic investigation and may ask us to wait till all those things are completed. Because audit report is not a ಪಕ್ಕ ನಮ್ಗೆಲ್ಲ ಏನೋ ಸಾಲ್ವೇಷನ್ ಸಿಗತ್ತೆ ಅನ್ನೋದು ನನ್ಗೆ ಅನುಮಾನ ಇದೆ. ಯಾಕಂದ್ರೆ ಆಡಿಟ್ ರಿಪೋರ್ಟ್ ಬಂದ ತಕ್ಷಣ ಅವರು ಓಕೆ ಈ ಬ್ಯಾಂಕಿನ ಲಾಸ್ ಇಷ್ಟೇ ಇದೆ ಅಥವಾ ನಮ್ ನೆಟ್ವರ್ಕ್ ಇಷ್ಟೇ ಇದೆ, ಅದರಿಂದ ಇಷ್ಟ ಹಾಕಿದ್ರೆ ಬ್ಯಾಂಕ್ ಮತ್ತೆ ರಿವೈವ್ ಆಗ್ಬಿಡತ್ತೆ ಅಥವಾ ಈ ರೀತಿ ಆಗತ್ತೆ ಅನ್ನೋ ಒಪಿನಿಯನ್ ಬರೋದು. ಯಾಕಂದ್ರೆ ವಿ ಹ್ಯಾವ್ ಸೀನ್ ದಿ ಟೈಪ್ ಆಫ್ ಫ್ರಾಡ್ಸ್ ದೇ ಹ್ಯಾವ್ ಬಿನ್ ಟ್ರೈಂಗ್ ಟು ಡೂ. ಸೊ ಆ ಇದರಲ್ಲಿ while it's the right thing to do, we should go pressurize administrator to see what exactly is the audit problem, where they are. But just focusing on audit report is a part of our solution anta ನನಗೆ ಅನ್ನಿಸ್ತಾರೆ. Okay, so what are the part 2, 3? I mean, other parts of the next is who has the control on the whole thing is the RBI. ಇವ್ರು ನಾವು ಯಾರೇ ಇವ್ರ audit report ಕೊಟ್ಟ ತಕ್ಷಣ ಕೂಡ again it has to be going to RBI and RBI has to act on that. So I know that RBI is just saying that audit report barli ಆಮೇಲೆ ನೋಡ್ತೀವಿ ಅಂತ. Can we find out in some other way, check with RBI what is that they are in their mind, what are the options they are looking at it. It is not just RBI is waiting only for an auditor to give them the fact. The administrator himself knows the fact. He would have already discussed with RBI what is the real status of the bank. So is it possible for us to push RBI to act rather than just pushing the auditor to give his report? You are a director at Cloudera. I will kindly request you to call Mr. Nigam. He is the Chief General Manager in charge of our bank matters at RBI Central Office in Mumbai. I will give you his number. Kindly call Mr. Nigam and ask him the same questions that you are bringing to this forum today. For us, for our understanding also, let us know more. I'm only trying to bring all these facts in front of us rather than let us not be under the illusion that once the audit report comes next month we have a solution to our problems. It may not be. Audit report is only first step. So our fight will be much longer and it has to be a multi-pronged approach. You guys are doing very well. ನೀವು ಬೇರೆ ಬೇರೆ politicians ನ ಕೇಳ್ತಾ ಇದೀವಿ, ಅದು ಮಾಡ್ತಾ ಇದೀವಿ, protest ಮಾಡ್ತಾ ಇದೀವಿ, RBI ಮುಂದೆ ಮಾಡಿದ್ವಿ. They're all the right things. I think we should continue in all the fronts rather than just concentrating only on the audit report. Audit report is the first step. That's what I wanted to share. Okay. So after audit report, 1 minute. After audit report, or if whether audit report is flawed or whether it is genuine or whatever may it be, next will be, I think, based on the feasibility, they will probably float an EOI, like expression of interest, ಆತರ ಏನಾದ್ರು ಒಂದು ಫ್ಲೋಟ್ ಮಾಡಬಹುದು ಆತರ. So do you have any idea as to what are the further steps involved after audit report? So normally it depends on what the auditor is saying. If the auditor says that there are no documents even to recover the money, if all the documents are even destroyed by the erstwhile management, I'm just talking about the hypothetical ಆಗಿ ಏನೇನು ಆಗಿರಬಹುದು ಅಂತ ಹೇಳಿ. ಒಂದು ನಮ್ಗೆ ಇಲ್ಲಿ ಸಾಲ ಅಂತ ಇವ್ರೇನ್ ಕೊಟ್ಟು ಏನ್ ಸೆಕ್ಯೂರಿಟಿ ಅಂತ ಇಟ್ಕೊಂಡಿದೀವಿ, ಆ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನು ನಿಜವಾಗ್ಲೂ ಬ್ಯಾಂಕ್ ಅಲ್ಲಿ ಇದೆಯಾ ಇಲ್ವಾ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ಲೀಗಲಿ ವೆದರ್ ವಿ ಕ್ಯಾನ್ ರಿಯಲಿ ಎನ್ಫೋರ್ಸ್ ದೋಸ್ ಅಸೆಟ್ಸ್ ಅಂಡ್ ರಿಕವರ್ ಅವರ್ ಮನಿ ಗೊತ್ತಿಲ್ಲ. So if the auditor comes back and says that this bank does not have any documents to recover any money, they are unable to express whether the loans outstanding are really genuine or not, so we are unable to form any opinion, and probably RBI can come back and say that, okay, as far as the criminal investigation go, let it go, but as a bank is concerned, this cannot be revived, or this is where it is, no chance kuda irabahudu.
ಗೊತ್ತಿಲ್ಲ. ಇದು ನಮ್ ವಿ ಆರ್ ಆಲ್ ಜಸ್ಟ್ ಕಾಂಟೆಂಪ್ಲೇ ಆರ್ ವಿ ಆರ್ ಜಸ್ಟ್ ಇಮ್ಯಾಜಿನಿಂಗ್ ಆರ್ ಅದೇನೆ ವಿ ಆರ್ ಇದು ಜಸ್ಟ್ ಥಿಂಕಿಂಗ್. ಅಲ್ಲ ಏನಾಗ್ತಾ ಇದೆ ಅಂದ್ರೆ ಸಿನ್ಸ್ many of our questions are unanswered. Exactly. There are more and more assumptions questions, that assumptions. It is geometrically progressing. Absolutely. We are just trying to, maybe all we are thinking could be wrong. Maybe the auditor can come back and say, yes, fantastic, this is the best bank we have, audit report is this, so everything is clean, so we go to RBI and they solve us tomorrow. Even that's the extreme possibility, but let's not be overtly thinking that audit report is going to solve all our problems. It could be just the first step for a longer fight ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. Thank you very much, sir. It was very informative. ಅದೇ ಈಗ ನೆಕ್ಸ್ಟ್ ಸ್ಟೆಪ್, ಈಗ ಕೆಲವರು ಹೇಳ್ತಾ ಇದ್ದೀರಾ, ನೀವು ನಾವೇ ಕೆಲವರು ಹೇಳ್ತಾ ಇದ್ದಾರೆ we have to first give him a deadline on which he has to submit the audit report. ಅದು ಒಂದು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಆಲ್ಮೋಸ್ಟ್ ಎವ್ರಿ ಒನ್ ಇಸ್ there is a consensus on that. ಈಗ ಯಾವ ರೀತಿ ಅದನ್ನ ಅಪ್ರೋಚ್ ಮಾಡಬೇಕು, ಯಾವ ರೀತಿ ನಾವು ಹೋರಾಟ ನಡೆಸಬೇಕು, ಅದ್ರ ಬಗ್ಗೆ ಒಂದು ಸ್ಥೂಲವಾದ ರೂಪರೇಷೆ ಮಾಡ್ಕೋಬೇಕು ಅನ್ನೋದು ಒಂದು ನಮ್ದು ಒಂದು ಅಭಿಪ್ರಾಯ. ಇಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಅದನ್ನ ಯೋಚನೆ ಮಾಡ್ಬೇಕಾಗಿದೆ. ಇದಕ್ಕೆ ಯಾರಾದ್ರೂ ಈಗ ಡೇಟ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಈಗ ಯಾವತ್ತಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಏನಾದ್ರು ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಇವಾಗ ಒಂದ್ ಕೆಲ್ಸ ಮಾಡೋಣ, ಪೋಲ್ ತಗೊಳ್ಳೋಣ ಆಯ್ತಾ? ಇವಾಗ ಎಲ್ರು ಹ್ಯಾಂಡ್ ಲೋವರ್ ಮಾಡಿ, ಯಾರು ಯು ಫೀಲ್ ದಟ್ ವಿ ಶುಡ್ ಗಿವ್ ಹಿಮ್ ಅ ಡೆಡ್ ಲೈನ್ ಅಗೇನ್, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಅದೇ ಅಲ್ಲಿ ಅದಕ್ಕೆ ಹೋಗಿ ರಿಯಾಕ್ಷನ್ಸ್ ಹೋಗಿ ಅಲ್ಲಿ ಇರುತ್ತೆ, ಚಾಟ್ ಅಲ್ಲಿ ಹೋಗಿ, ಅಲ್ಲ ಇಲ್ಲಿ ರಿಯಾಕ್ಷನ್ಸ್ ಅಂತ ಇರತ್ತೆ, ಆ ರಿಯಾಕ್ಷನ್ ಆಪ್ಷನ್ ಅಲ್ಲಿ ಹೋದ್ರೆ ನಿಮ್ಗೆ ಮಾಡ್ತಾ ಇದಾರೆ. ಅದೇ ಮಾಡ್ತಾ ಇದ್ದಾರೆ. ಹರೀಶ್ ಅವರೇ, ಹಾ ಸರ್, ಯಾರು? ಮೋರ್ ಅಂತ ಇರುತ್ತೆ. ಕಾಗಲ್ಕರ್ ಮಾತಾಡೋದು. ಹೇಳಿ ಸರ್. ಇಂದ್ರೇಶ್ ಅವ್ರು ಹೇಳಿದ್ದು 100% ಕರೆಕ್ಟ್. ಅದರಲ್ಲಿ ಇವನ್ ನೀವು ಒಂದು ರೀಸೆಂಟ್ಲಿ ನಾನೊಂದು ಅಡ್ಮಿನಿಸ್ಟ್ರೇಟರ್ ಮತ್ತೆ ಆಡಿಟರ್ಸ್ ಒಂದೆರಡು ಲೆಟರ್ ನೋಡಿದೆ. ಅದರಲ್ಲಿ ದೇ ಹ್ಯಾವ್ ಆಲ್ರೆಡಿ ಇಂಡಿಕೇಟೆಡ್ ದಟ್ ಇಟ್ ವಿಲ್ ನಾಟ್ ಬಿ ಅನ್ ಅನ್ಕ್ವಾಲಿಫೈಡ್ ಆಡಿಟ್ ರಿಪೋರ್ಟ್. ದೇರ್ ವಿಲ್ ಬಿ ಸಮ್ ಕ್ವಾಲಿಫಿಕೇಶನ್ಸ್ ಫಾರ್ ವಿಚ್ ಸರ್ಟನ್ ಕನ್ಫರ್ಮೇಶನ್ಸ್ ಅಂಡ್ ಕ್ಲಾರಿಫಿಕೇಶನ್ಸ್ ಆರ್ ಟು ಬಿ ಗಿವನ್ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ವಿಚ್ ಐ ಹ್ಯಾವ್ ರೆಡ್ ಇಟ್. ಅದಕ್ಕೋಸ್ಕರ ವಿ ಮೇ ನಾಟ್ ಬಿ ಏಬಲ್ ಟು ಎಕ್ಸ್ಪೆಕ್ಟ್ ಎ ವೆರಿ ಕ್ಲೀನ್ ಆಡಿಟ್ ರಿಪೋರ್ಟ್. ಅನ್ಕ್ವಾಲಿಫೈಡ್ ಆಡಿಟ್ ರಿಪೋರ್ಟ್ ಸಿಗೋದು ಬಹಳ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಅಲ್ಲ ಇನ್ನ ಅಷ್ಟೇನಾ ಅಥವಾ ಇನ್ನು ಬೇರೆ ಯಾರಾದ್ರೂ ಹೇಳ್ತಿದ್ದೆ? ಇನ್ನ ಯಾರಾದ್ರೂ ಕೈ ಎತ್ತೋರಿದಾರ? ಸರ್ ಬೇಕಾದಷ್ಟು ಎನಫ್ ಟೈಮ್ ವಿ ಹ್ಯಾವ್ ಗಿವನ್. ಮತ್ತೆ ಇದು 14th ವರೆಗೂ ಕೊಟ್ರೆ ಇದು ಬರೀ ಟೈಮ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅಷ್ಟೇನೆ. ಅಲ್ಲ, ಯಾರು 14th ಅಂತ ಯಾರು ಹಾಕಿರೋದು? ಅರವಿಂದ್ ಅವರ? ಸರ್, that is it is too much. August 14th is too much of a timeline. August 14th is too late. ಅಲ್ಲ, ಇನ್ನು ಬೇರೆ ಯಾರು ಕೈ ಎತ್ತಿಲ್ಲ, ಬರೀ ಇಷ್ಟೇ ಎಷ್ಟು 10-11 ಜನ ಕೈ ಎತ್ತಿರೋದು ಅಷ್ಟೇನಾ? ಅಷ್ಟೇ ಜನ ಕೊಡೋಷ್ಟಿಲ್ಲ, ಬೇಡ. ಅಲ್ಲ, ಅಷ್ಟೇ ಜನನೇನಾ ಅಥವಾ ಬೇರೆ ಯಾರು ಕೈ ಎತ್ತೋ ಅಂತ ಪರಿಸ್ಥಿತಿ ಇಲ್ವಾ? ಬಾಲ ಸರ್, ಇದು ಆಕ್ಚುಲಿ ರೈಸ್ ಹ್ಯಾಂಡ್ ಯಾವ ವಿಷಯಕ್ಕೆ ಸರ್? ಅಂದ್ರೆ 5 ಜನ ಹೋಗೋದಕ್ಕ ಅಥವಾ? ಅಲ್ಲ, ಶುಡ್ ವಿ ಗಿವ್ ದೆಮ್ ಅ ಡೆಡ್ ಲೈನ್? ಇದು ಗೆರಾವ್ ಮಾಡಕ್ಕೆ. ಓಕೆ, ಗೆರಾವ್ಗೆ ನಾನು ಓಕೆ ಸರ್, ಬಟ್ 5 ಜನ ಹೋಗೋದು ನನಗೆ ಏನೋ ಅಷ್ಟು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಓಕೆ, ಆಯ್ತು, ಗೆರಾವ್ ಮಾಡ್ಬಿಡ ಸೋಮವಾರ. ಆಯ್ತು, ಓಕೆ, ಲೆಟ್ ಮಿ ಪುಟ್ ಇಟ್ ದಿಸ್ ವೇ. ಸೋಮವಾರ ಮ್ಯಾಕ್ಸಿಮಮ್ ಜನ ಕಲೆ ಹಾಕಿ ಗೆರಾವ್ ಮಾಡಬೇಕು. ಅದಕ್ಕೆ ಎಷ್ಟು ಜನ ಕೈ ಎತ್ತೀರಾ? ಸೋಮವಾರ ಅಂದ್ರೆ ಹರೀಶ್ ನಾಳೆ. ಯು ಆರ್ ಟಾಕಿಂಗ್ ಅಬೌಟ್ ಟುಮಾರೋ? ಅಲ್ಲ, ಫಸ್ಟ್ ಎಲ್ಲಾರು ಒಂದ್ ನಿಮಿಷ ಹರೀಶ್, ಅದೆಲ್ಲ ಫಸ್ಟ್ ಇವಾಗ ಬಕ್ರೀದು ಬಂದ್ಬಿಡುತ್ತೆ. ಸೊ ನೀವು ಡೇಟ್ ಹೇಳ್ಬಿಡಿ. ಇವಾಗ ನೀವು ಹಲೋ, ಒಂದ್ ನಿಮಿಷ, ಫಸ್ಟ್ ಎಲ್ಲಾರು ಕೈ ಲೋವರ್ ಮಾಡ್ಕೊಳ್ಳಿ ಫಸ್ಟ್, ಯಾಕೆಂದ್ರೆ ಅದು ಪ್ರೀವಿಯಸ್ ಕ್ವೆಶ್ಚನ್ ಎತ್ತಿದ್ರು ಎಲ್ರು. ಸೊ ಫಸ್ಟ್ ಎಲ್ಲಾರು ಲೋವರ್ ಮಾಡ್ಕೊಳ್ಳಿ ಕೈ. ಪದ್ಮಾ ಕಾರಂತ್ ಅವರೇ,
ಲೋವರ್ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲಾರು ಲೋವರ್ ಮಾಡಿದೀರಾ ಕೈ? ಸಂತೋಷ್ ಇವಾಗ ಸಂತೋಷ್ ಅವರೇ ಲೋವರ್ ಮಾಡ್ಕೊಳ್ಳಿ ಕೈ. ಸೊ ಇವಾಗ ಎಲ್ರು ಲೋವರ್ ಮಾಡಿದೀರಾ ಕೈನ. ಸೊ ಇವಾಗ ಕ್ವೆಶ್ಚನ್ ಏನು ಅಂದ್ರೆ, ಇವಾಗ ಫಸ್ಟ್ ಹರೀಶ್ ಮಂಡೇ ಮೀಟ್ ಮಾಡ್ಕೊಂಡ್ 1-to-1 ಹಾರ್ಟ್ ಟು ಹಾರ್ಟ್ ಟಾಕ್ ಮಾಡಿ ಒಬ್ರೇ ಹೋಗ್ಬಿಟ್ಟು ಅಡ್ಮಿನಿಸ್ಟ್ರೇಟರ್ ಹತ್ರ. ಆಮೇಲೆ ಒಂದು ಥರ್ಸ್ಡೇ ಫ್ರೈಡೆ ಗೆರವ್ ಮಾಡೋದಕ್ಕೆ, ಥರ್ಸ್ಡೇ ಆರ್ ಫ್ರೈಡೆ ಆತರ ಏನಾರು ಗೆರವ್ ಮಾಡ್ಬೋದು, ಅಥವಾ ಅರ್ಲಿ ನೆಕ್ಸ್ಟ್ ವೀಕ್ ಗೊತ್ತಿಲ್ಲ. ಸೊ ಅಥವಾ ಮಂಡೇನೆ ಗೆರವ್ ಮಾಡ್ಬೋದು. ಇದಕ್ಕೆ ಯಾರು ಒಪ್ಕೋತೀರಾ? ಅಲ್ಲ ಯಾವ್ದಕ್ಕೆ ಒಪ್ಕೋಬೇಕು? ಮಂಡೇ ಎಲ್ಲಾರು ಒಟ್ಟಿಗೆ ಹೋಗೋದು. tomorrow. ನಾಳೆ ಹೋದ್ರೆ ಇಂಪ್ಯಾಕ್ಟ್ ಇರುತ್ತೆ. ನನ್ಗೆ ಒಂದ್ಸಲ ನೀವು ಹಾರ್ಟ್ ಟು ಹಾರ್ಟ್ ಟಾಕ್ ಮಾಡೋದ್ ಒಳ್ಳೇದು ಅನ್ಸುತ್ತೆ ಅವ್ರ ಹತ್ರ. ಒಂದ್ ಕೆಲಸ ಮಾಡಿ ಚೇತನ, ಆತರ ಕೇಳಿ, ಹೌ ಮೆನಿ ಪೀಪಲ್ ಆರ್ ಓಕೆ ಟು ಹರೀಶ್? ಅದೇ ಪ್ರಶ್ನೆ ಕೇಳಿದ್ದು. ನಾನು ಅದೇ ಪ್ರಶ್ನೆ ಕೇಳಿದ್ದು, ಹೌ ಮೆನಿ ಆಫ್ ಯು ವಾಂಟ್ ಟು ಡೂ ಧರ್ನಾ ಟುಮಾರೋ ಇಟ್ ಸೆಲ್ಫ್? ಅದನ್ನ ಫಸ್ಟ್ ಪ್ರಶ್ನೆ ಕೇಳಿದೆ ನಾನು. ಇವ್ರು ಆದಿಶೇಷನ್ ಅವ್ರ ಕೈ ಎತ್ತಿದ್ರು, ಶ್ರೀಹರಿ 4. ಸೊ ಓಕೆ. ಕೈ ಎತ್ತಿ. ಇಫ್ ಯು ಆರ್ ಓಕೆ ವಿತ್ ಧರ್ನಾ ಟುಮಾರೋ ಪ್ಲೀಸ್ ಕೈ ಎತ್ತಿ. ಎಸ್, ನಾಳೆನೆ ಧರ್ನಾ. ಕೈ ಎತ್ತಿ. ಅದು ಅಲ್ಲಿ ರಿಯಾಕ್ಷನ್ಸ್ ಅಂತ ಇರುತ್ತೆ. ರಿಯಾಕ್ಷನ್ ಹೋದ್ರೆ ರೈಸ್ ಹ್ಯಾಂಡ್ ಅಂತ ಒಂದು ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಬಿಡಿ. ಮೊಬೈಲ್ ಅಲ್ಲಿ ಇದ್ರೆ ನೀವು ಮೋರ್ ಅಂತ ಇದೆ, ಅಲ್ಲಿ ಮೋರ್ ಹೋಗ್ಬಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ರೈಸ್ ಹ್ಯಾಂಡ್ ಅಂತ ಇರುತ್ತೆ. ಹಲೋ ಸರ್, ನಾಳೆ ಅಡ್ಮಿನಿಸ್ಟ್ರೇಟರ್ ಹೋಗಿ ಮೀಟ್ ಮಾಡೋಣ. ಆ ಪ್ರಶ್ನೆ ಮೇಲೆ ಮೀಟ್ ಮಾಡ್ಬಿಟ್ಟು ಬನ್ನಿ. ನೀವು ಒಂದ್ ಡೆಡ್ ಲೈನ್ ಕೊಟ್ಬಿಟ್ಟು ಬನ್ನಿ. ಇದುವರೆಗೂ ನೀವು ಆಡಿಟ್ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಅವ್ನ್ ಮಾಡ್ಲಿಲ್ಲ. ನಾವು ಉಗ್ರವಾದಂತ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಸಾಧ್ಯ. ನಾವು 200 ಜನ 50 ಜನ ಸೇರಿ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡೋದು ಅದು ಅಷ್ಟು ಶೋಭೆ ತರುವಂತ ವಿಚಾರ ಅಲ್ಲ. ಈಗ ಧರಣಿ ಮಾಡೋದಕ್ಕೆ ನಾವೆಲ್ಲ ರೆಡಿ ಆಗ್ತಾ ಇದ್ವಿ. ಆದ್ರೆ ಇಲ್ಲಿ ಒಂದು ನಮ್ಮ ಆದಿಶೇಷನವರು ಹೇಳ್ತಾರೆ, ಬೇಕಾರೆ ಕೇಳಿ, ಎಲ್ಲಾರು ಕೇಳಿ, ಪೊಲೀಸ್ನವರು ಯಾವುದೇ ಕಾರಣಕ್ಕೂ ನಾವು ಮಾಡುವಂತಹ ಹೋರಾಟಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅವರಿಗೆ ಸರ್ಕಾರದಿಂದ. ಸರ್ಕಾರ ಅಂತ ಅಲ್ಲ, ಇಲ್ಲಿ ನಮ್ಮ ಲೋಕಲ್ ಸರ್ಕಾರದಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಪೊಲೀಸ್ನವರು ಯಾವುದೇ ಕಾರಣಕ್ಕೂ ನಿಮಗೆ ಪರ್ಮಿಷನ್ ಕೊಡಲ್ಲ. ನಾವು ಆ ಪರ್ಮಿಷನ್ ಇಲ್ದೇನೆ, ಪೊಲೀಸ್ ಪರ್ಮಿಷನ್ ಇಲ್ದೇನೆ ನಾವು ಹೋರಾಟ ಮಾಡಬೇಕು. ದಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ. ಆ ಪೊಲೀಸ್ ಪರ್ಮಿಷನ್ ಇಲ್ದೇನೆ ನಾವು ಹೋರಾಟ ಮಾಡೋದಂತ ಏನೇನ್ ಕಾಂಪ್ಲಿಕೇಶನ್ಸ್ ಇದೆ ಅದನ್ನೆಲ್ಲ ನಾವು ಮೆಟ್ಟಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕು. ಅದಕ್ಕೆ ಎಷ್ಟು ಜನ ಇದ್ದೀರಾ ಕೈ ಎತ್ತಿ? ಒಂದು ಏನಂದ್ರೆ ಲೋಯರ್ ಮಾಡ್ಬಿಡಿ. ಅಲ್ಲ ಎಲ್ಲರೂ ಯಾಕೆ ಕೈ ಎತ್ತಿ? ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅಂದ್ರೆ ಯಾರು ಕೈ ಎತ್ತಿಲ್ಲ ಅವರೆಲ್ಲ ಇದ್ದೀರಾ ಅಂತನಾ? ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ರೈಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತನಾ, ಅಥವಾ ಇಸ್ ಇಟ್ ಬಿಕಾಸ್ ದೇ ಡೋಂಟ್ ಅಗ್ರಿ ವಿತ್ ಇಟ್ ಅಂತನಾ? ಅಗ್ರಿ ವಿತ್ ದ ಡಿಸಿಷನ್. ಹಿಂದಿನ ಕ್ವೆಶ್ಚನ್ಗೆ ಹೂಎವರ್ ವಾಂಟ್ಸ್ ಟು ಪಾರ್ಟಿಸಿಪೇಟ್ ಅನ್ನೋದಕ್ಕೆ 18 ಜನ ಎತ್ತಿದ್ರು. ಅಲ್ಲ, ಇಲ್ಲಿ ಒಟ್ಟು 65 ಜನ ಇದಾರೆ. 65 ಜೊತೆಲಿ 18 ಅಂತ ಹೇಳಿದ್ರೆ ಇಟ್ ಇಸ್. ಹರೀಶ್ ಅವರ ಕೈ ಎತ್ತಿದೀವಲ್ಲ ಸರ್? ಅಲ್ಲ, ಎತ್ತಿದ್ರ ಗೊತ್ತಿ. ಸುಮಾರು ಜನ 65 ಬರೀ 18 ಜನ ಕೈ ಎತ್ತಿದಾರೆ ಅಷ್ಟೇ. Sir, maybe 18 are saying that they're ready for dharna tomorrow. The remaining maybe they want you to go or 3 people. Yeah, you can ask this question. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಗೊತ್ತಾಗ್ತಾ ಇಲ್ವೇನೋ ಅವ್ರಿಗೆ? ಗೊತ್ತಾಗ್ತಾ ಇಲ್ಲ ಅಂತ ಅನ್ಸ್ತದೆ. ಸೂರ್ಯನಾರಾಯಣ ಸ್ಪೀಕಿಂಗ್. ಅಲ್ಲೇ ವಿಡಿಯೋದಲ್ಲೇ ಕೈ ಎತ್ತಿ ಬಿಡ್ತಾ ಇದಾರೆ ಅನ್ಸ್ತದೆ ಸರ್. ಅಲ್ಲ, ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ಮ್ಯಾಕ್ಸಿಮಮ್ ಜನ. ಅಲ್ಲೇ ಕೈ ಎತ್ತಿ ಬಿಡ್ತಾ ಇದಾರೆ, ಅಂದ್ರೆ ಫಿಸಿಕಲ್ ಆಗಿ ಅಲ್ಲ, ಕೈ ಎತ್ತುತ್ತಾ ಇದಾರೆ, ಆದ್ರೆ ವಿಡಿಯೋ ಆನ್ ಮಾಡ್ಕೊಂಡಿರೋ ನಮ್ಗೆ ಗೊತ್ತಾಗಲ್ಲ. ಒಂದ್ ನಿಮಿಷ, ಎಲ್ಲಾರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಲ್ಲ, ವಿಡಿಯೋ ಅಲ್ಲಿ ನಮಗ್ ಗೊತ್ತಾಗಲ್ಲ ಎಷ್ಟು ಕೌಂಟ್ ಇದೆ ಅಂತ. ಅದು ಕಷ್ಟ ಅನಲೈಸ್ ಮಾಡೋದು. ಸೊ ನೀವು ಹ್ಯಾಂಡ್ ರೈಸ್ ಫೀಚರ್ ಯೂಸ್ ಮಾಡ್ಲೇಬೇಕು ಝೂಮ್ ಅಲ್ಲಿ. ಸೊ ಮೋರ್ ಅಂತ ಇದೆ. ನೀವು ಮೊಬೈಲ್ ಅಲ್ಲಿ ಲಾಗಿನ್ ಆಗಿದ್ರೆ ಮೋರ್ ಅಂತ 3 ಡಾಟ್ಸ್ ಇದೆ ರೈಟ್ ಬಾಟಮ್ ಕಾರ್ನರ್ ಅಲ್ಲಿ ಆಂಡ್ರಾಯ್ಡ್ ಫೋನ್ ಝೂಮ್ ಅಲ್ಲಿ. ಸೊ
ಮೋರ್ ಅನ್ನು ಕ್ಲಿಕ್ ಮಾಡಿದ್ರೆ ರೈಸ್ ಹ್ಯಾಂಡ್ ಅಂತ ಒಂದ್ ಇರುತ್ತೆ ಕೆಳಗಡೆ, ಅಲ್ಲಿ ಒಂದು ಕೈದು ಸಿಂಬಲ್ ಇರುತ್ತೆ ಕಾಂಗ್ರೆಸ್ ಪಾರ್ಟಿ ತರ. ಆ ಕಾಂಗ್ರೆಸ್ ಪಾರ್ಟಿ ತರ ಸಿಂಬಲ್ ರೈಸ್ ಹ್ಯಾಂಡ್ ನ ನೀವು ಅದನ್ನ ಕ್ಲಿಕ್ ಮಾಡ್ಬೇಕು. ಹರೀಶ್ ಸರ್, ಈಗ ಕೇಳಿ ನೀವು, ಹೌ ಮೆನಿ ಆಫ್ ಯರ್ ದಟ್ ಕ್ವಶನ್ ಯು ಗೋಯಿಂಗ್ ಟುಮಾರೋ? ಓಕೆ, ಈಗ ನಾಳೆ ಎಷ್ಟು ಜನ ಲೆಟ್ ಅಸ್ ಹ್ಯಾವ್ ಅ ಹಾರ್ಟ್ ಎಲ್ಲ ಡೌನ್ ಮಾಡ್ಕೊಂಬಿಡಿ, ಲೋವರ್ ಮಾಡ್ಕೊಂಬಿಡಿ. ಹೆಂಗೆ ರೈಸ್ ಮಾಡಿದ್ರೋ ಹಂಗೆ ಹ್ಯಾಂಡ್ ಅನ್ನು ಲೋವರ್ ಮಾಡ್ಕೊಳ್ಳಿ. ಇವಾಗ ಇನ್ನು ಫಸ್ಟ್ ಕ್ವೆಶ್ಚನ್ ಕೇಳಿದಾಗ ನೀವು ರೈಸ್ ಮಾಡ್ಬೇಕು ಹ್ಯಾಂಡ್, ಸುಮ್ನೆ ಅಲ್ಲ. ಕ್ವೆಶ್ಚನ್ ಕೇಳಿದಾಗ ಹ್ಯಾಂಡ್ ರೈಸ್ ಮಾಡ್ಬೇಕು ನೀವು, ಸುಮ್ನೆ ಅಲ್ಲ. ಸಂತೋಷ್, ಸುವರ್ಣ ಸರ್ ಸ್ವಲ್ಪ ಓಕೆ. ಈಗ ಪ್ರಶ್ನೆ ಇರೋದು, ಹೌ ಮೆನಿ ಆಫ್ ಯು ರೈಸ್ ಹ್ಯಾಂಡ್ ಟು ಸೇ that I should go alone, or I should one or two people go alone and speak to him, speak to administrator and try and in a peaceful way or in a heart-to-heart conversation convince him and ask him for a deadline. ಎಷ್ಟು ಜನ ಕೈ ಎತ್ತಿದ್ದೀರಾ ಅದಕ್ಕೆ? Sir, one thing, shall I tell you something? Yes, sir. Sir, Harish, Chetan was telling that you should go alone. No, I don't want you to go alone. Okay. Even I don't agree. Yeah, I but not that familiarity breeds contempt. Yes. Okay, you already gone along with another four important people. Okay, so you go with some one or two people known to this banking field. That is better. Or with somebody with RBI. Last time already gone with the RBI person, banker, and another central government staff, and view and journalist. 4 or 5 people have gone already. What type of reply he has given and all, you know it very well. So you going alone, they will put the entire responsibility on you and spread the rumor against you. Do you want it? Such a thing? Then I will not go alone, of course. Okay, that's all. Okay. Don't go alone. Then the only other option is all 100-200 people go. ಅಲ್ಲ ಇರ್ಲಿ, ಅಲ್ಲ there is you can next 3-4 option people is, can go. next option is ಈಗ ಎಲ್ಲರೂ ಲೋಯರ್ ಮಾಡ್ಕೊಂಬಿಡಿ. 19 ಜನ ಅದಕ್ಕೆ ರೈಸ್ ಮಾಡೋದು. ಓಕೆ, ಸೊ ಆಲ್ ಆಫ್ ಯುವರ್ ಲೋಯರ್ ಹ್ಯಾಂಡ್ಸ್ ನೌ. So today's meeting, Indiresh was talking very well. Subramanian was talking very well. All banker and Indiresh is chartered accountant. And like that, such people you can those who responded to you. ಎಲ್ಲರೂ ಡೌನ್ ಮಾಡ್ಕೊಳ್ಳಿ. Very well take them. ಅಶ್ವಥ್ ನಾರಾಯಣ್, ಪಾರ್ಸಾರ್ಥಿ, ಗಣೇಶ್ ಗೌಡ್ರೆ, ರಾಜಣ್ಣ, ಪ್ರಸನ್ನ, ಚೇತನ, you all lower your hands please now. ಅಲ್ಲ, ಇವಾಗ ಹರೀಶ್ FB ಲೈವ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಬರ್ತಾ ಇದೆ, ದಯವಿಟ್ಟು ಅದನ್ನು ಒಂದ್ಸಲ ನೋಡಿ. ಓಕೆ, ಏನ್ ಬರ್ತಾ ಇದೆ? ನೀವು ನೋಡ್ತಾ ಇದೀರಾ ಕಮೆಂಟ್ಸ್? ಇವಾಗ FB ಲೈವ್ ಅಲ್ಲಿ ಒಂದಷ್ಟು ಜನ ಏನೋ ಕಮೆಂಟ್ಸ್ ಬರೀತಾ ಇದಾರೆ. ಓಕೆ, ಏನಂತ ಹೇಳ್ತಾ ಇದಾರೆ ಈಗ? ವಾಟ್ ಇಸ್ ದ ಕಮೆಂಟ್? Some people wanted to join the meeting, Zoom meeting. So now link ಹಾಕ್ಲಿಲ್ಲ FB ಅಲ್ಲಿ. ಓಕೆ, ಪ್ರಸನ್ನ ಕೈ ಕೆಳಗಡೆ ಇಳಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಇವಾಗ ಯಾರು who wants to start dharna right from tomorrow itself? You can raise your hands. ಇದಕ್ಕೆ 10 ಜನ ರೆಸ್ಪಾಂಡ್ ಮಾಡ್ತಾ ಇರೋದು. 10, 11, 12, ಅದಕ್ಕೆ 19 ಜನ. ಈಗ 60 ಜನದಲ್ಲಿ ಇವ್ರಿ. Sir, once again the question please, sir. Question is, should we go and do dharna tomorrow? ನಾಳೆನೆ ಧರ್ನಾ ಸ್ಟಾರ್ಟ್ ಮಾಡ್ಬೇಕಾ ಅನ್ನೋದು ಪ್ರಶ್ನೆ. ಈಗ ಅದಕ್ಕೆ ಎಷ್ಟು ಜನ? ಹರೀಶ್ ಮ್ಯೂಟ್ ಅಲ್ಲಿ ಇದ್ದೀರಾ?
ಹರೀಶ್ ಸರ್ ಮ್ಯೂಟ್ ಹಾಕ್ಬೇಕಾಗಿತ್ತು, ಯಾರ್ದೋ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ಬೇಕಾಗಿತ್ತು. Okay. ಮತ್ತೆ ಹೇಳಿ. So question is whether we should start dharna right from tomorrow itself. ಹದಿನಾರು ಜನ. Okay, I think many of you are not participating in this voting, so everyone wants to stay mute. ಈಗ 16-17 ಜನದ ಬಿಟ್ಟು ಬೇರೆ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. So does it mean that you don't agree for 19 ಜನ ಮಾತ್ರ ಇದಕ್ಕೆ ಏನಂತ ಹೇಳಿದ್ರು? ಸರ್ ಓನ್ಲಿ ಕರೆಕ್ಟಿಂಗ್ ಸರ್. ಹೌದು. ಅಲ್ಲ ಇವಾಗ ಮೇಡಮ್ ನಾವ್ ಅದ್ ಕೌಂಟ್ ಮಾಡ್ತಾ ಇದೀವಿ, ನಾನು ಹರೀಶ್, ನೀವು ವರಿ ಮಾಡ್ಕೊಬಿಡಿ. ಅಲ್ಲ ನೀವು ಯಾರ್ಯಾರು ಕೈ ಎತ್ತಿಲ್ಲ, does that mean you don't want to do dharna or gherav tomorrow or say even Thursday, for example, in front of the bank and gherav the administrator? ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇದೆ. So when we are taking this opinion, you say you don't agree. ಆತರ ಒಪಿನಿಯನ್ ಅನ್ನ ನೀವು ಹೇಳಿದ್ರೆ ನಮಗೆ ಗೊತ್ತಾಗೋದು. ಎಲ್ಲ ಆರಾಮಾಗಿ ಮನೇಲಿ ಕೂತಿರ್ತೀವಿ, ನಾವು ಏನು ಮಾಡಲ್ಲ ಅಂತ ಹೇಳಿ ನಾವು 1000 ಜನ ಬಂದ್ಬಿಡ್ತಾರೆ. ಪೇಪರ್ ಹಾಕ್ಬಿಟ್ರೆ 1000 ಜನ ಬಂದ್ಬಿಡ್ತಾರೆ. ರೀ ನಾವು ನೋಡಿದೀವಿ 1000 ಜನ. ಹರೀಶ್ ಸರ್ ಸಾರಿ ಮಧ್ಯ ಮಾತಾಡ್ತಾ ಇದ್ದೀನಿ. ಹರೀಶ್ ಅವರೇ ಹರೀಶ್ ಹೇಳಿ ಸರ್. ನಂಗೆ ಸ್ವಲ್ಪ ಒಂದು 9 ಗಂಟೆಗೆ ಒಂದು ಮೀಟಿಂಗ್ ಇದೆ. ಆಯ್ತು ನಾನು ಹೋಗ್ತೀನಿ, ಯಾಕೆಂದ್ರೆ ನನ್ನ ಒಂದು ಲಾಸ್ಟ್ ಮಾತು ಮಾತಾಡ್ಬಿಟ್ಟು ಹೋಗ್ತೀನಿ. ಹೇಳಿ ಸರ್. ಈ ಅಡ್ಮಿನಿಸ್ಟ್ರೇಟರ್ ಹತ್ರ ನೀವು ಒಂದು ಡೆಡ್ ಲೈನ್ ಕೊಟ್ಟು ನಾವು ಧರಣಿ ಮಾಡಿದ್ರೆ 5,000 ಜನನ್ನ ನಾವು ಸೇರಿಸ್ತೀವಿ, ನಾವು ಪ್ರತಿಭಟನೆ ಮಾಡಿದ್ರೆ ನಾವೇನಾದ್ರೂ ಸಾಧನೆ ಮಾಡಕ್ ಸಾಧ್ಯವಾಗುತ್ತೆ. 200 ಜನ, 100 ಜನ, 25 ಜನ ನಾವು ಮಾಡಿದ್ರೆ ನಮ್ಮನ್ನ ಅವ್ರು ಯಾವುದು ಲೆಕ್ಕ ಕೇಳೋದಿಲ್ಲ. ಇವರು ನಮ್ಮನ್ನ ದಮನ ಮಾಡೋದಕ್ಕೆ ಕಾಣದ ಶಕ್ತಿಗಳು ಇದ್ರಲ್ಲಿ ಅಡಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಆತುರವಾಗಿ ನಾವು 25 ಜನ 50 ಜನ ಸೇರಿ ಧರಣಿ ಮಾಡಿದ್ರೆ ಅದು ಸಾಂಕೇತಿಕವಾಗಿ ಆಗಿ ಈಗಾಗಲೇ ಸಾಕಷ್ಟು ನೀವು ಮಾಡಿದ್ರೆ ಒಂದೇ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಆದಿಶೇಷಯ್ಯ ಅವ್ರೆ. ನಾವು ಇದು ಧರಣಿ ಮಾಡ್ತಾ ಇಲ್ಲ, ಇದು ಬರೀ ಗೆರಾವ್ ಅಂತ. ಧರಣಿಗೆ ಗೆರಾವ್ಗೆ ಒಂದು ಡಿಫ್ರೆನ್ಸ್ ಇದೆ. ಗೆರಾವ್ ಅಂದ್ರೆ ಆ ವ್ಯಕ್ತಿ ಮೇಡಮ್, ಅವರು ರಾಜಕೀಯದವರು, ಅವ್ರಿಗೆ ಗೊತ್ತಿಲ್ವಾ ಧರಣಿ ಅಂದ್ರೇನು, ಗೆರಾವ್ ಅಂದ್ರೇನು? ಅದಕ್ಕೆ ಅಲ್ಲ, ಇವಾಗ ಧರಣಿ ಅಂದ್ರೆ ನಾವು ಪ್ಲಕಾರ್ಡ್ ಎಲ್ಲ ಹಿಡ್ಕೊಂಡು ಸ್ಲೋಗನ್ ಕಿರ್ಚಿ ಎಲ್ಲಾ ಮಾಡೋದು. ಆದ್ರೆ ಇವಾಗ ನಾವು ಅದನ್ನ ಮಾಡಕ್ಕೆ ಟ್ರೈ ಮಾಡ್ತಿಲ್ಲ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಮೇಲೆ. ಇಲ್ಲಿ ನಾವು 100-200 ಜನ ಅವನನ್ನ ಗೆರಾವ್ ಮಾಡಿ ಅವನನ್ನ ಬಿಲ್ಡಿಂಗ್ ಎಕ್ಸಿಟ್ ಮಾಡಕ್ಕೆ ಬಿಡದೆ ಇರೋಂಗೆ ಮಾಡಿ ಅವನ್ ಇಲ್ಲರ ಓಡೋಗ್ಬಿಡ್ತಾನೆ ಅವನು. ನಾವು ಒಂದು 200 ಜನ ಆದ್ರೆ ಅವನನ್ನ ಬಿಲ್ಡಿಂಗ್ ಇಂದ ಎಕ್ಸಿಟ್ ಮಾಡದೆ ಇರೋಂಗ್ ನೋಡ್ಕೋಬೇಕು ನಾವು. ಚೇತನ ಮೇಡಮ್ ಅವರೇ, ನೀವ್ ಹೇಳೋದು ಅಕ್ಷರಕ್ಷರ ಸತ್ಯ. ಆ ಗುಂಡುಗಾರಿಕೆ, ಆ ಶಕ್ತಿ ಯಾರಲ್ಲಿದೆ ಹೇಳಿ? ಅದೇ ನನ್ನ ಪ್ರಶ್ನೆ ಮೂಲತಃ ಅದೇನೆ. ಅದೇ ನನ್ನ ಮೂಲ ಪ್ರಶ್ನೆ. ನೀವ್ ಹೇಳೋದು ಬಹಳ ಸಂಯೋಜಕಂತ ವಿಚಾರ. ಆದ್ರೆ ಅದನ್ನ ಮಾಡುವಂತ ವ್ಯಕ್ತಿಗಳು ಮುಂದೆ ಬರ್ಬೇಕಲ್ಲ. ಬಿಲ್ಡಿಂಗ್ ಒಳಗೆ ಹೋಗೋದಕ್ಕೆ ಬಿಡುತ್ತಿಲ್ಲ ಅಂತ ಪ್ರತಿಭಟನೆ ಮಾಡುವಂತ ಡಿಪಾಸಿಟರ್ಸ್ ಬರ್ಬೇಕಲ್ಲ, ಮುಂದೆ ಬರೋದಿಲ್ಲ. ನೀವ್ ಹೇಳೋದು ನಿಜ. ಅದಕ್ಕೇನೆ ನಂಬರ್ಸ್ ಬೇಕು ನಮ್ಗೆ, 200 ಜನ ಬೇಕು. ಮತ್ತೆ ನಾನು ಹೇಳ್ತೀನಿ PMC ಬ್ಯಾಂಕ್ ಈಗ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್. ಯಾಕೆ ಅಂತ ಹೇಳಿದ್ರೆ, ಅಲ್ಲ ಚೇತನ, 1 ಮಿನಿಟ್, ಎಲ್ಲಾರು ಮ್ಯೂಟ್ ಮಾಡ್ಬಿಡಿ. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಹಿಯರ್. ಯಾಕೆಂದ್ರೆ ನಾವು ಒಂದು ಒಪಿನಿಯನ್ ಕೇಳಿದಾಗ ಬರೀ 18-19 ಜನ ಮಾತ್ರ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. They are sitting, so it is really disappointed. On this note, I close the meeting. I don't think there is any point in doing any meeting here. Hello. Chaitanya madam, ellaru mute ಮಾಡಿ. ಹರೀಶ್ ಸರ್, ಒಂದ್ ಕೆಲಸ ಮಾಡಿ, 61 ಜನ ಇದಾರಲ್ಲ, ಒಂದೊಂದೇ ಹೆಸರು ಕರ್ಕೊಂಡು ಕೇಳಿ ಸರ್. ಬೆಟರ್, ಐ ಥಿಂಕ್ ವಿಲ್ ಡೂ ದಟ್. ಹೌದು, ಕರೆಕ್ಟ್. ರೋಲ್ ಕಾಲ್ ತರ ಮಾಡಿ. ಒಪಿನಿಯನ್ ಕೇಳ್ಬಿಡಿ ಸರ್ ಡೈರೆಕ್ಟ್ ಆಗಿ.
ರೋಲ್ ಕಾಲ್ ತರ ಮಾಡಿ. ಅಲ್ಲ ಯಾರು ನಾನ್ ಮಾತಾಡ್ಬೋದು ಅಂತ ಹೇಳಿದ್ರೆ ಯಾರು? ಹರೀಶ್, ನನ್ನ ಒಪಿನಿಯನ್ ಹೇಳಿದ್ದೀನಿ. ಆಯ್ತು ಸರ್, ತಾವು ತಮ್ಗೆ ಬೇರೆ ಕೆಲಸ ಇದ್ರೆ ಹೊಡ್ಬೋದು. ತಮ್ಮ ಒಪಿನಿಯನ್ ನಮ್ಗೆ ಗೊತ್ತಾಯ್ತು. ನೀವು ಗೊತ್ತಾಯ್ತು ಆದಿಶೇಷಯ್ಯ ಅವರೇ, ಗೊತ್ತಾಯ್ತು. ಥ್ಯಾಂಕ್ ಯು ಚೇತನ ಮೇಡಮ್. ಸರ್ ಅಲ್ಲ, ಒಪಿನಿಯನ್ ಎಲ್ರನ್ನ ಡೈರೆಕ್ಟ್ ಆಗಿ ಕೇಳ್ಬಿಡಿ ಸರ್, ಕೇಳ್ಬಿಟ್ಟು ಮುಗಿಸ್ಬಿಡಿ. ಅಲ್ಲ, ಈಗ ಯಾರೋ ಏನೋ ಹೇಳಕ್ ಬಂದ್ರು. ಅದೇ ನಾನು ಗುರುಪ್ರಸಾದ್ ಮಾತಾಡೋದು. ಹೇಳಿ. ಅದೇ ಸರ್, ನಾನು ಇವಾಗ ಜಸ್ಟ್ ಜಾಯ್ನ್ ಆದೆ, ಗೊತ್ತಿರಲಿಲ್ಲ. ಸೊ ನನ್ನ ಒಪಿನಿಯನ್ ಇವಾಗ ಹೌದು ಸರ್, ಇವಾಗ 61 ಜನ ಏನೋ ಪಾರ್ಟಿಸಿಪೆಂಟ್ಸ್ ಇವಾಗ ಜಾಯ್ನ್ ಆಗಿದ್ದಾರೆ ಮೋಸ್ಟ್ಲಿ. ಈಗ ಅವರು ಅದರಲ್ಲಿ ಸುಮಾರು ಜನ ಡ್ರಾಪ್ ಆದ್ರು ಇವಾಗ. ಬೈ ನೇಮ್ ಹರೀಶ್ ಅವರು ಕರೀತಾರೆ, ಆಯ್ತಾ? ಆಮೇಲೆ ಈ ಅನ್ನೋನ್ ನೇಮ್ ಇರೋರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿ ವಾಂಟ್ ಟು ಸಿ ಹೂ ಯು ಆರ್. ನೀವು ನೇಮ್ ಇಲ್ದಿದ್ರೆ ಇವಾಗ ಮೋಟೋ ಅಂತ ಯಾರೋ ಜಾಯಿನ್ ಆಗ್ತಾ ಇದಾರೆ. ಮೋಟೋ ಅವರೇ, ಮೋಟೋ ಈಗ ಐ ಥಿಂಕ್ ದೇರ್ ಇಸ್ ನೋ ಟೈಮ್ ಫಾರ್ ದಟ್. I think we have to wind up the program. ಯಾಕಂದ್ರೆ 9 ಆಗೋದು, 9 ಕಾಲಕ್ಕೆ ಬಂತು. ಎಲ್ಲರೂ ಹ್ಯಾಂಡ್ ಲೋವರ್ ಮಾಡ್ಕೊಳ್ಳಿ. ಆಯ್ತು, ಹ್ಯಾಂಡ್ ಲೋವರ್ ಮಾಡ್ಕೊಳ್ಳಿ ಎಲ್ಲರೂ. ಅಲ್ಲ ಈಗ ಪ್ರಾಬ್ಲಮ್, ವಾಟ್ ಐ ಸಿ ಪ್ರಾಬ್ಲಮ್ is that many of them don't want to get involved in any kind of struggle. So that is the basic essence that I am getting. ಸರ್ ಅದರಲ್ಲೇ ಅದೇ ನಾವೀಗ ಡೆಪಾಸಿಟರ್ಸ್ ಸರ್ ಡೈರೆಕ್ಟ್ ರೋಲ್ ಕಾಲ್ ಹೋಗಿ ಸರ್. ರೋಲ್ ಕಾಲ್ ಹೋಗಿ. I don't have that much time. ಕಾಲ್ ಮಾಡ್ತಾರೆ, ಅವಾಗ ಮಾತಾಡಿ. ಹರೀಶ್ ಅನ್ಮ್ಯೂಟ್ ಮಾಡ್ತಾರೆ, ಅವಾಗ ಮಾತಾಡಿ. ಹರೀಶ್, ಇವಾಗ ಎಲ್ರನ್ನೂ ಮ್ಯೂಟ್ ಮಾಡ್ತಾ ಇದೀನಿ ನಾನು. ಎಲ್ರೂ ಕೈ ಇದ್ ಮಾಡಿ, ಲೋವರ್ ಮಾಡಿ. ಇವಾಗ ಹರೀಶ್ ಮಾತ್ರ ಅನ್ಮ್ಯೂಟ್ ಆಗಿರ್ತಾರೆ. ಹರೀಶ್ ಇವಾಗ ಯಾರನ್ನ ಕರೀತಾರೋ ಅವ್ರು ಮಾತ್ರ ಮಾತಾಡ್ತಾರೆ. ಈಗ ಓಕೆ. ನನಗೆ ಐ ವಾಂಟ್ ಎವ್ರಿ ಒನ್ ಟು ಫೈಂಡ್ ಅ ಟ್ರಾಕ್ಷನ್ ಆರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ ಸ್ಟ್ರಗಲ್ ಈಸ್. ನಾವು ಸ್ಟ್ರಗಲ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದೇ ನನ್ನ ಮೂಲ ಪ್ರಶ್ನೆ. ಇದಕ್ಕೆ ನಾವು ಸ್ಟ್ರಗಲ್ ಮಾಡ್ಬೇಕು ಅಂತ ಯಾರ್ಯಾರು ಒಪಿನಿಯನ್ ಇದೆ ಅವ್ರ ಕೈ ಎತ್ತಿ ದಯವಿಟ್ಟು. ಅಲ್ಲ ಹರೀಶ್, ನೀವು ಇರಲಿ 1 minute. Let me see. ಅಲ್ಲ, ಮಿಕ್ಕಿದವ್ರು ಪದ್ಮಕಾರಂತ್ ಅವ್ರೆ, ನೀವು ಕೈ ಎತ್ತುತ್ತಾ ಇಲ್ಲ. ಡಸ್ ದಟ್ ಮೀನ್ ಯು ಡೋಂಟ್ ವಾಂಟ್ ಟು ಡೂ ಸ್ಟ್ರಗಲ್? ಯು ಡೋಂಟ್ ವಾಂಟ್ ಅಸ್ ಟು ಪ್ರೊಟೆಸ್ಟ್? ಜಯರಾಮ್ ಅವರೇ, ನೀವು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಡಸ್ ದಟ್ ಮೀನ್ ಯು ಡೋಂಟ್ ವಾಂಟ್ ಅಸ್ ಟು ಪ್ರೊಟೆಸ್ಟ್ ಆರ್ ಡೂ ಗೆರಾವ್? PN ಗೋಪಾಲನ್ ಅವರೇ, ನೀವು ಕೈ ಎತ್ತುತ್ತಾ ಇಲ್ಲ. ಡಸ್ ಇಟ್ ಮೀನ್ ದಟ್ ಯು ಡೋಂಟ್ ವಾಂಟ್ ಅಸ್ ಟು ಪ್ರೊಟೆಸ್ಟ್ ಆರ್ ಡೂ ಗೆರಾವ್? ವಿಜಯಲಕ್ಷ್ಮಮ್ಮ ಅವರೇ, ನೀವು ಕೈ ಎತ್ತುತ್ತಾ ಇಲ್ಲ. ಡಸ್ ದಟ್ ಮೀನ್ ನೀವು ನಮ್ಮನ್ನ ಪ್ರೊಟೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ? ಸ್ಟ್ರಗಲ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ? ಪ್ರಜ್ವಲ್ ಅವರೇ, ನೀವು ಕೈ ಎತ್ತುತ್ತಾ ಇಲ್ಲ. ಪ್ರಜ್ವಲ್ is showing thumbs up. ಪ್ರಜ್ವಲ್ ಅವರೇ, ಯು ಶುಡ್ ಯೂಸ್ ದ Zoom raise hand feature. ಅಲ್ಲ, ಅವ್ರ ವಿಡಿಯೋ ಆನ್ ಮಾಡಿ ತೋರಿಸ್ತಾ ಇದ್ದಾರೆ ಬಿಡಿ. ವಿಡಿಯೋ ಆನ್ ಮಾಡಿ ತೋರಿಸ್ತಾ ಇದ್ದಾರೆ. ಜಯರಾಮ್ ಅಲ್ಲ, ಈಗ ಐ ಆಮ್ ಓನ್ಲಿ ಗೆಟಿಂಗ್ ಅಬೌಟ್ 25 around 30 Bala is in for the 33 struggle. ಬಾಲಸುಬ್ರಹ್ಮಣ್ಯಂ I mean raise hand ಮಾಡಿ. ಅಲ್ಲ, many of them have already dropped off. ಅಲ್ಲ, I think a very few people have the zeal to fight. ಅಲ್ಲ, ಡಿಸ್ಕನೆಕ್ಟ್ ಆಗ್ತಾ ಇದೆ ಸ್ವಲ್ಪ. ಡಿಸ್ಕನೆಕ್ಟ್, 1 ನಿಮಿಷ. ಸತ್ಯನಾರಾಯಣ್ ಸತ್ಯ ಅವರೇ, ನೀವು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಡಸ್ ಇಟ್ ಮೀನ್ ಯು ಡೋಂಟ್ ವಾಂಟ್ ಅಸ್ ಟು ಪ್ರೊಟೆಸ್ಟ್ ಅಂಡ್ ಪುಟ್ ಎಫರ್ಟ್ಸ್ ಅಂಡ್ ಸ್ಟ್ರಗಲ್? ಅಲ್ಲ, ಈಗ ನಾನು ಹೇಳ್ಬೇಕಂದ್ರೆ, ಈಗ ಇವರು ಸುಬ್ರಹ್ಮಣ್ಯ ಹೇ ಅಂತ ಹೆಸರು ಪೂರ್ತಿ ಗೊತ್ತಿಲ್ಲ. ಸಂತೋಷ್ ಅಯ್ಯರ್, ವಿಜಯಲಕ್ಷ್ಮಿ, ಸತ್ಯನಾರಾಯಣ, PV ಜಯರಾಮ್, ಸಂಪತ್ ಅಯ್ಯರ್, ಶ್ರೀನಾಥ್ ರಾವ್, ಹನುಮಂತರಾಜು, ಕಿರಣ್, ತಿಪ್ಪೇಶ್, ವಾಸನ್, ಶ್ರೀನಿವಾಸ್ ಮೂರ್ತಿ, PN ಗೋಪಾಲ್. So they all don't want to struggle. Okay, sir. Okay, I got the gist of it. I got the gist of it. You don't want to struggle or
you don't want us to protest and get out the administrator and protest in front of RBI, or Okay. you're Okay, I think I will wind up the show now. I think ನೋಡೋಣ, we will see. ಅಲ್ಲ ಇವಾಗ ಕರೆಕ್ಟ್ ಆಗಿ ಪ್ಲಾನ್ ಹೇಳ್ಬಿಟ್ಟು ವೈಂಡ್ ಅಪ್ ಮಾಡಿ. ಅಲ್ಲ, there is no point in planning anything now. I don't see any reason to do any planning. ನಾವು 30-40 ಜನ ಸೇರ್ಕೊಂಡು ಏನ್ ಪ್ರೊಟೆಸ್ಟ್ ಮಾಡಕ್ಕಾಗತ್ತೆ ಹೇಳಿ? I don't see any point in planning. ಸರ್, ಈಗ ನೀವ್ ಯಾರು ಕೈ ಎತ್ತದಿರೋರ್ದು ನಾನೊಂದು ಹೇಳ್ತೀನಿ ದಯವಿಟ್ಟು. ಯಾರು ನೀವು ಕೈ ಎತ್ತದಿರೋದು ಏನಕ್ ಬಂದ್ರಿ ಮೀಟಿಂಗ್ ಗೆ? ನೀವು ಏನಕ್ ಬಂದ್ರಿ ಮೀಟಿಂಗ್ ಗೆ? I will stop the close the meeting. So thank you. ಯಾರು ಕೈ ಎತ್ತಿಲ್ಲ, ಏನಕ್ ಬಂದ್ರಿ ಮೀಟಿಂಗ್ ಗೆ? Thank you everyone. Bye. ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸತ್ತೆ.